ದಯಮಾಡಿ ಮಕ್ಕಳು ಆ ಟೆಕ್ಸ್ಟ್ ಬುಕ್ ಅನ್ನ ಇಟ್ಟುಕೊಳ್ಳೋದು ಒಳ್ಳೇದು. ಟೆಕ್ಸ್ಟ್ ಬುಕ್. ಸರ್ ಮತ್ತೆ ಸರ್ ಸ್ಟಾರ್ಟ್ ಮಾಡಿ. ಶುಭ ಸಂಜೆ ಎಲ್ಲರಿಗೂ ಸಹ. ಕಳೆದ ತಿಂಗಳು ನಾವು ಆಚರಣೆ ಮಾಡಿದಂತಹ 70ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳೊಂದಿಗೆ 25-26 2025-26 ಶೈಕ್ಷಣಿಕ ವರ್ಷದ ಪರೀಕ್ಷೆಗೆ ಸಿದ್ಧರಾಗಿರುವಂತಹ ಎಲ್ಲ ಪುಟಾಣಿಗಳಿಗೆ ನಮ್ಮ ಯಶೋಪಥದ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತಾ, ಹಾಗೂ ಈ ಯಶೋಪಥವು ಕಳೆದ ವರ್ಷದಿಂದಲೂ ಸಹ ಹಲವಾರು ಆನ್ಲೈನ್ ತರಗತಿಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಆದರೆ ನಾವು ಸ್ವಲ್ಪ 1 ತಿಂಗಳು ತಡವಾಗಿ ಈ ತರಗತಿಯನ್ನು ಆರಂಭಿಸಿದ್ದೀವಿ. ಕಾರಣ ಇಷ್ಟೇ, ಕಳೆದ ತಿಂಗಳು ರಾಜ್ಯೋತ್ಸವ, ಅದರ ನಂತರ ಮಕ್ಕಳೆಲ್ಲರೂ ಸಹ ಪರೀಕ್ಷೆ, ಬೇರೆ ಬೇರೆ ಒತ್ತಡಗಳಿದ್ದ ಕಾರಣ ನಾವು ಈ ಡಿಸೆಂಬರ್ ಮೊದಲನೆಯ ವಾರದಲ್ಲಿ ಆರಂಭವನ್ನು ಮಾಡಿದ್ದೀವಿ. ಇವತ್ತಿನ ವಿಷಯ ನಿಮಗೆ ಗೊತ್ತೇ ಇದೆ, ಪುನರಾವರ್ತನೆ. ಕಾರಣ ಎಲ್ಲ ಅಭ್ಯಾಸಗಳು ಸಹ ನಿಮ್ಮಲ್ಲಿ ಆಗೋಗಿದೆ. ಪ್ರತಿ ಶಾಲೆಯವರು ಸಹ, ಪ್ರತಿ ಶಿಕ್ಷಕರು ಎಲ್ಲ ಪಾಠಗಳನ್ನು ಮಾಡಿದ್ದಾರೆ, ಎಲ್ಲ ವ್ಯಾಕರಣ ವಿಚಾರಗಳನ್ನು ಹೇಳಿದ್ದಾರೆ. ಆದರೆ ಅದರಲ್ಲೂ ಕೆಲವೊಮ್ಮೆ ಅನುಮಾನಗಳಿರುತ್ತೆ. ಆ ಅನುಮಾನ ಪರಿಹಾರಕ್ಕೋಸ್ಕರ ಇವತ್ತು ಪುನರಾವರ್ತನೆಯನ್ನ ಆರಂಭಿಸಿದ್ದೇವೆ. ಈ ತರಗತಿಗಳು ಸಾಧ್ಯವಾದರೆ ಮುಂದಿನ ಶನಿವಾರ ಇರುತ್ತೆ. ಅಕಸ್ಮಾತ್ ತುಂಬಾ ಜನಗಳಿಗೇನಾದರೂ ಪ್ರಿಪರೇಟರಿ ಎಕ್ಸಾಮ್ಗಳು ಇದ್ರೆ ಮುಂದಿನ ಶನಿವಾರದ ನಂತರ 3ನೇ ಶನಿವಾರ 4 ಮತ್ತು ಮುಂದಿನ ವರ್ಷದ 4 ಶನಿವಾರಗಳು ಸಹ ತರಗತಿಗಳು ನಡೆಯುತ್ತೆ ಅಂತ ಹೇಳ್ತಾ, ಸೇರಿರುವಂತ ಎಲ್ಲಾ ಮಕ್ಕಳಿಗೂ ಪುನಃ ವಂದನೆಯನ್ನು ಅರ್ಪಿಸ್ತಾ, ಈ ಯಶೋಪಥದ ಮುನ್ನಡೆಸ್ತಾ ಇರುವಂತ ಶ್ರೀಯುತ ಗಿರೀಶ್ ಪಾಟೀಲ್ ಅವರಿಗೂ ಸ್ವಾಗತ ಕೋರುತ್ತಾ, ಹಾಗೇನೆ ಶ್ರೀಯುತ ಡಾಕ್ಟರ್ ನಾಗರಾಜ್ ಬಸರಕೋಡು ಅವರಿಗೂ ಸಹ ಸ್ವಾಗತವನ್ನು ಹೇಳ್ತಾ, ಅಷ್ಟೇ ಅಲ್ಲ, ಈ ಹಲವು ಜನ ಶಿಕ್ಷಕರಿಗೆ ತಮ್ಮ ಜ್ಞಾನಧಾರೆಯನ್ನ ಹೇಳ್ತಾ, ಶಿಕ್ಷಕರು ಹೇಗೆ ಪಾಠ ಮಾಡಬೇಕು, ಪರೀಕ್ಷೆಯನ್ನು ಹೇಗೆ ನಡೆಸಬೇಕು ಅಂತ ಹೇಳುವಷ್ಟು, ಸ್ವಲ್ಪ ಜಾಸ್ತಿ ಅಂತ ಹೇಳಿದ್ರೆ ಅವ್ರು ಬೈತಾರೆ, ಸ್ವಲ್ಪ ತಿಳುವಳಿಕೆ ಇರುವಂತಹ ಶ್ರೀಯುತ ದಿವಾಕರ್ ಅವರು ಇವತ್ತು ಮೊದಲನೇ ತರಗತಿನ ನಿಮಗೆ ನಡೆಸ್ಕೊಡ್ಲಿದ್ದಾರೆ. ಶ್ರೀಯುತ ದಿವಾಕರ್ ಅವರು ನಾಗಾರ್ಜುನ ಪಬ್ಲಿಕ್ ಶಾಲೆ ಬೆಂಗಳೂರಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು CBSE ಮಂಡಳಿಯ ಅಧಿಕೃತವಾದಂತಹ ಶಿಕ್ಷಕ ತರಬೇತಿದಾರರು. ಅಷ್ಟೇ ಅಲ್ಲ, ಅನೇಕ ಲೇಖನಗಳನ್ನು ಬರೆದಿರುವಂತಹ ಲೇಖಕರು. ಆದ್ರೆ ಇವೆಲ್ಲ ಹೇಳಿದ್ರೆ ಅವ್ರಿಗೆ ಮುಜುಗರ ಆಗುತ್ತೆ. ಆದ್ರೂ ಅವರು ಆಮೇಲೆ ಬೈಸ್ಕೊಳ್ತೇನೆ. ಈಗ ಮಕ್ಕಳಿಗೆಲ್ರಿಗೂ ಸಹ ಅವ್ರ ಪರಿಚಯನ ನಾನು ಹೇಳೋದು ನನ್ನ ಧರ್ಮ. ಶ್ರೀಯುತರು ಸುಮಾರು ಸಾವಿರಾರು ಶಿಕ್ಷಕರಿಗೆ ಹೇಗೆ ಪಾಠ ಮಾಡಬೇಕು, CBSE ಪರೀಕ್ಷೆಯ ಕ್ರಮ ಏನು ಅನ್ನುವಂತಹ ಮಾರ್ಗದರ್ಶನ ನೀಡಿರುವಂತಹ ಅತಿ ಹೆಚ್ಚು ಸಂಪದ್ಭರಿತವಾದಂತಹ, ಸುಸಂಸ್ಕೃತ, ಸುಶೀಲ ಹಾಗೂ ಹೆಚ್ಚು ವಿಚಾರಗಳನ್ನ ಅರಿತಿರುವಂತಹ ಶ್ರೀಯುತ ದಿವಾಕರ್ ಅವರು ಎಲ್ಲ ಮಕ್ಕಳಿಗೂ ಅವರ ಅನುಮಾನಗಳನ್ನು ಪರಿಹರಿಸಬೇಕು ಅಂತ ಕೇಳಿದಾಗ ಅವರು ಒಪ್ಕೊಂಡು ಮೊದಲನೇ ತರಗತಿನ ಮಾಡ್ತಾ ಇದ್ದಾರೆ, ನಡೆಸ್ಕೊಡ್ತಾ ಇದ್ದಾರೆ. ಅವರಿಗೆ ಯಶೋಪಥದ ಪರವಾಗಿ ಮತ್ತು ಎಲ್ಲ ಸೇರಿ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ದಯಮಾಡಿ ಗುರುಗಳೇ, ಕ್ಷಮೆ ಇರಲಿ, ನಿಮ್ಮ ಬಗ್ಗೆ 2-3 ಮಾತಾಡಿದ್ದಕ್ಕೆ, ನಿಮಗೆ ಮುಜುಗರ ತಂದಿದ್ದಕ್ಕೆ. ಆದರೆ ನಿಮ್ಮ ಜ್ಞಾನಧಾರೆಯನ್ನ ಪ್ರತಿ ಮಕ್ಕಳಿಗೂ ಸಹ ಧಾರೆ ಏರ್ಕೊಳ್ಬೇಕು ಅಂತ ಕೇಳ್ತಾ, ಮುಂದಿನ ಸಮಯವನ್ನ ತಾವು ಉಪಯೋಗ ಪಡಿಸ್ಕೊಳ್ಬೇಕು
ಪಡಿಸ್ಕೊಳ್ಳಿಕ್ಕೆ ಅವಕಾಶವನ್ನು ಕೊಡಬೇಕು ಅಂತ ತಮ್ಮನ್ನು ಕೇಳ್ಕೊಳ್ತಾ ತಾವು ಮಕ್ಕಳೊಂದಿಗೆ ಮಾತಾಡಬೇಕು ಅಂತ ಅಂದ್ಬಿಟ್ಟು ಮತ್ತೊಮ್ಮೆ ತಮ್ಮ ಆಹ್ವಾನವನ್ನ ನೀಡ್ತಾ ಇದ್ದೇನೆ. ವಂದನೆಗಳು ಸರ್. ದಯಮಾಡಿ ತರಗತಿಯನ್ನ ಆರಂಭಿಸಿ. ಸೊ ಎಲ್ಲ ಮಕ್ಕಳಿಗೂ ಸ್ವಾಗತ. ಈ ಒಂದು ಅಧಿವೇಶನದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ನಮ್ಮ ಈ ಒಂದು ಅಧಿವೇಶನವನ್ನು ನಾವು ಪ್ರಾರಂಭ ಮಾಡೋಣ. ಮಕ್ಕಳ ಒಂದು ವಿನಂತಿ ಏನು ಅಂದರೆ, ನೀವು ಆದಷ್ಟು ನಿಮ್ಮ ಪಠ್ಯಪುಸ್ತಕ ಭಾಗ 1 ಸಿರಿಗನ್ನಡ, ಭಾಗ 1 ಸಿರಿ ಕನ್ನಡ, ಭಾಗ 1 ಆ ಪಠ್ಯಪುಸ್ತಕವನ್ನು ಇಟ್ಟುಕೊಳ್ಳಿ. ಸೊ ಅದರ ಜೊತೆಯಲ್ಲಿ ಕೆಲವೊಂದಿಷ್ಟು ಅಂಶಗಳನ್ನು ಕೂಡ ಹೇಳಲಿಕ್ಕೆ, ನಿಮ್ಗೇನು ಅನುಮಾನಗಳು ಅಥವಾ ಯಾವುದಾದ್ರೂ ವ್ಯಾಕರಣಾಂಶ ಇರ್ಬೋದು, ಈ ಥರದ್ದೇನಾದ್ರು ಅನುಮಾನಗಳಿದ್ರೆ ಅಥವಾ ಪಾಠದಲ್ಲಿ ಕೂಡ ಯಾವುದಾದ್ರೂ ಅನುಮಾನಗಳಿದ್ರೆ ಅದನ್ನು ನಾವು ಹೇಳ್ತಾ ಹೋಗೋಣ. ಈಗ ನಾವು ಪುನರಾವರ್ತನೆಯ ಭಾಗವಾಗಿ ಕೆಲವೊಂದಿಷ್ಟು, ಈಗಾಗಲೇ ನಿಮಗೆ ಸಾಕಷ್ಟು ಶಾಲೆಗಳಲ್ಲಿ ಶಿಕ್ಷಕರು ಒಂದು ಹಂತದ ತರಬೇತಿಯನ್ನು ನೀಡಿರ್ತಾರೆ, ಒಂದು ಮಾರ್ಗದರ್ಶನವನ್ನು ನೀಡಿರ್ತಾರೆ. ಎಲ್ಲ ಪಾಠಗಳು, ಪದ್ಯಗಳು ಮತ್ತೆ ಪಠ್ಯಪೋಷಕ ಅಧ್ಯಯನಗಳನ್ನು ಮುಗಿಸಿರ್ತಾರೆ. ಜೊತೆಯಲ್ಲಿ ವ್ಯಾಕರಣಾಂಶಗಳನ್ನು ಕೂಡ ಮುಗಿಸಿರ್ತಾರೆ. ಆದರೆ ಒಂದು ಮನನ ಮಾಡಿಕೊಳ್ಳುವಂಥದ್ದು ನಮಗೆ ಅತ್ಯಗತ್ಯ ಆಗುತ್ತೆ ಅಂತ ಹೇಳ್ತಾ ಅದರ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ ಅಂತ ಹೇಳ್ತಾ, ನಿಮಗೆ ಈ ತರಗತಿಗಳು ಉಪಯೋಗವಾಗಲಿ, ಪರೀಕ್ಷೆಗೆ ಸರಳ ಅಂತ ಹೇಳ್ತಾ ಸೊ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಮಕ್ಕಳಲ್ಲಿ ಚರ್ಚೆ ಮಾಡುವಾಗ ಒಂದು ವಿನಂತಿ, ನೀವು ಹೆಚ್ಚು ಚರ್ಚೆಯನ್ನು ಮಾಡಬೇಕು. ಜೊತೆಯಲ್ಲಿ ಚರ್ಚೆಯನ್ನು ಮಾಡುವಾಗ ಒಬ್ಬರು ಹೇಳುವಂತಹ ಸಂದರ್ಭದಲ್ಲಿ ಇನ್ನೊಬ್ರು ಅದನ್ನ ಗಮನ ಇಟ್ಟು ಕೇಳುವಂತಹ ಒಂದು ಪ್ರಯತ್ನವನ್ನು ಮಾಡೋಣ. ಭಾಷೆ ಸಾಗದೇ ಇರುವ ಹಾಗೆ ಚರ್ಚೆಗಳನ್ನ ನಡೆಸೋಣ. ಸೊ ಈಗ ಯಾರು ಬೇಕಾದರೂ ಮಾತಾಡ್ತಾ ಹೋಗ್ಬೋದು ಮಕ್ಕಳು. ನಿಮಗೆ ಇಲ್ಲಿವರೆಗೆ ಅಂದರೆ ಈಗ ಕಲಿತಿರುವಂತಹ ವಿಷಯಗಳಲ್ಲಿ ಯಾವ ವಿಷಯ ನಿಮಗೆ ಇಲ್ಲಿವರೆಗೆ ಸ್ವಲ್ಪ ಕಠಿಣವಾಗಿದೆ ಅಥವಾ ನನಗಿನ್ನೂ ಇದು ಈ ತರದ್ದು ಅರ್ಥ ಆಗಿಲ್ಲ, ಆ ತರದ್ದು ಹೇಳ್ಬೋದಾ ಮಕ್ಕಳೇ? ಕೇಳಿಸ್ತಿದ್ಯಾ? ಮೊದಲನೇದಾಗಿ ಏನೋ ಮಾತಾಡ್ತಾ ಇದ್ದಾರೆ, ಎಲ್ಲ ಕೇಳಿಸ್ತಾ ಇದೆ ಸರ್, ಕ್ಲಿಯರ್ ಇದೆ, ನಿಮ್ಮ ವಾಯ್ಸ್ ಕ್ಲಿಯರ್ ಇದೆ. ಓಕೆ ಓಕೆ ಓಕೆ. ಸೊ ಮೊದಲನೇದಾಗಿ ಸಂಧಿಗಳು. ಓಕೆ, ಕಾಣಿಸ್ತಿದ್ಯಾ ಬರೆಯೋದು? ಎಸ್ ಎಸ್. ಓಕೆ. ಆಮೇಲೆ ಮತ್ತೇನ್ ಕಷ್ಟ ಆಗ್ತಾ ಇದೆ? ಸಮಾಸ. ಸಮಾಸ. ಸಮಾಸಗಳು. ಓಕೆ, ಸಮಾಸಗಳು. ದಯಮಾಡಿ ಸ್ವಲ್ಪ ಬೇರೆ ಯಾವ್ದಾದ್ರು ಡಿಸ್ಟರ್ಬೆನ್ಸ್ ಅದು ಇದು ಇದ್ರೆ ಮ್ಯೂಟ್ ಮಾಡ್ಕೊಳ್ಳೋಣ. ಮ್ಯೂಟ್ ಮಾಡಿಕೊಂಡು ಸೊ ತರಗತಿಗೆ ಹೆಚ್ಚು ಗಮನವನ್ನು ಕೊಡೋಣ. ಆಮೇಲೆ ಮತ್ತೇನು ಕಷ್ಟ ಆಗ್ತಾ ಇದೆ? ಹಲೋ, ಹೇಳ್ಬೋದಾ? ಮತ್ತೇನು ಕಷ್ಟ ಆಗ್ತಾ ಇದೆ? ಇಲ್ಲಿ ಮೆಸೇಜ್ ಹಾಕಿದ್ದಾರೆ ವಿಭಕ್ತಿ ಪ್ರತ್ಯಯ ಅಂತ ನೋಡಿ. ಓಕೆ, 3ನೇದು ವಿಭಕ್ತಿ ಪ್ರತ್ಯಯ. ಚಾಟ್ ಬಾಕ್ಸ್ ಅಲ್ಲಿ ಬರಿಬಹುದು ಮಕ್ಕಳೇ. ಚಾಟ್ ಬಾಕ್ಸ್ ಅಲ್ಲಿ ಸ್ವಲ್ಪ ಅದು ಚಾಟ್ ಬಾಕ್ಸ್ ನನಗೆ ನೋಡಿ ಸ್ವಲ್ಪ ಕಷ್ಟ ಆಗ್ತಾ ಇದೆ, ಆದ್ರೆ ಓಕೆ, ನೋ ಪ್ರಾಬ್ಲಮ್. ನಾನು ನೋಡ್ತೀನಿ ಸರ್. ವರದಿ. ವರದಿ. ಓಕೆ, ವರದಿ. ಆಮೇಲೆ ಅನ್ಸೀನ್ ಪ್ಯಾಸೇಜ್ ಅಂತ ಹಾಕಿದ್ದಾರೆ ಒಬ್ರು. ಓಕೆ, ಅನ್ಸೀನ್ ಪ್ಯಾಸೇಜ್. ಅನ್ಸೀನ್ ಪ್ಯಾಸೇಜ್. ಓಕೆ, ತತ್ಸಮ ತದ್ಭವ. ಅನ್ಸೀನ್ ಪ್ಯಾಸೇಜ್. ಪ್ರಬಂಧ ಹಾಕಿದ್ದಾರೆ. ಹಲಗಲಿ ಬೇಡ್ರು ಲೆಸನ್ ಅರ್ಥ ಆಗಿಲ್ಲ ಅಂತ ಕಾಣಿಸುತ್ತೆ. 6 ತತ್ಸಮ ತದ್ಭವ. ತತ್ಸಮ ತದ್ಭವ. ಆಮೇಲೆ ಹಲಗಲಿ ಬೇಡ್ರು ಲೆಸನ್ನ. ಲೆಸನ್ ಹಾಕಿದ್ದಾರೆ, ಪ್ರಬಂಧ ಹಾಕಿದ್ದಾರೆ ಒಬ್ರು, ಪ್ರಬಂಧ ಅಂತೇಳಿ. ಒಬ್ರು
ಹಲಗಲಿ ಬೇಡ್ರು ಲೆಸನ್ ಹಾಕಿದ್ದಾರೆ, ಇನ್ನೊಬ್ಬರು ಹಸಿರು ಹಾಕಿದ್ದಾರೆ, ನಿಷೇಧಾರ್ಥಕ ಅಂತ ಒಬ್ರು ಹಾಕಿದ್ದಾರೆ, ಲೆಟರ್ ರೈಟಿಂಗ್, ಶಬರಿ, ಕರ್ತರಿ ಕರ್ಮಣಿ ಪ್ರಯೋಗ, ಗ್ರಾಂಥಿಕ ರೂಪ. ಓಕೆ ಸರ್, ಎಲ್ಲ 16 ಅಂಶಗಳು ಒಂದೊಂದಾಗಿ ಬರ್ತಾ ಇರ್ಲಿ, ತೊಂದ್ರೆ ಇಲ್ಲ. ಮಕ್ಕಳಲ್ಲಿ ಇರುವಂತದನ್ನ ನಾವು ಹೊರಗೆ ತರುವಂತದ್ದೇ ನಮ್ಮ ಇದಾಗ್ಬೇಕು. ಅದಕ್ಕೋಸ್ಕರವಾಗಿ ಅನುಕರಣಾವ್ಯಯ, ಆಮೇಲೆ ನಿಷೇಧಾರ್ಥಕ ಅಷ್ಟೇನಾ, ಸಂಭವನಾರ್ಥಕ, ವಿದ್ಯಾರ್ಥಕ ಎಲ್ಲ ಇದೆಯಾ ಅದರಲ್ಲಿ? ಹಾಕ್ಬಿಡೋಣ ಅಲ್ವಾ? ಮತ್ತು ಸಂಭಾವನಾರ್ಥಕ. ಓಕೆ, ಸಂಭಾವನಾರ್ಥಕ ಕೆಳಗಡೆ ಬರೀತಾ ಇದೀನಿ. ಕರ್ತೃ ಕರ್ಮಾರ್ಥ. ಕರ್ತೃ ಮತ್ತೆ ಕರ್ಮಾರ್ಥ. ಕರ್ತೃ ಕರ್ಮಾರ್ಥ ಅಂದ್ರೆ ಹೇಗೆ? ಹಲೋ, ವಿಭಕ್ತಿ ಪ್ರತ್ಯಯದಲ್ಲಿ ಸೇರಿಸಿ ಹೇಳ್ತಿಲ್ಲ, ವಿಭಕ್ತಿ ಪ್ರತ್ಯಯದ್ದು ಅಲ್ವಾ? ಓಕೆ, ಇನ್ನೊಂದು ಯಾರೋ ಹೇಳಿದ್ರು ಕರ್ತರಿ ಕರ್ಮಣಿ. ಸ್ವಲ್ಪ ಯಾಕೋ ಗಿರಿ ಸರ್, ಸರ್ ಅದು ನಿಮ್ಮದೇ ಮಾಡ್ಕೊಳ್ಳಿ ಸರ್. ನಮ್ದಾ? ಈಗ ಆಯ್ತು ನೋಡಿ. ಹಾಂ, ಇಲ್ಲ ನಮ್ದು ಒಂದೇ ಡಿವೈಸ್ ಇದೆ ಅದಕ್ಕೆ. ಓಕೆ, ನೆಕ್ಸ್ಟ್. ಹಾ, ಆಯ್ತು. ಓಕೆ, ಇನ್ನೇನಾರು ಇದ್ರೆ ಹೇಳಿ, ಸ್ಟಾಪ್ ಮಾಡೋಣ. ಯಾಕಂದ್ರೆ ನಮ್ಗೆ ಅಂದ್ರೆ ನಾನು ಯಾಕೆ ಹೇಳಿ. ಕಾಲಗಳು. ಓಕೆ, ಲೆಟರ್ ರೈಟಿಂಗ್ ಹಾಕಿದ್ದಾರೆ ಒಬ್ರು. ಲೆಟರ್ ರೈಟಿಂಗ್ ಅಲ್ಲಿ ಓಕೆ, ಪತ್ರಲೇಖನ ಅಂತ ಹಾಕಿರ್ತೀನಿ. ಯಾಕಂದ್ರೆ ಇದನ್ನ ಯಾಕೆ ತಗೊಳ್ತಾ ಇದ್ದೀನಿ ಅಂತಂದ್ರೆ, ಸೊ ನಮ್ಗೊಂದು ಐಡಿಯಾ ಇರುತ್ತೆ ಮುಂದಿನ ದಿನಗಳಲ್ಲಿ, ಅದಕ್ಕೋಸ್ಕರವಾಗಿ. ಗಾದೆಗಳು, ಕಾಲಗಳು ಬಂದಿದೆ. ಗಾದೆಗಳ. ಓಕೆ, ಅರ್ಥ ವ್ಯತ್ಯಾಸ ಒಬ್ಬರು ಹಾಕಿದ್ದಾರೆ ನೋಡಿ. ಅರ್ಥ ವ್ಯತ್ಯಾಸಗಳು, ಅನುಕರಣಾವ್ಯಯ ಹಾಕಿದ್ದಾರೆ. ಅದೇ ಜೋಡಿ ಪದ. ಇಲ್ಲಿ ಅದನ್ನ ಅನುಕರಣಾವ್ಯಯ, ವಿರುಕ್ತಿ ಆ ತರ ಹಾಕಿರ್ಬೋದು ಅಂತ ಅನ್ಕೊಂಡಿದೀನಿ. ಇದರ ಡಿಫರೆನ್ಸ್ ಏನು ಅಂತ. ಅನುಕರಣಾವ್ಯಯ ಮತ್ತು ಜೋಡಿ ಪದ. ಓಕೆನಾ? ಸೊ ನನಗೆ ಯಾಕೆ ಇದನ್ನು ತಗೊಳ್ತಾ ಇದ್ದೀನಿ ಅಂತಂದ್ರೆ, ನೋಡಿ, ಇದು ಎಲ್ಲರಿಗೂ ಎಲ್ಲವೂ ಕೂಡ ಡೌಟ್ ಇಲ್ಲ, ಹಾಗಂತ ಸತ್ಯ. ಎಲ್ಲರಿಗೆ ಎಲ್ಲವೂ ಕೂಡ ಡೌಟ್ ಇಲ್ಲ. ಏನ್ ಹೇಳಿ? ಯುದ್ಧ ಚಾಪ್ಟರ್. ಓಕೆ, ಓಕೆ, ಇಷ್ಟು ಅಂಶಗಳನ್ನು ನೋಡೋಣ. ಆಮೇಲೆ ನಿಮ್ಗೆ ಮತ್ತೆ ಸೇರಿಸ್ಬೇಕು ಅಂದ್ರೆ ಮತ್ತೆ ಸೇರ್ಸೋಣ. ನಾವ್ ಯಾಕೆ ಇದನ್ನು ತಗೊಂಡಿದ್ದೇವೆ ಅಂದ್ರೆ, ನಮಗೊಂದು ಐಡಿಯಾ ಇರ್ತದೆ ನಿಮ್ಗೆ ಏನು ಕಂಟೆಂಟ್ ಅಲ್ಲಿ ಯಾವ, ಅಂದ್ರೆ ಇದು ಎಲ್ಲದೂ ಕೂಡ ನಾನು ಹೇಳಿದ್ನಲ್ಲ ಮೊದ್ಲೇ, ಅದು ಗೊತ್ತಿಲ್ಲ ಅಂತಿಲ್ಲ. ಎಲ್ಲರಿಗೂ ಕೂಡ ಎಲ್ಲ ಅಂಶಗಳು ಕೂಡ ತಿಳಿದಿದ್ದದ್ದು ಇದೆ. ಆದ್ರೆ ಅದರಲ್ಲಿ ಕೆಲವೊಂದು ಸ್ವಲ್ಪ ಕಷ್ಟಗಳು ಆಗ್ತಾ ಇರುವಂತದ್ದು ಕೂಡ ಇರುತ್ತೆ. ಆಗ್ಬೋದಾ? ಸೊ ಈಗ ನಾನು ನಿಮ್ಗೆ ಈ ಸಂಧಿಗಳು ಅಂತ ಹೇಳುವಂತ ಸಂದರ್ಭದಲ್ಲಿ ಒಂದು ಪುಸ್ತಕದಲ್ಲಿ ನೀವು ಗಮನಿಸಬಹುದಾಗಿದೆ. ಪುಸ್ತಕದಲ್ಲಿ ಸಂಧಿಗಳು ಮತ್ತೆ ಸಮಾಸಗಳು ಅಂತ ಹೇಳುವಾಗ ಬಹುಶಃ ನಿಮ್ಗೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಅದು ಯಾವ್ಯಾವ ಪುಟದಲ್ಲಿ ಯಾವ್ಯಾವ ಸಂಧಿಗಳು, ಯಾವ್ಯಾವ ಸಮಾಸಗಳು, ಯಾವ್ಯಾವ ಇದು ಬರುತ್ತೆ ಅನ್ನುವಂಥದ್ದನ್ನು ಕೂಡ ತಿಳಿಸುವಂತ ಪ್ರಯತ್ನ ಮಾಡುತ್ತೆ ಅಂತ ಅನ್ಕೊಂಡಿದೀನಿ. ಅದು ಆಗುತ್ತೆ, ಯಾಕಂದ್ರೆ ಅದರ ಸೋರ್ಸ್ ಗಿರೀಶ್ ಪಾಟೀಲ್ ಸರ್ ಹತ್ರ ಇದೆ ಅಂತ ಅನ್ಕೊಂಡಿದೀನಿ. ಆ ಥರದ್ದು ಕೂಡ ಒಂದು ಮಾಡಿದ್ರು ಲಾಸ್ಟ್ ಇಯರ್. ಸೊ ಅದನ್ನು ಕೂಡ ನಾವು ಹೇಳೋಣ. ಈಗ ಒಂದು ಜಸ್ಟ್ ಒಂದು ಏನು ಅಂದ್ರೆ ನಿಮಗೆ ಅರ್ಥ ಮಾಡಿಸುವ ಪ್ರಯತ್ನವಾಗಿ ಕೆಲವೊಂದನ್ನ ನಾವು ಇಲ್ಲಿ ಹೇಗೆ ನೋಡ್ಬೋದು, ಸಂಧಿಗಳನ್ನ ಹೇಗೆ ನೋಡ್ಬೋದು, ಸಮಾಸಗಳನ್ನ ಹೇಗೆ ನೋಡ್ಬೋದು ಅನ್ನುವಂಥದ್ದನ್ನ ಕೆಲವು ಅಂದ್ರೆ ಅದರ ವ್ಯಾಖ್ಯಾನ ಅಂತ ಕರಿತೀವಲ್ಲ, ಏನು ಸ್ಟೇಟ್ಮೆಂಟ್, ಅದು ಕಲಿಯೋದ್ರಿಂದ ಅರ್ಥ ಆಗಲ್ಲ. ಬರೀ ಅದನ್ನ ಕಲ್ತ್ಕೊಂಡು ಹಾಗೆ ಕಲ್ತು ಬಿಡ್ತಾರೆ ಕೆಲವರು. ಬರೀ ಅದನ್ನ ಗಟ್ಟು ಹಾಕೊಂಡು ಕಂಠಪಾಠ ಮಾಡ್ಕೊಂಡು ಇರುವಂತ ಸಾಧ್ಯತೆಗಳು ಇರುತ್ತೆ. ನಾನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಆ ಪ್ರಶ್ನೆ ಮೇಲೆ ನೀವು ಅದನ್ನ ನಿರ್ಧಾರ ಮಾಡಿ
ನೋಡೋಣ ಅದನ್ನ ಹೇಗೆ ನೀವು ಮಾಡ್ತೀರಿ ಅನ್ನುವಂಥದ್ದು. ಒಂದು ಪ್ರಶ್ನೆ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ, ಕಾಣಿಸ್ತಿದೆಯಾ ಪ್ರಶ್ನೆ? ಕಾಣಿಸ್ತಿದೆಯಾ ಪ್ರಶ್ನೆ? ಒಂದು ಮಕ್ಕಳೇ ಕಾಣಿಸ್ತಿದೆಯಾ ಪ್ರಶ್ನೆ? ಕಾಣಿಸ್ತಿದೆಯಾ? ಕಾಣಿಸ್ತಿದೆ. ನೋಡೋಣ, ಇದನ್ನು ನೀವು ಮ್ಯಾಚ್ ಮಾಡಿ, ಅಂದ್ರೆ ಇದನ್ನ ಹೇಗೆ ಕಂಡುಹಿಡಿತೀರಾ ನೋಡಿ. ಆಯ್ತಾ ಆನ್ಸರು? ಆನ್ಸರು ಹಲೋ, ಬಿ ಅಂತ ಹಾಕ್ತಾ ಇದ್ದಾರೆ ಚಾಟಲ್ಲಿ. ಹಾ ಹಾ ಬಿ ಅಂತ ಹಾಕ್ತಾ ಇದ್ದಾರೆ, ಒಬ್ರು ಎ ಅಂತ ಹಾಕಿದ್ದಾರೆ. ಓಕೆ 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 ಓಕೆ. ಆನ್ಸರ್ ಗೊತ್ತಿದ್ದವ್ರು ಹೇಳ್ಬಿಡ್ಬೋದು. ಬಿ ಬಿ ಸರಿಯಾದ ಉತ್ತರನಾ? ಮತ್ತೆ ಯಾರು ಎ ಅನ್ನೋರು ಯಾರು ಇದ್ದೀರಾ? ಎ ಅನ್ನೋರು ಯಾರು ಇದ್ದೀರಾ? ಸಿ ಎ ಓಕೆ, ಎ ಅನ್ನೋರು ಇದ್ದಾರೆ, ಬಿ ಅನ್ನೋರು ಇದ್ದಾರೆ, ಸಿ ಯಾರಾದ್ರೂ ಇದ್ದೀರಾ? ಆಪ್ಷನ್ ಡಿ. ಆಪ್ಷನ್ ಡಿ ಅನ್ನೋರು ಇದ್ದಾರೆ. ಆಪ್ಷನ್ ಎ. ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಡಿ. 3 ಆನ್ಸರ್ ಸಿಕ್ಕಿದೆ. ಓಕೆ, 3 ಆನ್ಸರ್ ಸಿಕ್ಕಿದೆ. ಆಪ್ಷನ್ ಬಿ. ಆಪ್ಷನ್ ಡಿ. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್, ಸೂಪರ್. ಆಪ್ಷನ್ ಬಿ. ಆಪ್ಷನ್ ಬಿ. ಓಕೆ, ಹಾಗಾದ್ರೆ ನೋಡೋಣ ಏನು ಅಂತ. ಯಾಕೆಂದ್ರೆ ನೋಡಿ, ನಿಮಗೆ ಒಂದು ಗ್ರಾಮರ್ ಪಾಯಿಂಟ್ ಅನ್ನ ನೀವು ಉತ್ತರಿಸೋದಕ್ಕೆ 1 ರಿಂದ 1.5 ನಿಮಿಷ ತಗೋಬೇಕು. 1 ರಿಂದ 1.5 ನಿಮಿಷದೊಳಗೆ ಮುಗಿಸ್ಬೇಕು ನೀವು. ಈ ತರದ್ ಬಂದಾಗ ಸ್ವಲ್ಪ ಜಾಸ್ತಿ, 1.5 ನಿಮಿಷ. ಇನ್ನು ಉಳಿದಂತ ವ್ಯಾಕರಣಗಳಿದ್ರೆ ನಿಮಗೆ 1 ನಿಮಿಷ ಸಿಗುತ್ತೆ. ಅಪ್ರಾಕ್ಸಿಮೇಟ್ ನಾನು ಹೇಳ್ತಾ ಇರೋದು, ಅಷ್ಟೇ ತಗೋಬೇಕು ಅಂತಿಲ್ಲ. ಕೆಲವರು ಬೇಗನೂ ಮುಗಿಸ್ಬೋದು, ಅಥವಾ ಕೆಲವರಿಗೆ ಇನ್ನೂ ಸ್ವಲ್ಪ ತಡ ಆಗ್ಬೋದು. ನೀವು ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಹಾಗಾದ್ರೆ ಗಮನ ಇರಲಿ, ನೀವು 10 ವ್ಯಾಕರಣವನ್ನ ಮಾಡ್ತೀರಿ ಅಂದ್ರೆ ಒಂದು 15 ನಿಮಿಷ ಒಳಗಡೆನೆ ಆದಷ್ಟು ನೀವು ಅದನ್ನ ಕಂಪ್ಲೀಟ್ ಮಾಡೋದು ನಿಮಗೆ ಅನುಕೂಲ. ಯಾಕಂದ್ರೆ ರೈಟಿಂಗ್ ಪಾರ್ಟ್ ಎಲ್ಲ ಬಂದಾಗ ನಿಮಗೆ ಬರ್ಲಿಕ್ಕೆ ಆಗುತ್ತೆ ಅಂತ ನೋಡಿ. ಈಗ ಮೊದಲನೇದು ಪ್ರಶ್ನೆ, ಇಲ್ಲಿ ಪದ ಊರೂರು ಅಂತಿದೆ. ಯಾರಾದ್ರೂ ಬಿಡಿಸ್ತೀರಾ? ಬಿಡಿಸ್ಬೋದಾ ಯಾರಾದ್ರೂ? ಊರು ಪ್ಲಸ್ ಊರು ಅಂತ ಬಿಡಿಸ್ತೀರಾ? ಊರು ಯಾವ ಸಂಧಿ ಆಗಿದೆ ಇದು? ಲೋಪಸಂಧಿ. ವಿಸಿಬಲ್ ಆಗ್ತಾ ಇಲ್ಲ, ಕಾಣಿಸ್ತಾ ಇಲ್ಲ ಸ್ಕ್ರೀನ್ ಅಲ್ಲಿ. ಲೋಪಸಂಧಿ. ಕಾಣಿಸ್ತಾ ಇಲ್ವಾ? ಇಲ್ಲ ಇಲ್ಲ, ಕ್ಲಿಯರ್ ಇದೆ, ಕ್ಲಿಯರ್ ಇದೆ. ಒಂದ್ಸಲ ನೋಡಿ, ರೀಜಾಯ್ನ್ ಆಗಿ. ಸರ್ ಕಾಣಿಸ್ತಾ ಇಲ್ಲ ನಮಗೂ ಕೂಡ. ಸ್ಕ್ರೀನ್ ಎಲ್ಲ ಕ್ಲಿಯರ್ ಇದೆ, ರೀಜಾಯ್ನ್ ಆಗಿ. ಯಾರಿಗೆ ಕಾಣಿಸ್ತಾ ಇಲ್ಲ? ಜಸ್ಟ್ ಡಿ ಅಂತ ಕಾಣಿಸ್ತಾ ಇದೆ ಅಷ್ಟೇನೆ. ಇಲ್ಲ, ಇಲ್ಲಿ ಇದೆಯಲ್ಲ ಸರ್, ಇಲ್ಲಿ ನೋಡಿ ಸ್ಕ್ರೀನ್ ಸರ್, ಮೇಲೆ ಜಸ್ಟ್ ಡಿ ಅಂತ ಕಾಣಿಸ್ತಾ ಇದೆ. ನೋಡಿ ಕಾಣಿಸ್ತಾ ಇರ್ಬೇಕು ಅಂತ ಅನ್ಕೊಂಡಿದೀನಿ. ಓಕೆ, ಸ್ವಲ್ಪ ಮೇಲೆ ತಗೊಳ್ತೀನಿ, ಮೋಸ್ಟ್ಲಿ ಯಾವ ಕ್ಲಾರಿಟಿ ಸಿಗ್ಬೋದು ನಿಮ್ಗೆ. ಓಕೆ, ಈಗ ಸವರ್ಣ ದೀರ್ಘ ಸಂಧಿ. ಓಕೆ ಓಕೆ ಓಕೆ. ಎ ಸವರ್ಣ ದೀರ್ಘ ಸಂಧಿ ಅಂತ ಒಬ್ರು ಹೇಳ್ತಾ ಇದಾರೆ. ಲೋಪಸಂಧಿ. ಲೋಪಸಂಧಿ. ಇನ್ನೊಬ್ರು ಲೋಪಸಂಧಿ ಅಂತ ಹೇಳ್ತಾ ಇದ್ದೀರಾ. ಲೋಪಸಂಧಿ. ಲೋಪಸಂಧಿ ಅಂತ ಹೇಳ್ತಾ ಇದ್ದೀರಾ, ಮತ್ತು ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಓಕೆ, ನೆಕ್ಸ್ಟ್ ಬೆಳದಿಂಗಳು ಯಾವ ಸಂಧಿ? ಆದೇಶ ಬಿಡಿಸೋದು ಹೇಗೆ? ಲೋಪಸಂಧಿ. ಹೇಗೆ ಬಿಡಿಸೋದು? ತಿಂಗಳು. ಆದೇಶ ಸಂಧಿ. ಆದೇಶ ಸಂಧಿ. ಬಿಡಿಸೋದು ಹೇಗೆ? ಆದೇಶ ಸಂಧಿ. ಬೆಳ್ ಪ್ಲಸ್ ತಿಂಗಳು. ತಿಂಗಳು. ಸೂರ್ಯೋದಯ ಹೇಗೆ?
ಸೂರ್ಯ ಪ್ಲಸ್ ಉದಯ. ಸೂರ್ಯ ಪ್ಲಸ್ ಉದಯ. ಇದು ಯಾವ ಸಂಧಿ ಆಗುತ್ತೆ? ಗುಣ ಸಂಧಿ. ಇದೆ ಆದೇಶ ಸಂಧಿ ಅಂತ ಯಾರೋ ಒಬ್ರು ಹೇಳಿದ್ರಿ. ಓಕೆ, ಇದು ಗುಣ ಸಂಧಿ ಅಂತ ಬಹು ಅಪೇಕ್ಷೆ ಇದೆ ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ರಘು ದ್ವಹನ ಅಂತಿದೆ. ರಘು ರಾಮ, ಅವನ ರಘು ಪ್ಲಸ್ ಉದ್ವಾಹನ. ಹಾ, ಸುವರ್ಣ ದೀರ್ಘ ಸಂಧಿ. ಉದ್ವಾಹನ ಗುಣ ಸಂಧಿ. ಯಾವ ಸಂಧಿ? ಸುವರ್ಣ ದೀರ್ಘ ಸಂಧಿ. ಸವರ್ಣ, ಸವರ್ಣ, ಸುವರ್ಣ ಅಲ್ಲ ಸವರ್ಣ. ಓಕೆ, ಸವರ್ಣ ಸೇಮ್ ಲೆಟರ್ ಅಂತ. ಓಕೆ, ಈಗ ನೋಡಿ ನಿಮ್ಗೆ ಕನ್ಫ್ಯೂಷನ್ ಆಗಿರೋದು ಊರೂರು, ಕೆಲವರಿಗೆ ಊರು ಊರು ಅನ್ನುವಂಥ ಸವರ್ಣ ದೀರ್ಘ ಸಂಧಿ ಮತ್ತು ರಘು ಉದ್ವಹನ ಅನ್ನುವಂಥದ್ದು ಸವರ್ಣ ದೀರ್ಘ ಸಂಧಿ ಅಂತ ಆಗಿದೆ. ಆದರೆ ನಿಮ್ಗೆ ಊರು ಪ್ಲಸ್ ಊರು ಅನ್ನುವಂಥದ್ದು ಲೋಪ ಸಂಧಿ ಆಗಿದೆ. ಹೇಗೆ ಅದನ್ನ ಹೇಗೆ ಬಿಡಿಸಿ ನೋಡೋದು? ಇದೊಂಥರ ನಮಗೆ ಸಂಧಿಗಳಲ್ಲಿ ಈ ಪದಗಳು ತುಂಬಾ ಸ್ವಲ್ಪ ನಮಗೆ ಸಮಸ್ಯೆಯನ್ನ ಕೊಡ್ತಾ ಇದೆ. ಅಂದ್ರೆ ಇದು ಯಾಕೆ ಹೀಗೆ ಅನ್ನುವಂಥದ್ದು. ಪೇಜ್ ನಂಬರ್ 18 ಭಾಗ 1, ಪುಸ್ತಕದ ಪೇಜ್ ನಂಬರ್ 18 ಭಾಗ 1. ನೀವು ಅದನ್ನ ರೆಫರ್ ಮಾಡಿ ಎಲ್ಲ ರೆಫರ್ ಮಾಡಿ. ಬೇಗ ತೆಗಿಬೇಕು, ಪುಸ್ತಕ ತೆಗಿಬೇಕು. ನೀವು ಪುಸ್ತಕ ತೆಗೆದ್ರೆ ಮಾತ್ರ ಅದು ಕ್ಲಾರಿಟಿ ಸಿಗುತ್ತೆ ನಿಮ್ಗೆ. ಓಕೆನಾ? ರೆಫರ್ ಮಾಡಿದ್ದೀರಾ? ರೆಫರ್ ಮಾಡಿದ್ದೀರಲ್ಲ ಇದನ್ನ? ಹಾ, ಎಸ್. ಇಲ್ಲಿ ನೋಡಿ, ನಿಮಗೆ ಒಂದಿಷ್ಟು ಉದಾಹರಣೆಗಳನ್ನ ಇಲ್ಲಿ ಕೊಡಲಾಗಿದೆ. ಪೇಜ್ ನಂಬರ್ 18 ಸಾಕಷ್ಟು ಉದಾಹರಣೆಗಳಿದಾವೆ. ಯಾವ್ದೋ ಡಿಸ್ಟರ್ಬೆನ್ಸ್ ಇದೆ ನೋಡಿ. ಒಂದು ಪದ ಇದರಲ್ಲಿ ಕಂಡು ಬರ್ತದೆ, ಅದು ಊರೂರು ಅಂತ. ಯಾಕೆ ಊರೂರು ಲೋಪಸಂಧಿ ಅಂದ್ರೆ, ಲೋಪಸಂಧಿ ಅಂದ್ರೆ ನೋಡಿ, ಇಲ್ಲೇ ಬಿಡಿಸ್ತೀನಿ. ರಾ ಪ್ಲಸ್ ಹೂ ಅಂತ ನೀವು ಅದನ್ನ ಈ ರೀತಿ ಕೊನೆ ಲೆಟರ್ಸ್ ಅನ್ನ ಬಿಡಿಸ್ಕೋಬೇಕು. ಆ ಕೊನೆ ಲೆಟರ್ಸ್ ಅನ್ನ ಬಿಡಿಸ್ಕೊಂಡಂತ ಸಂದರ್ಭದಲ್ಲಿ ನೀವು ಗುಣಿತಾಕ್ಷರ ಮಾಡ್ತೀರಿ ಅಲ್ವಾ? ಸೊ ಗುಣಿತಾಕ್ಷರ ಮಾಡುವಾಗ ಒಂದು ಲೆಟರ್ ನಮಗೆ ಸಿಗುತ್ತೆ, ಹೂ ಅಂತ. ಅದು ಯಾವುದೇ ಇರ್ಬೋದು. ನೆಕ್ಸ್ಟ್ ಬೇರೆ ಉದಾಹರಣೆಗಳನ್ನು ತೆಗೆದುಕೊಂಡು ಕೂಡ ನಾವು ಅದನ್ನ ಬಿಡಿಸಿದಾಗ ನಿಮ್ಗೆ ಹೂ ಇರ್ಬೋದು, ಎ ಇರ್ಬೋದು, ಇ ಇರ್ಬೋದು, ಆ ಇರ್ಬೋದು. ಈ ತರ ಕೆಲವು ಸ್ವರಗಳು ಅಲ್ಲಿ ನಿಮ್ಗೆ ಲೋಪ ಆಗ್ಬಿಡುತ್ತೆ. ಇದು ಇರೋದೇ ಇಲ್ಲ, ಇದು ಹೊರಟೋಗ್ಬಿಡುತ್ತೆ. ಎಲ್ಲಿಗೆ ಬಂದಾಗ ಅಂದ್ರೆ ಈ ರೀತಿ ಪದ ಆದಾಗ ನಿಮಗೆ ಈ ಕೊನೆಯ ಸ್ವರ ಇದೆಯಲ್ಲ, ಇದು ಬಿಟ್ಟೋಗುತ್ತೆ. ಆದ್ರೆ ಯಾಕೆ ಊರು ಅಂತ ಇಲ್ಲಿ ಇದೆ ಅಂದ್ರೆ, ಇಲ್ಲಿ ಊರು ಅಂತ ನೋಡಿ, ನೀವು ಇಲ್ಲಿ ಫಸ್ಟ್ ಲೆಟರ್ ಇದೆ ನೋಡಿ, ಸಂಧಿ ಬಿಡಿಸಿದಾಗ ಫಸ್ಟ್ ಲೆಟರ್ ಸ್ವರ ಇದೆಯಲ್ಲ, ಈ ಸ್ವರ ಬಿಟ್ಟು ಹೋಗಿರೋದಿಲ್ಲ, ಅದು ಹಾಗೆ ಇರುತ್ತೆ. ಅದು ಆ ಕಾರಣಕ್ಕಾಗಿ ಆ ಸ್ವರ ಇಲ್ಲಿ ಬಂದು ಹಾಗೆ ಕೂತ್ಕೊಂಡಿದೆ. ಆದ್ರೆ ಈ ಸ್ವರ ಬಿಟ್ಟು ಹೋಗಿದೆ, ಈ ಸ್ವರ ಇಲ್ಲಿ ಬಂದು ಕೂತ್ಕೊಂಡಿರೋದ್ರಿಂದ ಅದು ಲೋಪ ಸಂಧಿ ಆಗುತ್ತೆ. ಇದು ಬಿಟ್ಟು ಹೋಗ್ಬಿಡುತ್ತೆ, ಅದಕ್ಕೆ ಲೋಪ. ಅಂದ್ರೆ ಪೂರ್ವ ಪದದಲ್ಲಿರುವಂತಹ ಕೊನೆ ಸ್ವರ ಏನಾಗುತ್ತೆ ಅಂದ್ರೆ ಬಿಟ್ಟು ಹೋಗುತ್ತೆ. ನಿಮಗೆ ಹೂ ಅನ್ನುವಂಥದ್ದು ಇನ್ನೊಂದು ನಿಮಗೆ ಗಮನಕ್ಕೆ ಬಂದಾಗ ಗೊತ್ತಾಗುತ್ತೆ. ಇನ್ನೊಂದು ಪದ ನಾನು ನಿಮ್ಗೆ ಬಿಡಿಸಿದ್ರೆ ಗೊತ್ತಾಗುತ್ತೆ. ಆಗ ನಿಮಗೆ ಅದು ಕ್ಲಾರಿಟಿ ಸಿಗುತ್ತೆ ನೋಡಿ. ಅದನ್ನೇ ನೀವು ಊರಿಂದ ಅಂತ ಬಿಡಿಸ್ತೀರಿ ಅಂತ ಇಟ್ಕೊಳ್ಳಿ, ಹೀಗೆ. ಓಕೆ, ಊರಿಂದ ಅಂತ ಬಿಡಿಸ್ತೀರಿ ಅಂತ ಇಟ್ಕೊಳ್ಳೋಣ. ಸೊ ಇದನ್ನ ಬಿಡಿಸಿದ್ರೆ ಹೇಗೆ ಬಿಡಿಸ್ತೀರಾ? ಊರು ಪ್ಲಸ್ ಇಂದ. ಊರು ಪ್ಲಸ್ ಇಂದ ಅಂತ ಬಿಡಿಸಿದ್ರಿ ಅಲ್ವಾ? ಈಗ ನೋಡಿ, ಈ ನಾನು ಅವಾಗ ಬಿಡಿಸಿ ಹೇಳಿ ಕೊಟ್ನಲ್ಲ ನಿಮಗೆ, ರಾ ಪ್ಲಸ್ ಹೂ ಅಂತ. ಈ ಸ್ವರ ಇದೆಯಲ್ಲ, ಇದು ಹೊರಟೋಗಿದೆ ನೋಡಿ. ಇಲ್ಲಿ ಇಲ್ಲ, ಊರುಂದ ಅಂತ ಇಲ್ಲ. ಹಾಗೇನಾದ್ರೂ ನೀವು ಊರುಂದ ಅಂತ ಮಾಡಿದ್ರೆ, ಈ ತರ ಮಾಡಿದ್ರೆ, ಜಸ್ಟ್ ನಾನು ಐ ಆಮ್ ರೈಟಿಂಗ್ ಲೈಕ್ ದಿಸ್ ಅಂದ್ರೆ ಈ ತರ ಮಾಡಿದ್ರೆ ಆ ತರ ಪದ ಮೀನಿಂಗ್ ಇರೋದಿಲ್ಲ. ಓಕೆ, ಸೊ ಹಾಗಾಗಿ ಇದು ತಪ್ಪಾಗ್ಬಿಡುತ್ತೆ ಊರುಂದ ಅಂತ ಬರುತ್ತೆ. ಹಾಗಾಗಿ ಈ ಸ್ವರ ಇದೆಯಲ್ಲ, ಇದು ಬಿಟ್ಟು ಹೋಗುತ್ತೆ. ಈ ಸ್ವರ ಇದೆಯಲ್ಲ, ಇದು ಇಲ್ಲಿ ಬಂದು ಹಾಗೆ ಇದು ಇದ್ದಿರುತ್ತೆ, ಉತ್ತರ ಪದದ ಮೊದಲನೇ ಸ್ವರ. ಆ ಕಾರಣಕ್ಕಾಗಿ ಅದು ಲೋಪಸಂಧಿ ಆಗುತ್ತೆ. ಅಂದ್ರೆ ಇದು ಬಿಟ್ಟೋಗೋದು, ಇದು ಬಿಟ್ಟೋಗೋದಕ್ಕೆ ಲೋಪ, ಇದು ಲೋಪ ಆಗೋದು ಅಷ್ಟೇ. ನೀವು ಯಾವುದೇ ಪದ ತಗೊಳ್ಳಿ, ನಿಮ್ಮ ಪುಟ ಸಂಖ್ಯೆ 18ರಲ್ಲಿ ನೀವು ಯಾವುದೇ ಪದವನ್ನು ತೆಗೆದುಕೊಳ್ಳಿ ಲೋಪಸಂಧಿಯಲ್ಲಿ, ಪಲ್ಲೆನೆಂದು ಇರ್ಬೋದು, ಮಾತಂತೂ ಇರ್ಬೋದು, ಸಂಪನ್ನರಾದನ, ಈ ಉದಾಹರಣೆಗಳನ್ನು ಮಾತ್ರ ಇಲ್ಲಿ ತಗೊಳ್ತೀನಿ, ಯಾಕಂದ್ರೆ ಸಾಕಷ್ಟು ವಿಚಾರ ಹೇಳೋದ್ರಿಂದಾಗಿ. ಸೊ ನೀವು ಅದನ್ನ ಪುಸ್ತಕದಲ್ಲಿ ನೋಡ್ಕೋಬಹುದು. ಒಂದು ಉದಾಹರಣೆ ಕೊಡ್ತೀನಿ ನೋಡಿ.
ನಿಮಗೆ ಮಾತು ಪ್ಲಸ್ ಅಂತು ಅಂತ ಇಲ್ಲಿ ಬಿಡಿಸ್ತೀರಿ ಅಂತ ಇಟ್ಕೊಳ್ಳಿ. ಇಲ್ಲಿ ನೋಡಿ ತಾ ಪ್ಲಸ್ ಊ ಇದೆಯಲ್ಲ, ಇದನ್ನ ಕೂಡಿಸಿ ಬರೆದಂತ ಸಂದರ್ಭದಲ್ಲಿ ಅದು ಮಾತಂತು ಅಂತ ಆಗಿದೆ. ನೋಡಿ ಈ ಆ ಇದೆಯಲ್ಲ ಇದು ಹಾಗೆ ಉಳ್ಕೊಂಡಿದೆ, ಇದು ಹೂ ಇದೆಯಲ್ಲ ಇಲ್ಲಿ ಇರೋದಿಲ್ಲ. ಅರ್ಥ ಆಯ್ತಾ? ಅದು ಹೂ ಇರ್ಬೋದು, ಎ ಇರ್ಬೋದು, ಆ ಇರ್ಬೋದು, ಈ ತರದ ಸ್ವರ ಅಲ್ಲಿ ಆಗ್ತದೆ. ಓಕೆನಾ? ಓಕೆ. ಸೊ ಲೋಪ ಸಂಧಿಯಲ್ಲಿ ಕೊನೆ ಸ್ವರ ಬಿಟ್ಟು ಹೋಗೋದು ಅಷ್ಟೇ, ನೀವು ಅದನ್ನ ಅರ್ಥ ಮಾಡ್ಕೋಬೇಕು. ಆಗ್ಬೋದಾ? ಎಸ್. ಇಲ್ಲಿ ಬನ್ನಿ. ಬೆಳದಿಂಗಳು ಅಂತ ಹೇಳಿದ್ರಿ ಆದೇಶ ಸಂಧಿ. ಆದೇಶ ಸಂಧಿಲಿ ಹೇಗೆ ನಿಯಮಗಳು ಇರುತ್ತೆ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿದೆ. ಸಾಮಾನ್ಯವಾಗಿ ಆದೇಶ ಸಂಧಿಯಲ್ಲಿ ನೋಡಿ ಬೆಳದಿಂಗಳು ಇರೋದ್ರಿಂದಾಗಿ ನೋಡಿ ಇಲ್ಲಿ ಮೊದಲನೇ ಅಕ್ಷರಗಳಿದಾವೆ ನೋಡಿ. ಸಾಮಾನ್ಯವಾಗಿ ಕ ಗ ಇರ್ಬೋದು, ಅಥವಾ ಸಾರಿ ಒಂದು ನಿಮಿಷ, ಹೀಗ್ ಬರೆಯಲ್ಲ, ಈ ತರ ಬರೆಯೋಣ. ಕಾಕ್ಕೆ ಗ ಹೀಗ್ ಬರೆಯೋಣ, ಆಗ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಕಾ ಬದಲಿಗೆ ಗ, ಇದೆಲ್ಲ ಗೊತ್ತಿದೆ ನಿಮಗೆ. ತಾ ಬದಲಿಗೆ ದ, ಓಕೆ. ಪ ಬದಲಿಗೆ ಬ, ಈ ತರ ಬರುತ್ತೆ ಅನ್ನುವಂಥದ್ದು ಒಂದು ನಿಯಮ ಇದೆ. ಕಳೆದ ವರ್ಷ ಒಂದ್ 2-3 ಪದಗಳನ್ನು ಕೊಟ್ಬಿಟ್ಟಿದ್ರು. ಅದು ಯಾವುದು ಅಂದ್ರೆ ನಾನು ಮರ್ತಿದ್ದೀನಿ ಈಗ. ಅದ್ಯಾವುದೋ ಒಂದು ಚಕಾರಕ್ಕೆ ಬರುವಂತದ್ದೊಂದು ಪದ ಯಾವುದೋ ಒಂದು ಎಕ್ಸಾಮ್ ಅಲ್ಲಿ ಕೊಟ್ಟಿದ್ರು. ಅಂದ್ರೆ ನಾವೇನಂದ್ರೆ CBSE ಅಲ್ಲಿ ಅಷ್ಟೆಲ್ಲ ಮಕ್ಳಿಗೆ ಆ ತರದ್ದು ಬೇಡ ಅನ್ನುವಂಥದ್ದನ್ನ ನಾವು ನೋಡ್ತಾ ಇದೀವಿ. ಆದ್ರೆ ಇನ್ನೊಂದು ಇಲ್ಲಿ ನೋಡಿ, ಪಾಕ್ಕೆ ಬದಲಾಗಿ, ಉದಾಹರಣೆಗೆ ಬಾಕ್ಕೆ ಬದಲಾಗಿ ಸಮಟೈಮು ವಾ ಬರ್ಬೋದು. ಅಂದ್ರೆ ನೆರೆವೀದಿ ಅಂತ ಬಂದಂತ ಸಂದರ್ಭದಲ್ಲಿ ಬಲ ಒಂದು ಅಂತ, ಈ ಉದಾಹರಣೆಗೆ ಬಲ ಪ್ಲಸ್ ಬಂದು ಅಂತ ಆದೇಶ ಸಂಧಿಯಲ್ಲಿ ನೋಡಿ ಇಲ್ಲಿ ವಕಾರ ಬಂದ್ಬಿಡ್ಬೋದು ಯಾವಾಗ ಅದು ಕೂಡಿಸಿ ಬಂದಾಗ. ನೋಡಿ ಬಲ ಒಂದು ಅಂತ ಒಂದು ಉದಾಹರಣೆ. ಅಥವಾ ಮಾಕ್ಕೆ ವಾ ಬರ್ಬೋದು. ಇದು ಒಂದು ಇರೋದು ಜಸ್ಟ್ ಮೆಲ್ ಮಾತು ಅಂತ ಇದೆ, ಹೆಚ್ಚು ಪದಗಳಿಲ್ಲ ಇದಕ್ಕೆ. ಮೆಲ್ಲುವಾತು ಅಂತ ಸಾಮಾನ್ಯವಾಗಿ ಅದನ್ನ ಬರೀತೀವಿ. ಅದೇ ತರ ಇಲ್ಲಿ ಕಡು ಬೆಳ್ಪು ಅನ್ನೋದಕ್ಕೆ ಇದೇ ಬರುತ್ತೆ ನೋಡಿ. ಇಲ್ಲಿ ಅಲ್ಲಿದೆ ನಿಮ್ ಪುಸ್ತಕದಲ್ಲಿ ಕಡು ಪ್ಲಸ್ ಬೆಳ್ಪು ಅಂತ ಇದೆ ನೋಡಿ. ಈ ತರ ಕಡು ಬೆಳ್ಪು ಅಂತ ಬರಿತೀವಿ. ಕಡು ಅಂದ್ರೆ ತುಂಬಾ ಅಂತ ಅರ್ಥ, ಬೆಳ್ಪು ಬಿಳಿಯ ಅಂತ ಅರ್ಥವನ್ನು ಕೊಡುತ್ತೆ ಕಡು ಬೆಳ್ಪು. ನೋಡಿ ನಿಮ್ಗೆ ಅದು ಇದೆ ಅಲ್ವಾ, ಆ ಒಂದು ಇದು ಇದೆ. ಸೊ ಇಲ್ಲಿ ನೋಡಿ ಅದನ್ನೇ ನಾವು ಇಲ್ಲಿ ನೋಡ್ಬೋದಾಗಿದೆ. ಅದು ಆದೇಶ ಸಂಧಿಯಲ್ಲಿ ಈ ತರದ್ದು ಬರುತ್ತೆ. ನಿಮ್ಮ ಪುಸ್ತಕದಲ್ಲಿ ನೋಡಿ, ಪುಸ್ತಕದಲ್ಲಿ ನಿಮಗೆ ಸಾಕಷ್ಟು ಉದಾಹರಣೆಗಳಿದಾವೆ. ಇದನ್ನ ನೀವು ಅಧ್ಯಯನ ಮಾಡ್ಬೇಕಾಗುತ್ತೆ. ನೋಡಿ ಮಳೆಗಾಲ ಅಂತಿದೆ, ಮೈದೋರು ಅಂತಿದೆ, ಬೆಂಬತ್ತು, ಓಕೆ. ಪಕಾರಕ್ಕೆ ಬಕಾರ ಬಂದಿದೆ ನೋಡಿ. ಇಲ್ಲಿ ಬೆನ್ ಪ್ಲಸ್ ಪತ್ತು ಅಂತ ಬಿಡಿಸ್ತೀರಿ ಅಲ್ವಾ, ಹೀಗೆ ನೋಡಿ ಬೆನ್ ಪತ್ತು. ಕಡು ಬೆಳ್ಪು ನೋಡಿ, ಕಡು ಪ್ಲಸ್ ಈಗ ಬರ್ದ್ನಲ್ಲ ಅದೇ ಅಲ್ಲಿದೆ, ಬೆಳ್ಪು ತುಂಬಾ ಬಿಳಿ ಅಂತ ಅರ್ಥವನ್ನು ಕೊಡುತ್ತೆ. ಮೆಲ್ವಾತು, ಮೆಲ್ ಪ್ಲಸ್ ಮಾತು. ಮೆಲ್ವಾತು ಅಂದ್ರೆ ಒಂಥರ ಸವಿ ನುಡಿ, ಮಧುರವಾದ ಮಾತು, ಇಂಪಾದ ಮಾತು, ಮೆಲ್ಲಿತು ಮಾತು, ಅದು ಸಮಾಸಕ್ಕೆ ಹೋಗುತ್ತೆ. ಈ ತರ ನೋಡಿ. ಈ ಇದರಲ್ಲಿ ಹೋದ ವರ್ಷ ಕೊಟ್ಟಂತ ಪದ ಇದೆಯಲ್ಲ, ಇದು ಅಥವಾ ಸಮಾಸಕ್ಕೆ ಏನೋ ಕೊಟ್ಟಿತ್ತು ಅಂತ ಅನ್ಕೊಂಡಿದೀನಿ. ಮೆಲ್ವಾತು ಅನ್ನುವಂಥದ್ದು ಇತ್ತು, ಗೊತ್ತಾಯ್ತಲ್ಲ. ಸೊ ಅದಕ್ಕೆ ಇದರಲ್ಲಿ ಇರುವಂತದ್ದನ್ನು ನೀವು ಗಮನಿಸಿ ಓದ್ಬೇಕಾಗುತ್ತೆ. ಸ್ಪೀಕರ್ ಎತ್ಕೊಂಡ್ರ ಓಕೆ. ಏನಾದ್ರು ಡೌಟ್ ಇದೆಯಾ ಇದ್ರಲ್ಲಿ? ಓಕೆ. ಈಗ ನೋಡಿ ಇದರಲ್ಲಿ ಇನ್ನೊಂದು ಪದ ಬಂತು. ಇಲ್ಲಿ ಸೂರ್ಯೋದಯ ನಿಮ್ಗೆ ಗೊತ್ತೇ ಇದೆ, ಸೂರ್ಯ ಪ್ಲಸ್ ಉದಯ ಅಂತ ಬಂದಿದೆ. ಹಾಗಾದ್ರೆ ಇಲ್ಲಿ ನಿಮಗೆ ಗುಣಸಂಧಿಯಲ್ಲಿ ಯಾವ ರೀತಿ ನಿಯಮಗಳು ಬರುತ್ತೆ ಅನ್ನುವಂಥದ್ದನ್ನು ನೋಡೋದಾದ್ರೆ ಜಸ್ಟ್ ಅದನ್ನ ಸಿಂಪಲ್ ಆಗಿ ನೀವು ಅದನ್ನ ತಿಳ್ಕೊಬೇಕಾಗುತ್ತೆ. ಅದು ಹೇಗೆ ಅಂದ್ರೆ ನೋಡಿ, ಈ ಪೂರ್ವ ಪದದಲ್ಲಿ ಸಾಮಾನ್ಯವಾಗಿ ಯಾವುದೇ ಸಂದರ್ಭದಲ್ಲೂ ಕೂಡ ಪೂರ್ವ ಪದದ ಕೊನೆಯೇ ಸ್ವರ ನಾ ಹೇಳ್ತಿರೋದು, ಮತ್ತು ಉತ್ತರ ಪದ ಅಂತ ಬರೀತೀನಿ ಇದನ್ನ. ಊಪ ಅಂದ್ರೆ ಉತ್ತರ, ಊಪ. ನೀವು ಅದನ್ನ ಏಕ ಪದ ಅಥವಾ ಸಂಧಿ ಪದ ನೀವು ಹೇಗ್ ಬೇಕಾದ್ರೂ ಕರ್ಕೋಬಹುದು. ಅದನ್ನ ಏಕ ಪದ, ಸಂಧಿ ಪದ, ಒಂದು ಪದ ಏನಾದ್ರು ಕರ್ಕೋಬಹುದು.
ಇಲ್ಲಿ ನೋಡಿ, ಒಂದು ಅಕ್ಷರ ಇಲ್ಲಿ ಸಾಮಾನ್ಯವಾಗಿ ಆ ಅಥವಾ ಆ ಸ್ವರ ಮಾತ್ರ ಇರುತ್ತೆ ಪೂರ್ವ ಪದದಲ್ಲಿ ಆ ಅಥವಾ ಆ ದೀರ್ಘ ಇರುತ್ತೆ. ಅದರ ಉತ್ತರ ಪದದಲ್ಲಿ ನಿಮಗೆ ಒಂದು 3 ಸ್ವರಗಳು ಅದರ ಎದುರಿಗೆ ಬರ್ತವೆ. ಒಂದು ನಿಮಗೆ ಈ ಏನಾದ್ರೂ ಬಂತು ಅಂತ ಇಟ್ಕೊಳ್ಳಿ, ಈ ತರ ಈ ಅಥವಾ ಈ ಸ್ವರ ಬಂತು ಅಂದಾಗ ಅದು ಏಕಪದ ಆಗುವಾಗ ಅಥವಾ ಸಂಧಿಪದ ಆಗುವಾಗ ಸಂದರ್ಭದಲ್ಲಿ ಅದು ಏ ಆಗುತ್ತೆ, ದೀರ್ಘ ಏ ಆಗುತ್ತೆ. ಅಲ್ಲಿ ಊ ಅಥವಾ ಊ, ಸಾಮಾನ್ಯವಾಗಿ ಊ ಜಾಸ್ತಿ ಇರುತ್ತೆ ಊಗಿಂತ, ಅದು ಓ ಆಗುತ್ತೆ. ಇಲ್ಲಿ ನಿಮಗೆ ರೂ ಬಂತು ಅಂತ ಇಟ್ಕೊಳ್ಳಿ, ಸಾಮಾನ್ಯವಾಗಿ ರೂ ಒಂದೇ ಅಕ್ಷರ ಇರೋದ್ರಿಂದ ಒಂದೇ ಅಕ್ಷರ ರೂ ಅನ್ನೋ ದೀರ್ಘ ಇಲ್ಲ, ರೂ ಇರೋದು ನಮ್ಮ ವರ್ಣಮಾಲೆಯಲ್ಲಿ, ಹಾಗಾಗಿ ಅದು ಅರ್ ಆಗುತ್ತೆ. ನೋಡಿ, ಒಂದೇ ಒಂದು ನಿಮಗೆ ಅಕ್ಷರ ಈ ಕಡೆಗಿದೆ, ಆ ಕಾರಗಳ ಮುಂದೆ ಈ ಕಾರಗಳು ಪರವಾದರೆ ಏಕಾರ. ನೀವು ಸೂತ್ರ ಹೇಳುವಾಗ ಹಂಗೆ ಬರ್ಕೊಂಡು ನಿಮ್ಗೆ ತುಂಬಾ ಕನ್ಫ್ಯೂಷನ್. ಹಾಗಾಗಿ ಏನ್ ಮಾಡ್ಬೇಕು, ಆ ಈ ಎ ಆ ಊ ಓ ಆರು ಅರ್, ಆ ಈ ಎ ಆರು ಆ ಊ ಓ ಆರು ಅರ್. ಈ ತರ ಸಿಂಪಲ್ ಆಗಿ ನೀವು ಅದನ್ನ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಗುಣಸಂಧಿದು ನಿಮಗೆ ಅರ್ಥ ಆಗುತ್ತೆ. ಸೊ ಅದಕ್ಕೆ ಏನ್ ಮಾಡ್ಬೇಕು, ನಿಮ್ಮ ಪುಟ ಸಂಖ್ಯೆ 18ರಲ್ಲಿ ಹೇಳಿದ್ನಲ್ಲ, 18ರಲ್ಲಿ ನೀವು ಗುಣಸಂಧಿಯ ಒಂದು ಪದವನ್ನ ಕೊಡಲಾಗಿದೆ. ಅದನ್ನ ನೋಡಿ, ಇಲ್ಲಿ ದೇವೇಂದ್ರ ಅಂತ ಕೊಡಲಾಗಿದೆ, ದೇವ ಪ್ಲಸ್ ಇಂದ್ರ ಏ ಬಂದಿದೆ. ನೀವು ಒಂದೇ ಒಂದು ಎಕ್ಸಾಂಪಲ್ ಅಲ್ಲಿ ಎಲ್ಲವನ್ನ ನೋಡ್ಬೋದು. ನೋಡಿ, ಇಲ್ಲಿ ಏ ಬಂದಿದೆ, ದೇವ ಇಂದ್ರ. ಇಲ್ಲೂ ನೋಡಿ ಜ್ಞಾನೇಶ್ವರ ಏ ಬಂದಿದೆ. ಇದು ಸೂರ್ಯೋದಯ ಇಲ್ಲಿ ಬಂತಲ್ವಾ, ಸೇಮ್ ಒಂದು ಪದ ಇಲ್ಲಿ ಬಂದಿದೆ ನೋಡಿ. ಯಾವುದು ಈ ಸೂರ್ಯೋದಯ ಅಂತ ಏನಿದೆ, ಇದು ಹೀಗೂ ಬರಿಬಹುದು. ಯಾರಾದ್ರೂ ಕೇಳಿದ್ರೆ ಸರ್ ಇದು ಹೇಗೆ ಹೀಗೆ ಬರಿಬಹುದು ಅಂತ, ಇದು ಅರ್ಕ ಒತ್ತನ್ನ ಉಪಯೋಗಿಸಿ ಬರೆಯುವಾಗ ಅದು ಹೀಗೆ ಬರೆದಿದ್ದಾರೆ ಅಷ್ಟೇ, ಸೂರ್ಯೋದಯ. ಓಕೆ, ಅಥವಾ ಅದು ಹೀಗೂ ಕೂಡ ಇರುತ್ತೆ ನೋಡಿ, ಪುಸ್ತಕದಲ್ಲಿ ಹೀಗೆ ಕೇಳಿದ್ದಾರೆ. ಎರಡು ಕೂಡ ಸರಿಯಾದದ್ದು ಆಗ್ಬೋದಾ? ಅದ್ರ ಚರ್ಚೆಗೆಲ್ಲ ಹೋಗೋದು ಬೇಡ. ಈಗ ಇದ್ಯಾಕೆ ಅಂತ ತುಂಬಾ ಡಿಟೇಲ್ ಆಗಿ ಹೇಳುವಾಗ ಅದನ್ನ ನೋಡೋಣ. ಎಸ್, ಈಗ ನೆಕ್ಸ್ಟ್ ನೋಡಿ, ಮಹರ್ಷಿ ಅಂತ ಒಂದು ಪದ ಇದೆ, ಮಹ ಪ್ಲಸ್ ಋಷಿ ಅಂತ ಬಂತು. ಮಹರ್ಷಿ ನೋಡಿ, ಇಲ್ಲಿ ಬಿಡಿಸಿದ್ರೆ ಗೊತ್ತಾಗುತ್ತೆ ನಿಮಗೆ. ಕೆಲವರು ಮಹಾ ಅಂತಾನು ಬಿಡಿಸ್ತಾರೆ, ಹಾಗಾಗಿ ಅದು ಋಷಿ ಅನ್ನುವಂಥದ್ದು. ಮಹಾ ಈಶ ನೋಡಿ, ಎ ಬಂದಿದೆ, ಇಲ್ಲಿ ಅರ್ ಬಂದಿದೆ, ಇಲ್ಲಿ ಓ ಬಂದಿದೆ. ನೋಡಿ, 3 ಏನು ವಿಧಾನಗಳಿದೆ ಅಲ್ಲಿದೆ. ಓಕೆನಾ? ಸರಿಯಾ? ಹಲೋ, ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ರಘುದ್ವಹನ ಅಂತ ಇದೆ. ರಘುದ್ವಹನದಲ್ಲಿ ಏನ್ ಮಾಡ್ಬೇಕು, ಈಗ ಇದು ಸವರ್ಣ ದೀರ್ಘ ಸಂಧಿ. ನೀವು ಉದಾಹರಣೆಯನ್ನು ಹೇಳಿದ್ದೀರಿ. ಸವರ್ಣ ದೀರ್ಘ ಸಂಧಿಯಲ್ಲಿ ಏನಾಗುತ್ತೆ ಅಂದ್ರೆ ಜಸ್ಟ್ ಸ ವರ್ಣ ಅಷ್ಟೇ. ನೋಡಿ, ಸ ಅಂದ್ರೆ ಸೇಮ್ ವರ್ಣ ಅಕ್ಷರ. ನಾನು ಸ್ವಲ್ಪ ಬಿಡಿಸಿ ಬರೆದಿದ್ದೀನಿ ಇಲ್ಲಿ, ಸ ವರ್ಣ ಅಂತ. ಯಾಕೆ ಸ ವರ್ಣ ಅಂದ್ರೆ ಸೇಮ್ ಲೆಟರ್ ಅಕ್ಷರ. ಹೇಗೆ ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಸಾಮಾನ್ಯವಾಗಿ ಆ ಇರ್ಬೋದು, ಆಕಾರ ಇರ್ಬೋದು, ಅದರ ಮುಂದೆ ನಿಮಗೆ ಅದೇ ಸೇಮ್ ಲೆಟರ್ ಬರಬೇಕು, ಬೇರೆದ್ ಬರಲ್ಲ. ಇಲ್ಲಿ ಸೇಮ್ ಬೇರೆದು ಅಂತಂದ್ರೆ ನಿಮ್ಗೆ ಇಲ್ಲಿ ನೋಡಿ, ಆ ಕಾರದ ಮುಂದೆ ಈ ಬಂದಿದೆ ನೋಡಿ, ಇಲ್ಲಿ ಗುಣಸಂಧಿಯಲ್ಲಿ ಇದು ಬೇರೆ ಬಂದಿರೋದ್ರಿಂದ ಏ ಆಗಿದೆ. ಅದು ಆ ಈ ಏ ಆಗಿದೆ, ಆ ಓ ಆಗಿದೆ, ಆರು ಅರ್ ಆಗಿದೆ, ಬೇರೆ ಅಕ್ಷರ ಬಂದಿದೆ. ಇದರಲ್ಲಿ ಹಂಗಾಗೋದಿಲ್ಲ, ಸೇಮ್ ಲೆಟರ್ಸ್ ಅನ್ನ ನೀವು ತರಬೇಕಾಗುತ್ತೆ. ಅದು ನೋಡಿ, ಆ ಅಥವಾ ಆ ಇದ್ರೆ ನೀವು ಇದು ಪೂರ್ವ ಪದ, ಉತ್ತರ ಪದ, ಏಕಪದ ಅಂತ ಮಾಡ್ಕೊಳ್ಳೋಣ. ಇಲ್ಲಿ ದೀರ್ಘ ಆನೆ ಬರುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ದೇವ ಅಂತ ಇದೆ ಅಂತ ಇಟ್ಕೊಳ್ಳಿ, ಆಲಯ ಇದೆ ಅಂತ ಇಟ್ಕೊಳ್ಳಿ. ಆಗ ಇಲ್ಲಿ ಆ ಮತ್ತೆ ಆ ಈ ಎರಡೂ ಅಕ್ಷರಗಳು ಸೇರಿ ಅದು ಇಲ್ಲಿ ದೇವಾಲಯ ಅಂತ ಆಗಿದೆ ನೋಡಿ. ಆ ದೀರ್ಘ ಆಗಿದೆ. ಒಂದು ನಿಮಿಷ, ಅರ್ಥ ಆಯ್ತಾ? ಓಕೆನಾ? ಸೊ ಇದಕ್ಕೆ ಈಗ ನೀವು ಈ ಸೇರಿಸ್ತೀರಿ ಅಂತ ಇಟ್ಕೊಳ್ಳಿ. ಸಪೋಸ್ ಈ ಅನ್ನ ಸೇರಿಸ್ತೀರಿ ಈ ತರ,
ಹೀಗೆ ಈನೇ ಸೇರ್ಬೇಕು, ಬೇರೆ ಅಕ್ಷರ ಸೇರಂಗಿಲ್ಲ. ಆಗ ಅದು ಈ ದೀರ್ಘನೆ ಬರುತ್ತೆ. ನೀವು ಊಗೆ ಅಥವಾ ಊ ಇದ್ರೆ ಅಥವಾ ಊ ಸ್ವಲ್ಪ ಕಡಿಮೆ ಊ ಸೇರೋದು, ಕೆಲವೊಮ್ಮೆ ಸೇರ್ಕೋಬಹುದು, ಆಗ ಅದು ಊ ಬರುತ್ತೆ. ನೋಡಿ, ಅ ಅ ಆ ಇ ಇ ಈ ಉ ಉ ಊ ಸೇಮ್ ಲೆಟರ್, ಏನು ಚೇಂಜಸ್ ಇಲ್ಲ, ಎಲ್ಲ ಸೇಮ್ ಲೆಟರ್ ಆನೇ ಇದೆ. ಇದು ಎಲ್ಲ ಈನೇ ಇದೆ, ಇದು ಎಲ್ಲ ಊನೇ ಇದೆ. ನಿಮ್ಮ ಪುಸ್ತಕದಲ್ಲಿ ನೋಡ್ಕೊಳ್ಳಿ, ಅದೇ ಪೇಜ್ ನಂಬರ್ ಇದರಲ್ಲಿ ಒಂದೆರಡು ಮೂರು ಉದಾಹರಣೆಗಳನ್ನ ನಾವು ನೋಡ್ಬೋದಾಗಿದೆ. ಮಹಾತ್ಮ ಅಂತಿದೆ ನೋಡಿ. ಇದೆಲ್ಲ ನೀವು ಪ್ರಾಕ್ಟೀಸ್ ಮಾಡಿದ್ದೀರಿ ಅಲ್ವಾ? ಪ್ರಾಕ್ಟೀಸ್ ಮಾಡಿದ್ದೀರಿ ತಾನೇ? ಮಾಡಿದ್ದೀರಾ? ಎಸ್. ಹೀಗೆ ಮಾಡಿದ್ದೀರಾ ಪ್ರಾಕ್ಟೀಸು? ಬಿಡಿಸಿ. ಹೀಗೆ ಮಾಡಿದ್ರೆ ಗುಡ್, ಓಕೆನಾ? ಅಥವಾ ಹೀಗೆ ಅಂತಲ್ಲ, ನಿಮ್ಗೆ ಅರ್ಥ ಆಗಂಗೆ, ಓಕೆ, ಆಗ್ಬೋದು, ಅರ್ಥ ಆಗ ಹಾಗೆ ಆಗ್ಬೋದು. ಈಗ ನೋಡಿ, ಇಲ್ಲಿ ಮಹಾ ಪ್ಲಸ್ ಆತ್ಮ, ಸಾಮಾನ್ಯವಾಗಿ ಮಹಾ ಅಂತ ಬರೀತಾರೆ. ಈಗ ನೋಡಿ, ಇಲ್ಲಿ ಆನೆ ಇದೆ, ಇಲ್ಲಿ ಆನೆ ಇದೆ, ಅಲ್ಲಿ ಆನೆ ಆಗಿದೆ ನೋಡಿ, ಓಕೆನಾ? ಇಲ್ಲಿ ನೋಡಿ ಆ ಇದೆ. ಅದೇ ತರ ನೋಡಿ, ಇನ್ನೊಂದು ಗಿರಿಗೆ ಬರಿತೀನಿ, ಗಿರಿ ಪ್ಲಸ್ ಈಶ. ನಿಮ್ ಪುಸ್ತಕದಲ್ಲಿರೋ ಉದಾಹರಣೆನೇ ಕೊಡ್ತಾ ಇದ್ದೀನಿ. ಅಲ್ಲಿ ಗಿರೀಶ, ಓಕೆ. ಆಮೇಲೆ ನಿಮ್ಮ ಪುಸ್ತಕದಲ್ಲಿ ವಧೂಪೇತ ಅಂತ ಇರ್ಬೇಕಲ್ವಾ? ಸುರಾಸುರ ಇದೆ ನೋಡಿ, ವಧೂಪೇತ ಇದೆ, ವಧೂಪೇತ ಕೊಡೋಣ, ಓಕೆನಾ? ಹೂಗೆ ಉದಾಹರಣೆ ಆಗಿರೋದ್ರಿಂದ ಅದು ವಧು ಪ್ಲಸ್ ಸಾರಿ, ಮಧು ಆಗೋಯ್ತು. ಮಕ್ಕಳೇ, ಇದೆ ಎಮೋಜಿ ದಯವಿಟ್ಟು ಕಳಿಸ್ಬೇಡಿ, ಎಮೋಜಿ ಬೇಡ. ವಧು ಅಂತಾನು ಬಿಡಿಸ್ತಾರೆ ಹೀಗೆ, ವಧು ಉಪೇತ ಸಂಸ್ಕೃತ ಪದ ಆಗಿರೋದ್ರಿಂದ ಸ್ವಲ್ಪ ಅದೇನಾಗಿರುತ್ತೆ ಅಂದ್ರೆ ಊಕಾರ ಅಂತ ಸ್ತ್ರೀಲಿಂಗ ಅಂತ ಕರೀತಾರೆ. ಆ ತರದ್ದೆಲ್ಲ ಸಾಮಾನ್ಯವಾಗಿ ಊಕಾರ ಅಂತ ಸ್ತ್ರೀಲಿಂಗ ಈ ತರ ಎಲ್ಲ ಬರುತ್ತೆ ಸಂಸ್ಕೃತದ್ದು. ಆ ಕಾರಣಕ್ಕಾಗಿ ವಧು ಅಂತ ಬಿಡಿಸ್ತಾರೆ. ಇಲ್ಲಿ ಉಪೇತ ಅಂದ್ರೆ ಮದುಮಗಳ ಜೊತೆಗೆ ಕೂತ್ಕೊಂಡಿರ್ತಾರಲ್ಲ, ಸೊ ಅದಕ್ಕೆ ಆ ರೀತಿಯಲ್ಲಿ ಕರೆಯೋದಂಥದ್ದು. ಸೊ ನೋಡಿ, ಇಲ್ಲಿ ವಧೂಪೇತ ಅಂತ ಬರುತ್ತೆ, ಓಕೆನಾ? ಸೊ ಇಲ್ಲಿ ಇದು ಎರಡೂ ಸೇರಿದಾಗ ಅದೇನಾಗಿದೆ, ಇಲ್ಲಿ ಊ ದೀರ್ಘ ಆಗಿದೆ, ಇಲ್ಲಿ ಈ ದೀರ್ಘ ಆಗಿದೆ. ಸೊ ಇದೇ ತರದ ಉದಾಹರಣೆ ನಿಮಗೆ ಇಲ್ಲಿ ಕೂಡ ಇದೆ ನೋಡಿ. ರಘು ಉದ್ವಹನ, ರಘೂದ್ವಹನ. ರಘು ಅಂದ್ರೆ ರಾಮ ಅಂತ ಅರ್ಥ, ಆತನ ಯಜ್ಞದ ಕುದುರೆ ಇತ್ತಲ್ಲ ಅದು. ಸೊ ಹಾಗಾಗಿ ಅದು ಆ ತರ ಪದವನ್ನ ಕೊಟ್ಟಿದೆ. ಏನಾದ್ರು ಡೌಟ್ ಇದ್ರೆ ಕೇಳಿ, ನಿಮಗೆ ಕ್ಲಾರಿಟಿ ಸಿಗ್ಬೇಕು ಅಷ್ಟೇ, ಸಂಧಿಗಳು ಕ್ಲಾರಿಟಿ ಸಿಗ್ಬೇಕು ನಿಮ್ಗೆ ಅಷ್ಟೇ, ಓಕೆನಾ? ಮತ್ತೆ ಇದು ಕಂಠಪಾಠ ಮಾಡೋದ್ರಿಂದ ಎಲ್ಲ ಬರಲ್ಲ, ಕಂಠಪಾಠ ಮಾಡಿದ್ರೆ ಬರಲ್ಲ. ಈಗ ಇದಕ್ಕೆ ಆನ್ಸರ್ ನೀವು ಹೇಳಿದ್ರಲ್ಲ, ಈಗ ಆನ್ಸರ್ ನೋಡ್ಕೊಳ್ಳೋಣ ಯಾವ್ದು ಆನ್ಸರ್ ಅಂತ. ನೋಡಿ, ಊರೂರು ಅನ್ನೋದು ಲೋಪಸಂಧಿ ಆಯ್ತು. 5 ಎಲ್ಲಿದೆ ಅದು ಸರಿಯಾದಂತ ಉತ್ತರ. ಇಲ್ಲಿ 2 ಕಡೆಗಿದೆ, ಇಲ್ಲ 5 ಇದೆ, ಇಲ್ಲ 5 ಇದೆ. ಈಗಲೇ ನಿಮಗೆ ಗೊತ್ತಾಗುತ್ತೆ ಬಿ ಅಥವಾ ಡಿ ಯಾವುದಾದ್ರೂ ಒಂದು ಉತ್ತರ ಆಗಿರುತ್ತೆ ಅಂತ. ಬೆಳದಿಂಗಳ ಅನ್ನುವಂಥದ್ದು ಅದು ಆದೇಶ ಸಂಧಿ, 1 ಎಲ್ಲಿದೆ ನೋಡಿ, ಅದು ಆದೇಶ ಸಂಧಿ. ಸೂರ್ಯೋದಯ ಅನ್ನುವಂಥದ್ದು ಗುಣಸಂಧಿ ಮತ್ತು ರಘುದ್ವಹನ ಅನ್ನುವಂಥದ್ದು ಲೋಪಸಂಧಿ. ಆನ್ಸರ್ ಈಸ್, ಅದು ಯಾವ್ದು ಆನ್ಸರ್ ಬಂತೀಗ? ಬಿ ಆನ್ಸರ್, ಓಕೆನಾ? ಓಕೆ, ಹಲೋ, ಏನಾದ್ರು ಡೌಟ್ ಇದ್ರೆ ಕೇಳಿ ಮಕ್ಕಳೇ. ನೀವು ಇದೇ 4 ಉದಾಹರಣೆಗಳಿಂದ ಇಡೀ ಎಲ್ಲ ಸಂಧಿಗಳನ್ನು ನೀವು ಮಾಡ್ಕೋಬಹುದು ಈಗ. ಆದ್ರೆ ನಾನು ಹೇಳ್ತಾ ಇರೋದು ಇಲ್ಲಿ 4 ಸಂಧಿಗೆ ಬಂದಿದೆಯಲ್ಲ, ಈ 4 ಸಂಧಿಗೂ ಕೂಡ ಬಹುಶಃ ಸರಳವಾಗಿ ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಿಮ್ಗೆ ಇನ್ನೇನು ಹೆಂಗೆ ಅನ್ನೋದು ನನ್ಗಿನ್ನೂ ಅರ್ಥ ಆಗ್ತಾ ಇಲ್ಲ ಅಂದ್ರೆ ಓಕೆ, ಕೇಳ್ಬೋದು. ಸರ್, ಕೆನೆವಾಲ್ ಹೇಗೆ ಬಿಡಿಸ್ಬೇಕು? ಯಾವುದು? ಕೆನೆವಾಲು. ಹಾ, ನೋ, ವೆರಿ ಗುಡ್. ನೋಡಪ್ಪ, ಅದು ಇಲ್ಲಿ ನೋಡು, ಕಾಣಿಸ್ತಿದೆಯಾ ಬೋರ್ಡು? ಹೌದು ಸರ್. ಕೆನೆ ಪ್ಲಸ್ ಪಾಲ್ ಅಂತ, ಓಕೆ. ಅದು ಸ್ವಲ್ಪ ಹಳೆಗನ್ನಡದ ಪದ ಆಗಿರೋದ್ರಿಂದ ಸೊ ಅದನ್ನ ಆ ರೀತಿಯಲ್ಲಿ ಬಿಡಿಸ್ತಾರೆ. ನೀನ್ ಕೇಳಿದ ಪ್ರಶ್ನೆ ಚೆನ್ನಾಗಿದೆ, ಓಕೆ. ನೋಡು, ಅದನ್ನ ಸಾಮಾನ್ಯವಾಗಿ ಕೆನೆ ಪ್ಲಸ್ ಪಾಲ್ ಅಂತ ಬಿಡಿಸ್ತಾರೆ.
ಪಾಲ್ ಅಂದ್ರೆ ಏನು? ಪಕಾರಕ್ಕೆ ಹಕಾರ ತರೋದು. ಹಾಲು, ಹಾಲು, ಕೆನೆ ಹಾಲು ಅಂತ ಅರ್ಥ ಅಷ್ಟೇ. ಓಕೆನಾ? ಈಗ ನೋಡಿ ಇಲ್ಲಿ ಪಕಾರಕ್ಕೆ ಯಾವ ಅಕ್ಷರ ಬಂದಿದೆಯಪ್ಪ? ಅಲ್ಲಿ ಪಕಾರಕ್ಕೆ ಯಾವ ಅಕ್ಷರ ಇದೆ? ಯಾವ ಅಕ್ಷರ ಇದೆ ಪಕಾರದ ಬದಲಾಗಿ? ಅಲ್ಲ, ಇಲ್ಲಿ ಅಲ್ಲ ನಾ ಹೇಳ್ತಾ ಇರೋದು. ಅಲ್ಲಿ ಆ ಮಗು ಹೇಳ್ತಲ್ಲ, ಅಲ್ಲಿ ಗಮನಿಸಿದ್ರಿ ಅಂತ ಅನ್ಕೊಂಡಿದೀನಿ. ಕೆನೆ ವಾಲ್ ಅಂತ ಅಲ್ವಾ ಮಗು? ಹಾ, ಇಲ್ಲಿ ಏನಿದೆ? ವಾ ಇದೆ ಅಲ್ವಾ? ನಾವು ಮೊದಲು ಹೇಳಿದ ನಿಯಮದ ಪ್ರಕಾರ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ ಪಾ ಇದ್ದಾಗ್ಲೂ ಕೂಡ ಸಮ್ ಟೈಮ್ ಏನ್ ಬರ್ಬೋದು? ಇಲ್ಲಿ ವಾ ಬರ್ಬೋದು. ಪಾ ಇದ್ದಾಗ್ಲೂ ವಾ ಬರ್ಬೋದು, ಮಾ ಇದ್ದಾಗ್ಲೂ ವಾ ಬರ್ಬೋದು. ಆ ನಿಯಮ ಒಂದಿದರಲ್ಲಿ ಇದೆ. ಓಕೆನಾ? ಅದು ಹೇಗೆ ಗೊತ್ತಾಗುತ್ತೆ? ಅದೇ ಈಗ ನೋಡಿ, ಈಗ ಬಿಡಿಸಿದ್ರಿ ಅಲ್ವಾ, ಮೀನಿಂಗ್ ಇರ್ಬೇಕು. ಈಗ ನೋಡಿ, ಇದು ಪ್ಲಸ್ ಇದೆ, ಹೌದಾ? ಪ್ಲಸ್ ಇದೆಯಲ್ಲ, ಈ ವ್ಯಂಜನ ಇದೆಯಲ್ಲ, ಇದು ವ್ಯಂಜನ. ವ್ಯಂಜನದ ಬದಲಿಗೆ ವ್ಯಂಜನ ಏನೋ ಬದಲಾಗೋದು. ಓಕೆ, ಪಕಾರದ ಬದಲಿಗೆ ಈಗ ನೀವು ಬಿಡಿಸಿ ಬರೆದಾಗ ಪಕಾರ ಬಂದಿದೆ. ನೀವು ಇದನ್ನೇ ಬಿಡಿಸ್ಬೇಕು, ಈ ಪದವನ್ನೇ ಬಿಡಿಸ್ಬೇಕು. ಕೆನೆ ಪ್ಲಸ್ ಬಾಲ್ ಅಂದ್ರೆ ತಪ್ಪಾಗುತ್ತೆ, ಮೀನಿಂಗ್ ಇಲ್ಲ ಬಾಲ್ ಅನ್ನೋದಕ್ಕೆ. ಕೆನೆ ಪ್ಲಸ್ ಪಾಲ್ ಅಂದಾಗ ಹಾಲು ಅಂತ ಬರುತ್ತೆ. ಅಥವಾ ಕೆನೆ ಪ್ಲಸ್ ಹಾಲು ಅಂತಾನು ಈಗಿನ ಇದರಲ್ಲಿ ಬಿಡಿಸ್ಬೇಕು. ಓಕೆನಾ? ಓಕೆ, ವ್ಯಂಜನ ಇಲ್ಲೇ ನಿಮಗೆ ಎಲ್ಲ ನೋಡಿ, ಆದೇಶ ಸಂಧಿಯಲ್ಲಿ ಎಲ್ಲವೂ ಕೂಡ ಪ್ಲಸ್ ಇಂದ ಈ ಕಡೆಗೇನೆ ಬರುತ್ತೆ. ಓಕೆ, ಇಲ್ಲಿ ನೋಡಿ, ಯಾರಿಗೂ ಸ್ವಲ್ಪ ಮ್ಯೂಟ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಆದೇಶ ಸಂಧಿಯಲ್ಲಿ ನೀವು ಯಾವುದನ್ನೇ ಬಿಡಿಸಿ, ಈ ಪ್ಲಸ್ ಇದೆ ನೋಡಿ, ಪ್ಲಸ್ ಇಂದ ಈ ಕಡೆಗೆ ಬರುತ್ತೆ ನೋಡಿ. ನೋಡಿ, ಇಲ್ಲಿ ಇಲ್ಲಿ ಇಲ್ಲೇ ಸಂಧಿ ಕಾರ್ಯ ಆಗುತ್ತೆ. ಓಕೆನಾ? ಓಕೆ. ಸೊ ಈಗ ಇದೇ ತರದಲ್ಲಿ ಜಸ್ಟ್ ನಿಮಗೆ ನೋಡಿ, ಈಗ 4 ಸಂಧಿಯನ್ನು ಹೇಳಿದ್ದೀನಿ ನಾನು ನಿಮಗೆ. ಒಂದು ಇದು ಲೋಪ ಸಂಧಿ, ಆಗಮ ಸಂಧಿ, ಸಾರಿ ಆದೇಶ ಸಂಧಿ, ಇನ್ನೊಂದು ಯಾವುದು ಗುಣ ಸಂಧಿ, ಮತ್ತು ಗುಣ ಸಂಧಿ, ಸವರ್ಣ ದೀರ್ಘ ಸಂಧಿ ಅಲ್ವಾ? ಈ 4 ಇಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಇರುವಂತದ್ದ 4 ನಿಮ್ಗೆ ಸರಳವಾಗಿ ಹೇಳಿದೆ. ಇನ್ನು 3 ಸಂಧಿ ನಿಮ್ಮ ಸಿಲೆಬಸ್ ಅಲ್ಲಿ ಇರುವಂತದ್ದು. ಇನ್ನು 3 ಸಂಧಿ, ಅದು ಅದರಲ್ಲಿ ಒಂದು ಕನ್ನಡದ್ದೇ ಸಂಧಿ ಆಗಿರುವಂತದ್ದು. ಅದು ಯಾವುದು ಅಂದ್ರೆ ಆಗಮ ಸಂಧಿ. ಸಾಮಾನ್ಯವಾಗಿ ಆಗಮ ಸಂಧಿಯಲ್ಲಿ ಸಾಮಾನ್ಯವಾಗಿ ಸುಲಭವಾಗಿರುತ್ತೆ, ನಿಮ್ಗೆ ಏನಷ್ಟು ಕಷ್ಟ ಆಗ್ಲಿಕ್ಕಿಲ್ಲ. ಇಲ್ಲಿ ಯ ಅಥವಾ ವಾ ಎನ್ನುವಂತ ವ್ಯಂಜನವನ್ನು ಹೊಸದಾಗಿ ಸೇರಿಸ್ತೀರಿ ನೀವು. ನೋಡಿ, ಇಲ್ಲಿ ಯಾವನ್ನು ಸೇರಿಸ್ತೀರಿ? ಈಗ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಕೈ ಪ್ಲಸ್ ಓಕೆ ಅನ್ನು ಅಂತ ಇರ್ತದೆ ಅಂತ ಇಟ್ಕೊಳ್ಳಿ. ಓಕೆ, ಈಗ ಇದನ್ನ ಸ್ವಲ್ಪ ನಿಮಗೆ ಕ್ಲಾರಿಟಿ, ಜಸ್ಟ್ ಕ್ಲಾರಿಟಿ ಕೊಡೋದು ಹೇಗೆ ಅಂದ್ರೆ, ಕೆಲವೊಮ್ಮೆ ಯಾವುದನ್ನು ಮಿಸ್ ಮಾಡಬಾರ್ದು ಅಂತ ಹೇಳ್ತೀನಿ ಅಂದ್ರೆ, ನೋಡಿ ಇಲ್ಲಿ ಕಾಣಿಸ್ತಿದ್ಯಾ? ಬೋರ್ಡ್ ಕಾಣಿಸ್ತಿದ್ಯಾ? ಓಕೆ. ಈಗ ನೋಡಿ, ಮಳೆ ಪ್ಲಸ್ ಇಂದ ಓಕೆ ಅಂತಿದೆ. ಇದನ್ನ ಕೂಡಿಸಿ ಬರೆಯೋದಾದ್ರೆ ಏನಂತಾಗುತ್ತೆ? ಹೌದಾ? ಮಳೆ ಇಂದ ಅಂತ ನೀವು ಮಾಡ್ತೀರಾ, ಹೌದಾ? ಸಮ್ ಟೈಮು ನೋಡಿ, ಅದಕ್ಕೆ ಹೇಳೋದು ನಾವು ಯಾಕೆ ವ್ಯಾಕರಣದ ವಿಚಾರಗಳು ದೈನಂದಿನ ಮಾತಿನ ಬಳಕೆಯಲ್ಲಿ ಹೇಗೆ ವ್ಯತ್ಯಾಸ ಆಗುತ್ತೆ ಅಂತ. ಅಂದ್ರೆ ನಾವು ಪ್ರಮೋಟ್ ಮಾಡ್ತಾ ಇರೋದು ದೈನಂದಿನ ಭಾಷೆಯನ್ನೇ, ಆದ್ರೆ ವ್ಯಾಕರಣದ ದೃಷ್ಟಿಯಿಂದ ಇದನ್ನು ತಿಳಿಬೇಕಾಗಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಹೇಳುವಾಗ ನಾವು ಮಳೆಯಿಂದ ಅಂತ ಹೇಳುವಾಗ ಅದನ್ನ ಮಳೆಯಿಂದ ನೆಂದು ಸಾಕಾಯ್ತು ಅಂತ ಹೇಳ್ತಾರೆ. ಮಳೆಯಿಂದ ಅಂತಾನೆ ಹೇಳ್ಬಿಡ್ತಾರೆ ಕೆಲವರು. ಅಥವಾ ನೀವು ಮಳೆಯಿಂದ ಅಂತ ಬರೀತೀರಿ ಅಂತ ಇಟ್ಕೊಳ್ಳೋಣ. ಇಲ್ಲಿ ಅಷ್ಟು ಮೀನಿಂಗ್ ನಿಮ್ಗೆ ಸಿಗಲ್ಲ. ಓಕೆ, ಆದ್ರೆ ಇದ್ರಲ್ಲಿ ಮಳೆಯಿಂದ ಅನ್ನುವಾಗ, ಮಳೆಯಿಂದ ನೆಂದೋಗ್ಬಿಟ್ಟೆ ಅನ್ನುವಾಗ ಸಿಗುತ್ತೆ, ಇಲ್ಲ ಅಂತಿಲ್ಲ. ಆದ್ರೆ ವ್ಯಾಕರಣದ ದೃಷ್ಟಿಯಿಂದ ಏನಾಗುತ್ತೆ ಅಂದ್ರೆ, ಯಕಾರವು ಇಲ್ಲಿ ಬಂದು ಸೇರ್ಕೊಳ್ಳುತ್ತೆ. ಆ ಕಾರಣಕ್ಕಾಗಿ ಅದು
ಎಕಾರಾಗಮ ಸಂಧಿ ಆಗುತ್ತೆ. ಅದೇ ನೀವು ನೋಡಿ ಇನ್ನೊಂದು ಪದ ಇಲ್ಲಿ ಕೊಡುವಾಗ ಹೊಲ ಪ್ಲಸ್ ಅನ್ನು ಅಂತ ನೀವು ಬಿಡಿಸ್ತೀರಿ ಅಂತ ಇಟ್ಕೊಳ್ಳಿ. ಇದನ್ನ ನೀವು ಹೊಲನ್ನು ಅಂದ್ರೆ ಅದು ಅಷ್ಟೊಂದು ಮೀನಿಂಗ್ ಕೊಡ್ಲಿಕ್ಕಿಲ್ಲ. ಆ ಕಾರಣಕ್ಕಾಗಿ ಇದರ ಮಧ್ಯೆಯಲ್ಲಿ ವಾವನ್ನ ಸೇರಿಸ. ವಾ ಬರ್ತೈತಿ. ಹೊಲವನ್ನು. ಎಕ್ಸಾಕ್ಟ್. ನಿಮ್ಗೆ ಇಲ್ಲಿ ಎರಡೇ ವ್ಯಂಜನ, ಒಂದು ಯಾ ಅಥವಾ ವಾ. ಗೊತ್ತಾಯ್ತಾ? ಎಕ್ಸಾಕ್ಟ್ಲಿ. ಅದು ನೀವು ಇಷ್ಟು ಪೇಜ್ ನಂಬರ್ ಓದಿದ್ದೀರಿ ಅಂತ ಅನ್ಕೊಂಡಿದೀನಿ. ಎಲ್ಲರೂ ಓದಿದ್ದೀರಿ ಅಲ್ವಾ? ಪುಟ 19 ಮತ್ತೆ ಯಾಕೆ ಊರೂರು ಅನ್ನೋದು ತುಂಬಾ ಜನ ಮಿಸ್ ಮಾಡ್ತೀರಾ? ಓಕೆ, ಇರ್ಲಿ ಆಗುತ್ತೆ. ಎಸ್. ಇನ್ನೊಂದು ನಿಮಗೆ ಇಲ್ಲಿ ನೋಡಿ, ಇನ್ನೆರಡು ಸಂಧಿಯನ್ನು ನಾನಿಲ್ಲಿ ನಿಮ್ಗೆ ಹೇಳೋದು ಯಾವುದು ಅಂದ್ರೆ, ಒಂದು ವೃದ್ಧಿ ಸಂಧಿ ಇದೆ, ಇನ್ನೊಂದು ಎಣ್ ಸಂಧಿ ಇದೆ. ನಾನು ಇವೆರಡು ಮಾತ್ರ ಹೇಳಲಿಕ್ಕೆ ಬಯಸ್ತೀನಿ. ಬಟ್ ಇವುಗಳು ನಿಮ್ಗೆ ಕ್ಲಾಸಲ್ಲಿ ಹೇಳಿದ್ರೆ ಅಕಸ್ಮಾತ್ ನೀವು ನಾನೀಗ ಅದನ್ನ ಇಲ್ಲಿ ಹೇಳಲಿಕ್ಕೆ ಬಯಸಲ್ಲ. ಯಾಕೆ ಹೇಳಲಿಕ್ಕೆ ಬಯಸಲ್ಲ ಅಂದ್ರೆ, ಒಂದು ಅದು CBSE ಇದರಲ್ಲಿ ಇಲ್ಲ. ಹಾಗೆ ಕಳೆದ ವರ್ಷ ಏನ್ ಮಾಡಿದ್ದಾರೆ ಅಂತಂದ್ರೆ, ಇದರಲ್ಲೇ ಇದ್ದಂತ ಒಂದು ಪದವನ್ನ ಇಟ್ಬಿಟ್ಟಿದ್ರು ಹೋದ ವರ್ಷ. ಇದರಲ್ಲಿ ಸನ್ಮಾನ ಅಂತ ಒಂದು ಪದ ಇದೆ ನೋಡಿ, ಇದನ್ನೇ ಇಟ್ಬಿಟ್ಟಿದ್ರು ಫೈನಲ್ ಎಕ್ಸಾಮ್ ಅಲ್ಲಿ. ಅದಕ್ಕೋಸ್ಕರವಾಗಿ ನೀವು ಅದನ್ನು ಚೂರು ಯಾವಾಗಾದ್ರೂ ಹೋದ ವರ್ಷ ಆಚೆ ವರ್ಷ ಕಲ್ತಿದ್ರೆ ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಬಟ್ ಈ ವರ್ಷ ಆ ತರದ್ದು ತಪ್ಪುಗಳಾಗ್ಲಿಕ್ಕಿಲ್ಲ ಅಂತ ಅನ್ಕೊಂಡಿದೀವಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ. ಬಟ್ ಈಗ ವೃದ್ಧಿ ಮತ್ತೆ ಎಣ್ ಸಂಧಿ ಈ ಎರಡನ್ನ ಒಂಚೂರು ನಿಮ್ಗೆ ಹೇಗೆ ಅರ್ಥ ಮಾಡ್ಕೊಳ್ಳೋದು ಅಂತ ಒಂಚೂರು ನೋಡ್ಕೊಳ್ಳಿ. ನಾನು ಅದನ್ನ ಒಂದ್ ಸ್ವಲ್ಪ ಇಲ್ಲಿ ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ನೋಡಿ, ಅಲ್ಲಿ ಗುಣಸಂಧಿಯಲ್ಲಿ ನಿಮಗೆ ಆ ಮುಂದೆ ಜಸ್ಟ್ ಇಲ್ಲಿ ಚಿಕ್ಕದಾಗಿ ಬರೀತೀನಿ ನೋಡಿ. ಗುಣಸಂಧಿದ ನಿಮಗೆ ಡಿಫರೆನ್ಸ್ ತೋರಿಸ್ಲಿಕ್ಕೆ ಆಕಾರಗಳ ಮುಂದೆ ಈ ಬಂತು, ಆಗ ನೀವು ಏನಂತ ಅನ್ಕೊಂಡ್ರಿ, ಏ ಆಯ್ತು. ಅದೇ ಆಕಾರಗಳ ಮುಂದೆ ಬಂದ್ರೆ ಆಗ ನಾವು ಓ ಅಂತ ಅನ್ಕೊಂಡ್ರಿ. ಅದೇ ಆಕಾರಗಳ ಮುಂದೆ ರೂ ಬಂದಾಗ ಅದನ್ನ ಅರ್ ಅಂತ ಅನ್ಕೊಂಡ್ರಿ. ಸೊ ಇದು ಯಾವುದ್ರ ನಿಯಮ? ಯಾವ ಸಂಧಿ ನಿಯಮ ಇದು? ಗುಣ ಸಂಧಿ ನಿಯಮ. ನಿಮ್ ಪುಸ್ತಕದಲ್ಲಿ ಬರ್ಕೋಬಿಡಿ, ಆಗ ನಿಮ್ಗೆ ಅದು ಕ್ಲಾರಿಟಿ ಸಿಗುತ್ತೆ. ಓಕೆ, ಹೇಳಿರ್ತಾರೆ ಶಾಲೆಯಲ್ಲಿ, ಬಟ್ ಅದು ನೀವು ಈ ತರದಲ್ಲಿ ಆ ಎ ಆ ಓ ಆರು ಅರ್ ಈ ತರ ಸ್ವಲ್ಪ ನೀವು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ, ಎಣ್ ಸಂಧಿಯಲ್ಲಿ ಯಾವ ತರ ಆಗುತ್ತೆ ಅಂತ, ಬದಲಾವಣೆ ಯಾವ ತರ ಆಗುತ್ತೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನಾನು ಒಂದು 3 ಉದಾಹರಣೆ ಕೊಡ್ತೀನಿ, 3 ಉದಾಹರಣೆ ಪದದ ಉದಾಹರಣೆ ಕೊಡ್ತೀನಿ. ಅದೇ ತರ ನೀವು ಯಾವ್ಯಾವ್ದು ಪದಗಳು ಬರುತ್ತೆ ಅದಕ್ಕೆ ನೀವೇನ್ ಮಾಡಿ ಉದಾಹರಣೆಗಳನ್ನು ಸೇರಿಸ್ಕೊಂಡು ಹೋಗಿ. ಓಕೆ, ಫಾರ್ ಎಕ್ಸಾಂಪಲ್ ನೋಡಿ, ಫಸ್ಟ್ ಪದ ನಾನು ಬಿಡಿಸಿ ಹೇಳ್ತೀನಿ ನಿಮ್ಗೆ. ಅತಿ ಪ್ಲಸ್ ಅಂತ ಒಂದಿದೆ ಪದ. ಇನ್ನೊಂದು ಅತಿ ಪ್ಲಸ್ ಉನ್ನತ ಅಂತ ಮತ್ತೊಂದು ಪದ ಇದೆ. ಓಕೆ, ಮನು ಪ್ಲಸ್ ಅಂತರ ಅಂತ ನಿಮಗೆ ಇನ್ನೊಂದು ಪದ ಬರುತ್ತೆ. ಇದು ನಿಮಗೆ ಭಾಗ್ಯಶಿಲ್ಪಿಗಳು ಪಾಠದಲ್ಲಿ ಬರುತ್ತೆ, ಮನು ಅಂತರ ಅಂತ. ಅದಕ್ಕೋಸ್ಕರ ಅದನ್ನು ಬರೆದಿದ್ದೀನಿ. ಇನ್ನೊಂದು ಪಿತೃ ಪ್ಲಸ್ ಅಯ್ಯೋ ಒಂದು ನಿಮಿಷ. ಪಿತೃ ಪ್ಲಸ್ ಅಕ್ಷರ ಕಾಣಿಸ್ತದ? ಆರ್ಜಿತ ಅಂತ ಬರೆದಿದ್ದೀನಿ. ಓಕೆನಾ? ಪಿತೃ ಪ್ಲಸ್ ಆರ್ಜಿತ ಅಂತ ಬರೆದಿದ್ದೀನಿ. 4 ಪದ ನಾನಲ್ಲಿ ಬರೆದಿದ್ದೀನಿ. ಓಕೆ, 4 ಪದದಲ್ಲಿ 4 ತರದ ಸ್ಟೆಪ್ಸ್. ನೀವು ಈಗ ಮ್ಯಾಥ್ಸ್ ಅಲ್ಲಿ ಒಂದು ಸಮ್ ಅನ್ನ ಬಿಡಿಸುವಾಗ ಹೇಗೆಲ್ಲ ಸ್ಟೆಪ್ಸ್ ಗಳನ್ನ ಮಾಡ್ಕೊಳ್ತೀರಲ್ಲ, ನಮ್ ಗ್ರಾಮರ್ ಅಲ್ಲಿ ಕೂಡ ಅದೇ ತರ ಸ್ಟೆಪ್ಸ್ ಇದೆ ಅಂತ ನಾನು ಅನ್ಕೊಂಡಿದ್ದೀನಿ. ನಿಮಗ್ ನೋಡಿ, ಇಲ್ಲಿ ಗಮನಿಸಿ, ಇಲ್ಲಿ ಈ ಇದೆ ನೋಡಿ. ಹೀಗೆ ಇಲ್ಲೇನಾಗಿದೆ, ಆ ಬಂದಿದೆ. ಇಲ್ಲೂ ಕೂಡ ಈ ಇದೆ, ಇಲ್ಲಿ ಹೂ ಬಂದಿದೆ. ಇಲ್ಲಿ ಹೂ ಇದೆ, ಇಲ್ಲಿ ಆ ಬಂದಿದೆ. ಇಲ್ಲಿ ರೂ ಇದೆ, ಇಲ್ಲಿ ಆ ಬಂದಿದೆ. ಓಕೆನಾ? ನಾವ್ ಈ ತರ ಬರ್ಕೊಳ್ಳೋಣ. ಇನ್ನೊಂದ್ ಸ್ವಲ್ಪ ನಾವು ಅದನ್ನ ಚೆನ್ನಾಗಿ ಮಾಡಿ ಬರ್ಕೊಳ್ಳೋಣ. ಸ್ವಲ್ಪ ಅದನ್ನೇ ಹೇಗೆ ಅಂತ ನೋಡಿ. ನಿಮ್ಗೆ ಪೂರ್ವ ಪದ ಉತ್ತರ ಪದ ಇರ್ಲೇಬೇಕದು. ಓಕೆ, ಪೂರ್ವ ಪದ ನಾನು ಪೂಪ ಅಂತ ಬರೀತೀನಿ. ನೀವು ಅದು ಹೇಗ್ ಬೇಕಾದ್ರೂ ಬರ್ಕೋಬಹುದು. ನನ್ನ ಈಸಿ ಆಗ್ಲಿಕ್ಕೆ ನಾನು ಈ ತರ ಬರೀತೀನಿ. ಇನ್ನೊಂದು ಸಂಧಿ ಪದ, ಅಥವಾ ನಾನು ಏಕಪದ ಅಂತ ಮಾಡ್ಕೊಂಡಿದ್ದೀನಿ, ನೀವು ಸಂಧಿ ಪದ ಅಂತಾನೆ ಇಟ್ಕೋಬಹುದು. ನೋಡಿ, ಈ ಪೂರ್ವ ಪದದ ಕೊನೆಗೆ ನೋಡಿ, ಇಲ್ಲಿ ಈ ಇದೆ. ಗೊತ್ತಾಯ್ತಾ?
ಪೂರ್ವ ಪದದ ಕೊನೆಗೆ ಈ ಅಥವಾ ಈ ಸ್ವರ ಬಂದು ಅದರ ಮುಂದೆ ಆ ಬಂದರೆ ಅಥವಾ ಆ ದೀರ್ಘ ಬಂದರೆ ಆಗ ಅದು ಯಕಾರ ಆಗುತ್ತೆ. ಈ ಯ ಈ ಆ ಈ ಆ ಅದನ್ನ ಜೋರಾಗಿ ಹೇಳಿದ್ರೆ ನಿಮ್ಗೆ ಸಿಕ್ಬಿಡುತ್ತೆ ಆನ್ಸರ್. ಏನೋ ಈ ಆ ಈ ಆ ಈ ಆ ಈ ಆ ಈ ಆ ಈ ಆ ಈ ಆ. ಅದೇ ತರ ನೋಡಿ ಊ ಹೇಳುವಾಗ ಊ ಅಥವಾ ಊ ಅಂತ ಇಟ್ಕೊಳ್ಳೋಣ. ಅದರ ಮುಂದೆ ಆನೆ ಬರಬೇಕು ಮತ್ತೆ ಅಗೈನ್ ನೋಡಿ ಆ ಅಥವಾ ಆ. ಆಗ್ಲೂ ಕೂಡ ಏನಾಗುತ್ತೆ, ಸಾರಿ ಅದಕ್ಕಿಂತ ಮೊದಲಿಗೆ ಒಂದ್ ನಿಮಿಷ ಇರಿ ಒಂದ್ ನಿಮಿಷ. ಅದಕ್ಕಿಂತ ಮೊದಲಿಗೆ ಹೂ ಹೇಳೋದಕ್ಕಿಂತ ಮೊದಲಿಗೆ ನೀವು ಇಲ್ಲೇ ಇದೇ ಈ ಮುಂದೆ ಅಥವಾ ಈ ಮುಂದೆ ಹೂ ಬಂದಿದೆ ಅಂತ ಇಟ್ಕೊಳ್ಳೋಣ. ಹೂ ಅಥವಾ ಹೂ ಬಂದಿದೆ ಅಂತ ಇಟ್ಕೊಳ್ಳೋಣ. ಆಗ್ಲೂ ಕೂಡ ಒಂದೇ ಈ ಬರೀತೀನಿ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಓಕೆ ನೋಡಿ ಈ ತರ ಬಂದಿದೆ ಅಂತ ಇಟ್ಕೊಳ್ಳಿ. ಓಕೆ ಸೊ ಆಗ ಏನಾಗುತ್ತೆ ನಿಮ್ಗೆ ನೋಡಿ ಈ ತರ ಇದೆ ಅಂದ್ರೆ ಈ ತರನು ಬರ್ಬೋದು. ಆಗ್ಲೂ ಕೂಡ ಅದು ಯಾ ಆಗುತ್ತೆ. ಆದ್ರೆ ಹೂ ಇದೆ, ಇದು ಒಂದನೇ ಸ್ಟೆಪ್ಸ್, ಇದು ಎರಡನೇ ಸ್ಟೆಪ್ಸ್. ಓಕೆ ಇದರಲ್ಲೇ ಒಂದು ಸಬ್ ಡಿವಿಷನ್ ಮಾತ್ರ. ಹೂ ಇರ್ಬೋದು ಅದರ ಮುಂದೆ ಆ ಬಂದಿದೆ ಅಂತ ಇಟ್ಕೊಳ್ಳೋಣ, ಅಥವಾ ಆ ಬಂದಿದೆ ಅಂದ್ರೆ ಅದು ವಾ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಮೂರನೇದು ನೋಡಿ. ಮೂರನೇದ್ರಲ್ಲಿ ಇಲ್ಲಿ ಋಕಾರ ಬರುತ್ತೆ ಫಸ್ಟ್ಗೆ ರು, ಅದ್ರ ಮುಂದೆ ಆ ಬರ್ಬೋದು ಅಥವಾ ಆ ಬರ್ಬೋದು, ಅದು ರಾ ಆಗುತ್ತೆ. ಇದು ಹೇಗೆ ಕಂಡುಹಿಡಿಯೋದು ಅಂದ್ರೆ ಇಲ್ಲಿ ನೋಡಿ ಅತ್ಯಂತ ಅಂತ ಮಾಡ್ತೀನಿ. ಇಲ್ಲಿ ಯಾವ ಒತ್ತು ಬಂತು, ಇದೇ ಯಾ ಇರೋದು ಇಲ್ಲಿ ಯಾವ ಒತ್ತು ಬರುತ್ತೆ. ಇಲ್ಲಿ ನೋಡಿ ಅತ್ಯುನ್ನತ ಅಂತ ಇದೆ, ಅತ್ಯುನ್ನತ ಅಂತಿದೆ ನೋಡಿ. ಇಲ್ಲೂ ಕೂಡ ಯಾನೇ ಬಂದಿದೆ, ಹೂ ಇದ್ದಾಗಲೂ ಕೂಡ ಅದು ಯಾ ಆಗಿದೆ. ಇಲ್ಲಿ ನೋಡಿ ಮನ್ವಂತರ ಅಂತ ಬರೀತೀನಿ, ಹಾಗೆ ವಾ ಆಗುತ್ತೆ. ಹಾಗೇನೆ ಪಿತ್ರಾರ್ಜಿತ ಅಂತ ಬರೀತೀನಿ, ಇಲ್ಲಿ ರಾ ಆಗುತ್ತೆ ನೋಡಿ. ಇದು ರಾ ಆಗಿದೆ, ಇದು ವಾ ಆಗಿದೆ, ಇವೆರಡು ಯಾ ಆಗಿದೆ. ಇವೇ 3 ಸ್ಟೆಪ್ಸ್ ಗಳನ್ನ ನೀವೇನ್ ಮಾಡ್ಬೇಕಾಗುತ್ತೆ, ಅಲ್ಲಿ ಕಂಡ್ಕೋಬೇಕಾಗುತ್ತೆ, ಸ್ವಲ್ಪ ಅಧ್ಯಯನ ಮಾಡ್ಬೇಕಾಗುತ್ತೆ. ನಿಮ್ಮ ಪುಸ್ತಕದಲ್ಲಿ ನೋಡ್ಕೊಳ್ಳಿ, ಪೇಜ್ ನಂಬರು 19 ಅಲ್ಲಿ ಒಂದಿಷ್ಟು ಪದಗಳನ್ನ ನೀಡಲಾಗಿದೆ. ಅದು ಅತ್ಯವಸರ ಎಲ್ಲ ಯಾಗಿದೆ, ಇಲ್ಲಿ ಯಾಗಿದೆ ನೋಡಿ. ಅತ್ಯವಸರ ಇದೆ, ಅತಿ ಪ್ಲಸ್ ಅವಸರ, ಜಾತಿ ಪ್ಲಸ್ ಅತೀತ, ಕೋಟಿ ಪ್ಲಸ್ ಅಧೀಶ್ವರ, ಕೋಟಿ ಪ್ಲಸ್ ಅನ್ನ. ಓಕೆನಾ? ಅರ್ಥ ಆಯ್ತಾ? ಎಸ್ ಎಸ್ ಸರ್. ಹಾ ಹೇಳಿ. ಸರ್ ಇದು ಬಿಂಬೋಷ್ಟಿ ಸ್ವಲ್ಪ ಬಿಡಿಸ್ಬಿಟ್ಟು ಹೇಳಿ ಸರ್. ಯಾವುದು? ಬಿಂಬೋಷ್ಟಿ. ಬಿಂಬ ಪ್ಲಸ್ ಬಿಂಬೋಷ್ಟಿ ಅಂತಿದ್ಯಾ? ಪದ ಹೇಗಿದೆ ಕರೆಕ್ಟ್ ಆಗಿ ಹೇಳ್ಬೇಕಪ್ಪ. ಬಿಂಬೋಷ್ಟಿ ಈ ತರ ಇದೆಯಾ? ಒಂದು ನಿಮಿಷ. ಈ ತರ ಇದೆಯಾ ಅಥವಾ ಇದು ಹೀಗಿರ್ಬೇಕು, ಸ್ಮಾಲ್ ಇರ್ಬೇಕು, ಹೀಗಿದೆಯಾ? ಇಲ್ಲ ಸರ್, ಬಿಂಬೋಷ್ಟಿ ಶಾ ದೊಡ್ಡ ಶಾ ಸರ್. ಹೀಗಿದೆಯಾ? ದೊಡ್ಡ ಠಾವತ್ತಿದೆ. ದೊಡ್ಡ ಟಾವ್ ಒತ್ತಿದೆ. ಶಾ ಕರೆಕ್ಟ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಶಾ ಕರೆಕ್ಟ್ ಇದೆ. ಶಾ ಕರೆಕ್ಟ್ ಆಗಿದೆ, ಇದು ದೊಡ್ಡದಿದೆ, ತೊಂದ್ರೆ ಇಲ್ಲ. ಓಕೆ ನೋ ಪ್ರಾಬ್ಲಮ್. ಓಕೆ ಅದು ನೀನು ಬಿಂಬ ಪ್ಲಸ್ ಉಷ್ಟಿ ಅಂತಾನೆ ಮಾಡ್ತೀಯ ಅವಾಗ. ಹೌದು, ಬಿಂಬ ಪ್ಲಸ್ ಉಷ್ಟಿ ಅಂತ ಮಾಡಿ ಓ ಬರುತ್ತೆ ಅವಾಗ ಅಷ್ಟೇ, ಬಿಂಬೋಷ್ಟಿ ಆಗುತ್ತೆ. ಮತ್ತೆ ಇಲ್ಲಿ ಬೇರೆ ಯಾವ ಸಂಧಿಗಳಿಗೂ ಅದು ಬರೋದಿಲ್ಲ. ನೀವು ಮಾಡಿದ್ರೆ ಅದನ್ನ ಗುಣಸಂಧಿನೇ ಮಾಡ್ಬೇಕು ಅಷ್ಟೇ, ಬಿಟ್ರೆ ಬೇರೆ ಯಾವತ್ತೂ ಬರಲ್ಲ. ಇಲ್ಲಿ ಯಕಾರಾಗಮ ಸಂಧಿ, ಇದು ಸಾರಿ ಏನು ಎಂಡ್ ಸಂಧಿ ಮಾಡ್ಲಿಕ್ಕೆ ಬರಲ್ಲ, ಸಂಧಿ ಬರಲ್ಲ, ಬೇರೆ ಯಾವ್ದಕ್ಕೂ ನಿಯಮಗಳು ಬರಲ್ಲ. ಓಕೆನಾ?
ಎಸ್. ಓಕೆ, ನೆಕ್ಸ್ಟ್ ಇಲ್ಲಿ ನಿಮ್ಮ ಪಠ್ಯ ಪುಸ್ತಕದಲ್ಲಿ ನೋಡಿ, ಇಲ್ಲಿ ಅತಿ ಅವಸರ ಇದೆಲ್ಲ ಕೊಟ್ಟಿದ್ದಾರೆ, ಆಗ್ಬೋದಾ? ಇದು ಒಂದು. ಇದರಲ್ಲಿ ಏನಾದ್ರು ಡೌಟ್ ಇದೆಯಾ? ಇಲ್ಲ ಸರ್. ಓಕೆ, ನೆಕ್ಸ್ಟ್ ಇನ್ನೊಂದು ಸಂಧಿ ನಿಮ್ಮ ಪುಸ್ತಕದಲ್ಲಿ ಇರುವಂತದ್ದು ಅದು ಯಾವುದು ಅಂತಂದ್ರೆ, ಸೊ ಅದು ಯಾವ ಸಂಧಿ ನಿಮ್ಮ ಸಿಲೆಬಸ್ ಅಲ್ಲಿ ಇರೋದು ಹೇಳ್ಬೋದಾ? ವೃದ್ಧಿ ಸಂಧಿ. ವೃದ್ಧಿ ಸಂಧಿ. ವೃದ್ಧಿ ಸಂಧಿ, ವೃದ್ಧಿ ಅಂದ್ರೆ ಹೆಚ್ಚಾಗೋದು ಅಂತ ಅರ್ಥ. ವೃದ್ಧಿ ಸಂಧಿ, ಓಕೆನಾ? ವೃದ್ಧಿ ಸಂಧಿಯಲ್ಲಿ ಏನು, ಜಸ್ಟ್ ಇದರಲ್ಲೂ ಕೂಡ ನಿಮಗೆ ನೀವು ಐ ಮತ್ತೆ ಔ ಅಂತ ಅಕ್ಷರಗಳು ವರ್ಣಮಾಲೆಯಲ್ಲಿದೆ, ಕೇಳಿದ್ದೀರಾ? ಇವುಗಳನ್ನು ಎಂತ ಅಕ್ಷರ ಅಂತ ಕರೀತಾರೆ? ಐತ್ವಾಕ್ಷರಗಳು. ಐತ್ವಾಕ್ಷರಗಳು ಅಂತ ಕರೀತಾರ. ವರ್ಣಮಾಲೆಯಲ್ಲಿ ಇವುಗೆ ಎಂತ ಅಕ್ಷರಗಳು ಅಂತ ಕರೀತಾರೆ? ಯಾರಾದ್ರೂ ಹೇಳ್ತೀರಾ? ಐ ಇ ಉ ರು ಎ ಎ ಐ. ಸ್ವರಾಕ್ಷರ. ಸ್ವರಾಕ್ಷರ. ಸ್ವರಾಕ್ಷರ ಕರೆಕ್ಟ್. ಸ್ವರಾಕ್ಷರ ಕರೆಕ್ಟ್. ಸ್ವರಾಕ್ಷರಗಳಲ್ಲಿ ಎಂತ ಸ್ವರ? ಸಂಧ್ಯಾಕ್ಷರ. ವೆರಿ ಗುಡ್. ಅದು ದೀರ್ಘ ಸ್ವರ ತಾನೇ ಇದು, ಐ ಮತ್ತೆ ಅವು ಅನ್ನೋದು, ಕರೆಕ್ಟಾ? ಇಲ್ಲಿ ಕೆ ಸಿ ರಾಜ ಬೇರೆ ಬೇರೆ ತರ ಎಲ್ಲ ಹೇಳ್ತಾನೆ, ನಾನು ಅದಕ್ಕೆ ಹೋಗಲ್ಲ ಎಕ್ಸ್ಪ್ಲನೇಷನ್ಗೆ. ಅವನು ಏನ್ ಹೇಳ್ತಾನೆ ಅಂದ್ರೆ ಆ ಇ ಸೇರಿ ಎ ಆಗುತ್ತೆ, ಆ ಎ ಸೇರಿ ಐ ಆಗುತ್ತೆ, ಈ ತರದೆಲ್ಲ ಹೇಳ್ತಾನೆ. ನಾನು ಅಷ್ಟು ದೀರ್ಘವಾಗಿ ನಿಮ್ಗೆ ಹೇಳಕ್ ಹೋಗಲ್ಲ. ಜಸ್ಟ್ ನಾನು ಸುಮ್ಮನೆ ನಿಮ್ಗೆ ನೋಡಿ, ಹಾಗೆ ನೀವು ಈ ಸೇರಿಸಿದ್ರೆ ಅಂತ ಇಟ್ಕೊಳ್ಳೋಣ, ಅದು ಎ ಆಗುತ್ತೆ. ಆಕ್ಚುಲಿ ಅವನ ಪ್ರಕಾರದಲ್ಲಿ ಮಾತನಾಡ್ತಾ ಹೋಗುವಾಗ ಜಸ್ಟ್ ನಿಮ್ಗೆ ಅರ್ಥ ಆಗ್ಲಿಕ್ಕಾಗಿ ಹೇಳ್ತಾ ಇದ್ದೀನಿ, ಮತ್ತು ಈ ಸಂಧಿಗೆ ಅನುಕೂಲ ಆಗ್ಲಿ ಅಂತ ಹೇಳ್ತಾ ಇದ್ದಾನೆ. ಆಗ ನಿಮ್ಗೆ ಅದು ಏನಾಗುತ್ತೆ ಅಂದ್ರೆ ಐ ಆಗುತ್ತೆ, ಓಕೆನಾ? ಆಮೇಲೆ ಇಲ್ಲಿ ಏನಾಗುತ್ತೆ, ಆ ಪ್ಲಸ್ ಹೂ ಇದೆ ಅಂತ ಇಟ್ಕೊಳ್ಳಿ, ಆಗ ಏನಾಗುತ್ತೆ, ಅದು ಔ ಆಗುತ್ತೆ. ಇದನ್ನ ಸಂಧ್ಯಾಕ್ಷರ ಅಂತ ಕರಿತೀವಿ, ಯಾಕಂದ್ರೆ ಎರಡು ಸ್ವರ ಇರುತ್ತೆ ಇದರಲ್ಲಿ. ಎರಡು ಸ್ವರ ಇರೋದ್ರಿಂದ ದೀರ್ಘ ಸ್ವರ ಇದು, ಐ ಮತ್ತೆ ಔ, ಗೊತ್ತಾಯ್ತಾ? ಐ ಐ ಆವು, ಐ ಆವು, ಐ ಔ. ಮತ್ತೆ ನೀವು ಹೇಳಿದಂಗೆನೆ ಇದನ್ನ ಸಂಧಿ ಅಕ್ಷರ ಅಂತ ಕರೆಯೋದು ಇದಕ್ಕೋಸ್ಕರನೇ, ಇದನ್ನೇ ಸಂಧ್ಯಕ್ಷರ ಅಂತ ಕರೆಯುವಂಥದ್ದು ಈ ಕಾರಣಕ್ಕಾಗಿ, ಓಕೆನಾ? ಸೊ ಈಗ ಏನಾಗುತ್ತೆ, ಇಲ್ಲಿ ನೋಡಿ, ಈ ಐ ಮತ್ತೆ ಔ ಹೇಗೆ ಬರುತ್ತೆ ಅನ್ನೋದೇ ವೃದ್ಧಿ ಸಂಧಿಯಲ್ಲಿ ಇರುವಂತದ್ದು. ಎರಡು ಉದಾಹರಣೆ ಕೊಡ್ತಾ ಹೋಗ್ತೀನಿ, ಎರಡೇ ಉದಾಹರಣೆ ಕೊಡ್ತೀನಿ ಎಲ್ಲದಕ್ಕೂ ಕೂಡ, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಏಕ ಪ್ಲಸ್ ಏಕ ಇದೆ ಅಂತ ಇಟ್ಕೊಳ್ಳಿ, ಓಕೆ? ಇದು ಕೆ ಸಿ ರಾಜ ಹೇಳುವಂತಹ ಶಬ್ದಮಣಿ ದರ್ಪಣದ ಪ್ರಕಾರವಾಗಿ ಇರುವಂತದ್ದು. ಹಾಗೆ ಎ ಸೇರಿದಂತೆ ಯಾರೋ ಸೌಂಡ್ ಆಗ್ತಿದೆಯಲ್ಲ, ದಯಮಾಡಿ. ಏನಾಗುತ್ತೆ, ಏಕ ಪ್ಲಸ್ ಏಕ ಸೇರಿಸಿದ್ರೆ ಏಕೈಕ. ಏಕೈಕ. ಓಕೆನಾ? ಏಕೈಕ. ಓಕೆನಾ? ಅದೇ ತರ ಶಿವ ಪ್ಲಸ್ ಐಕ್ಯ ಅಂತ ನಾನು ಬಯಸಿದ್ದೀನಿ ಅಂತ ಇಟ್ಕೊಳ್ಳಿ, ಆಗ ಏನಾಗುತ್ತೆ, ಸಾರಿ ಶಿವೈಕ್ಯ ಆಗುತ್ತೆ, ಓಕೆ? ಕರೆಕ್ಟಾ? ಈಗ ಇನ್ನೊಂದು ಜಲ ಪ್ಲಸ್ ಓಘ ಅಂತ ಬಿಡಿಸ್ತೀನಿ ಅಂತ ಇಟ್ಕೊಳ್ಳಿ. ಸ್ವಲ್ಪ ಎಲ್ಲ ಸಂಸ್ಕೃತ ಪದಗಳಿದಾವೆ ಇದರಲ್ಲಿ ಜಾಸ್ತಿ. ಇವು ಸಂಧಿಗಳಿರೋದೇ ಈ ಎಣ್ ಸಂಧಿ, ಆಮೇಲೆ ವೃದ್ಧಿ ಸಂಧಿಗಳು, ಇವು ಕನ್ನಡ ಪದಗಳು ಅಲ್ಲ ಅಂತ ನಿಮ್ಗೆ ಗೊತ್ತೇ ಇದೆ. ಸವರ್ಣ ದೀರ್ಘ ಸಂಧಿ ಇವೆಲ್ಲ ಕನ್ನಡ ಪದ ಅಲ್ಲ, ಇವೆಲ್ಲ ಸಂಸ್ಕೃತ ಪದಗಳಾಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಮ್ಗೆ ಅರ್ಥೈಸ್ಕೊಳ್ಳೋದು ಕೂಡ ಪದಗಳು ಅರ್ಥ ಆಗಲ್ಲ ತಕ್ಷಣಕ್ಕೆ. ಓಘ ಅಂದ್ರೆ ಈ ನೀರು ಹೆಚ್ಚಾಗೋದು, ಈ ಮಳೆ ಬಂದ್ರೆ ನೀರು ಹೆಚ್ಚಾಗೋದು, ನಾಟ್ ಎ ಫ್ಲಡ್ ಅಲ್ಲ, ಆ ತರ ಫ್ಲಡ್ ತರ ಅಲ್ಲ, ಪ್ರವಾಹ ಅಲ್ಲ, ಜಸ್ಟ್ ನೀರು ಹೆಚ್ಚಾಗೋದು, ಏರಿಕೆ ಆಗೋದು. ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಕಟ್ಟೆ ಕಟ್ತೀವಿ, ಕಟ್ಟೆ ಕಟ್ಟಿದಾಗ ನೀರು ಅದ್ರ ಮೇಲೆ ಉಕ್ಕಿ ಹೋಗೋದು, ಅದು ಓಘ. ಸೊ ಆ ತರ ಓಘ ಅಂತ ಹೇಳ್ತಾರೆ, ಅದನ್ನ ಜಲೌಘ ಅಂತ ಕರಿತೀವಿ ಇದನ್ನ, ಓಕೆ?
ಜಲ ಅಂದ್ರೆ ನೀರು, ಓಘ ಅಂದ್ರೆ ಅದು ಹೆಚ್ಚಾಗಿ ಹೋಗೋದು, ಹೆಚ್ಚುವಿಕೆ, ನೀರಿನ ಹೆಚ್ಚುವಿಕೆ. ಓಕೆ, ಅದನ್ನ ಕೆಲವರು ಪ್ರವಾಹ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಸೊ ಆದ್ರೆ ನಾನು ಅಂದ್ಕೊಂಡಿದ್ದು ಆ ಥರದಲ್ಲಿ. ಆಮೇಲೆ ಇಲ್ಲಿ ನೋಡಿ, ಇದಕ್ಕೆ ಇನ್ನೊಂದು ನಾನು ಪದವನ್ನು ಕೊಡುವಾಗ ವನ ಪ್ಲಸ್ ಔಷಧ ಅಂತ ಕೊಡ್ತೀವಿ. ವನೌಷಧ. ವನೌಷಧ ಆರ್ ವನೌಷಧಿ. ಓಕೆ, ನೋ ಪ್ರಾಬ್ಲಮ್. ಇಲ್ಲಿ ಕೆಲವರು ವನ ಪ್ಲಸ್ ಓಷಧ ಅಂತಾನು ಬಿಡಿಸ್ತಾರೆ. ಯಾಕೆಂದ್ರೆ ಅದು ಕೆ ಸಿ ರಾಜನ್ ನಿಯಮದ ಪ್ರಕಾರ ಓ ಸೇರ್ಬಿಟ್ರೆ ಅದು ಇಲ್ಲಿ ಆಗುತ್ತೆ ಅಂತ, ಹಾಗೆ ಓ ಸೇರಿದ್ರೆ ಆಗುತ್ತೆ ಅಂತ ಹೇಳ್ತಾನೆ ಅವನು. ಅದು ಬೇಡ ನಮ್ಗೀಗ, ನಾ ಚರ್ಚೆಗೆ ತಗೊಳಲ್ಲ, ಯಾಕಂದ್ರೆ ಅದು ನಿಮ್ಮ ಇದಕ್ಕೆ ಬೇಡ ಅಂತ. ಓಕೆ, ಅದನ್ನ ನಾವು ವನೌಷಧ. ಓಕೆ, ಆಗ್ಬೋದಾ? ಸೊ ಇಷ್ಟೇ ಇರೋದಲ್ಲಿ. ಅಂದ್ರೆ ನೋಡಿ, ಪೂರ್ವ ಪದದ ಕೊನೆಯಲ್ಲಿ ಆಕಾರಗಳಿಗೆ ಉತ್ತರ ಪದದಲ್ಲಿ ಅದು ಎ ಇರ್ಬೋದು ಅಥವಾ ಐ ಇರ್ಬೋದು, ಆಗ ಅದು ಐ ಆಗುತ್ತದೆ. ಇಲ್ಲಿ ನೋಡಿ ಐ ಬಂದಿದೆ. ಅದೇ ತರ ಎರಡು ಪದ ಬಂತೀಗ, ಎಗೆ ಐ ಆಗಿದೆ, ಇದು ಐಗೆ ಐ ಆಗಿದೆ, ಎರಡು ಆಯ್ತದ. ಓಕೆನಾ? ಇದು ಐ ಆಗಿದೆ. ಇಲ್ಲಿ ನೋಡಿ ಅದೇ ತರ ಆಕಾರಗಳಿಗೆ ನೀವು ಓ ಸೇರಿಸ್ಬೋದು ಅಥವಾ ಔ ಸೇರಿಸ್ಬೋದು, ಯಾವುದೇ ಸೇರಿಸ್ಬೋದು, ಅದು ಔ. ಇಷ್ಟೇ ಇಲ್ಲಿರೋದು ನಿಯಮ, ಅಷ್ಟೇ. ಈ ತರ ಮಾಡ್ಕೋಬಿಡಿ ನೀವು, ಈಸಿಯಾಗಿ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಎಕ್ಸಾಂಪಲ್, ಅದರ ಸ್ಟೆಪ್ಸ್. ಓಕೆನಾ? ಐ ಔ ಬಂದಿದೆ ಅಂದ್ರೆ ನೋಡ್ಕೊಳ್ಳಿ, ಅದು ವೃದ್ಧಿ ಸಂಧಿ ಆಗಿರ್ತದೆ. ಸುಮಾರಾಗಿ ಬಿಡಿಸಿ ನೋಡಿ, ಆಗ್ಬೋದಾ? ಎನಿ ಡೌಟ್? ನೋಡಿ, ಸಂಧಿಗೆ ಇಷ್ಟ ಸಮಯ ಆಗೋಯ್ತು. ಓಕೆ, ಎಸ್. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಹಾಕ್ತೀನಿ. ಅರ್ಥ ಆಯ್ತಾ? ಏನಾದ್ರು ಡೌಟ್ ಇದ್ರೆ ಕೇಳಿ ಮಕ್ಕಳೇ. ಸರ್, ಅಷ್ಟೈಶ್ವರ್ಯ. ಅಷ್ಟೈಶ್ವರ್ಯ, ಹೇಳ್ಬೋದು. ಅಷ್ಟೈಶ್ವರ್ಯ ಅಲ್ಲೇ ಇದೆ ನಿಮ್ಮ ಪೇಜ್. ನೋಡಿ, ಪೇಜ್ ಬನ್ನಿ. ಪೇಜ್ ಅದೇ ಪೇಜ್ ಅಲ್ಲಿ ನಿಮ್ಗೆ ಇಲ್ಲಿದೆ ನೋಡಿ, ಏಕೈಕ, ಜನೈಕ್ಯ. ಓಕೆ, ಜನೈಕ್ಯ, ವನ ಔಷಧಿ, ಅಷ್ಟ ಪ್ಲಸ್ ಐಶ್ವರ್ಯ. ಅಷ್ಟ ಐಶ್ವರ್ಯ ಬರುತ್ತೆ. ಓಕೆ, ನೀವು ಅದನ್ನು ಬರೆಯುವಾಗ ಹೇಗೆ ಅಷ್ಟ ಅಂತ ಬರೀತೀರಾ? ಅಷ್ಟ ಅಂದ್ರೆ 8 ರೀತಿಯ ಐಶ್ವರ್ಯಗಳು, ಅಷ್ಟ ಐಶ್ವರ್ಯ, ಈ ತರ. ಓಕೆನಾ? ಇದನ್ನ ಓದ್ಕೋಬೇಕು ನೀವು ಅಲ್ಲಿಗೆ. ಓಕೆ, ಎಸ್. ಇನ್ನೊಂದು ಪ್ರಶ್ನೆ ಆಗ್ತಾ ಇದ್ದೀನಿ, ಉತ್ತರ ಹೇಳಿ. ಕಾಣಿಸ್ತಿದ್ಯಾ? ಕಾಣಿಸ್ತಿದ್ಯಾ? ಹಾ ಸರ್, ಕಾಣಿಸ್ತಿದೆ. ಇದರಲ್ಲಿ ಯಾವ್ದು ಆನ್ಸರ್ ಅಂತ ಹೇಳ್ತೀರಾ? ಸರ್, ಆಪ್ಷನ್ ಸಿ. ಆಪ್ಷನ್ ಸಿ ಸರ್. ಎಲ್ಲರೂ ಸಿ ಅಂತ ಹೇಳ್ತಿದ್ದೀರಾ ಅಥವಾ ಯಾರಾದ್ರೂ ಎ ಇದೆಯಾ, ಬಿ ಇದೆಯಾ, ಸಿ ಇದೆಯಾ, ಡಿ ಇದೆಯಾ? ಯಾರಿಗಾರು ಡೌಟ್ ಇದೆಯಾ? ಅನುಮಾನ ಇದೆಯಾ? ಇಲ್ಲಲ್ಲ? ಓಕೆ, ಹಾಗಾದ್ರೆ ನಿಮ್ಮ ಭಾಗ 2 ಇದೆಯಲ್ಲ, ಎಲ್ಲರ ಹತ್ರ ಭಾಗ 2 ಇದೆಯಾ? ಭಾಗ 2 ಪೇಜ್ ನಂಬರ್ 10 ತೆಗೆ. ಭಾಗ 2 ಪೇಜ್ ನಂಬರ್ 10. ಭಾಗ 2 ಪೇಜ್ ನಂಬರ್ 10. ಸಿಕ್ತಾ? 10. ಹೌದು ಸರ್. ಇಲ್ಲೆಲ್ಲ ಸಮಾಸಗಳು ಅಂತಿದೆ. ಓದ್ಕೊಂಡಿದ್ದೀರಾ ಈ ಪೇಜ್ ಅನ್ನ ಎಲ್ಲ? ಹೌದು. ಓದಿದ್ದೀರಾ ಇಲ್ಲ? ಓದ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದೀನಿ.
ಯಾಕೆಂದ್ರೆ ಇಲ್ಲಿರುವಂತದ್ದು ಎಲ್ಲವನ್ನು ಕೂಡ ಗಮನಿಸ್ಬೇಕಾಗತ್ತೆ. ಇಲ್ಲಿಂದ ನೋಡಿ, ಇಲ್ಲಿಂದ ಶುರು ಮಾಡ್ಬೇಕು ನೀವು. ಇಲ್ಲಿಂದ ಶುರು ಮಾಡಿ ಇಲ್ಲಿ ಯಾವ್ಯಾವ ಪದಗಳು ಬಂದಿದೆ ಅಂತ ನೋಡಿ ಆಮೇಲೆ ಮುಂದಕ್ಕೆ ಹೋಗ್ಬೇಕು. ಇಲ್ಲೂ ಕೂಡ ನೋಡ್ಬೇಕಾಗುತ್ತೆ. ನಿಮಗೆ ಸಿಲೆಬಸ್ ಇರುವಂತದ್ದು ತತ್ಪುರುಷ ಸಮಾಸ ಇದೆ, ಕರ್ಮಧಾರಯ, ದ್ವಿಗು ಇದೆ, ಮತ್ತು ದ್ವಂದ್ವ ಸಮಾಸ ಇದೆ, ಕ್ರಿಯಾ ಸಮಾಸ ಇದೆ. ಇಷ್ಟು ಸಮಾಸಗಳು ನಾನು ನಿಮ್ಮ CBSE ವೆಬ್ಸೈಟ್ ಅಲ್ಲಿ ಇರುವಂತಹ ಒಂದು ಯಾವ್ಯಾವ ಸಮಾಸಗಳಿದೆ ಅನ್ನುವಂಥದ್ದನ್ನ ಹೇಳ್ತಾ ಇರುವಂತದ್ದು. ಓಕೆನಾ? ಎಸ್, ಈಗ ನೋಡಿ ಇಲ್ಲಿ ನಿಮಗೆ C ಅಂತ ತುಂಬಾ ಜನ ಹೇಳಿದಿರಿ ಅಲ್ವಾ? ಎ ಅಲ್ಲಿ ಏನಾಗುತ್ತೆ? ಯಾರು ಬಿಡಿಸ್ತೀರಾ? ಎ ಪದ ಯಾವ್ದು ಬಿಡಿಸಿ ನೋಡೋಣ. ಪೂದೋಟ ಬಿಡಿಸಿ, ಕಾಲು ಬಳೆ ಬಿಡಿಸಿ, ನಾಲ್ವಡಿ, ಮುಮ್ಮಡಿ ಎಲ್ಲವನ್ನು ಬಿಡಿಸಿ ನೋಡೋಣ. ಯಾರಾದ್ರೂ ಹೇಳ್ತೀರಾ? ಹೇಳ್ಬೋದಾ ಯಾರಾದ್ರೂ? ಹಲೋ. ಹೂವಿನ ಪ್ಲಸ್ ತೋಟ. ಹೂವಿನ ತೋಟ. ಒಂದ್ ನಿಮಿಷ. ಹೂವಿನ ತೋಟ. ಎಸ್. ಪ್ಲಸ್ ತೋಟ, ಹೂದೋಟ. ಹೂವಿನ ತೋಟ. ಓಕೆ, ನೆಕ್ಸ್ಟ್ ಕಾಲು ಬಳೆ ಅನ್ನೋದಾಗೆ ಹೇಗೆ ಬಿಡಿಸ್ತೀರಾ? ಕಾಲಿಗೆ ಪ್ಲಸ್ ಬಳೆ. ಕಾಲಿಗೆ ಬಳೆ ಅಂತ ಬಿಡಿಸ್ತೀರಾ ಅಥವಾ ಇನ್ನೇನಾದ್ರು? ಕಾಲಿನ ಪ್ಲಸ್ ಬಳೆ. ಕಾಲಿನ ಬಳೆ ಅಂತ ಬಿಡಿಸ್ತೀರಾ? ಓಕೆ, ನೆಕ್ಸ್ಟ್ ನಾಲ್ವಡಿ ಹೇಗೆ ಬಿಡಿಸೋದು? 4 ಪ್ಲಸ್ ಮುಮ್ಮಡಿ. 4 ಪ್ಲಸ್ ಮುಮ್ಮಡಿ ಹೇಗೆ ಬಿಡಿಸೋದು? ಇಮ್ಮಡಿ. ಅಲ್ಲ, ಮುಮ್ಮಡಿ. 3 ಪ್ಲಸ್ ಮಡಿ. 3 ಪ್ಲಸ್ ಮಡಿ ಅಂತ ಬಿಡಿಸಿದೀರಾ. ಇಮ್ಮಾವು ಹೇಗೆ ಬಿಡಿಸೋದು? ಹುಲ್ಲಿನ ಪ್ಲಸ್ ಇನಿದು ಪ್ಲಸ್ ಮಾವು. ಇನಿದು ಪ್ಲಸ್ ಮಾವು. ಇನಿದು ಪ್ಲಸ್ ಮಾವು ಅಂತ ಬಿಡಿಸಿದೀರಾ. ಓಕೆ, ನಲ್ಗುದ್ರೆ ಹೇಗೆ ಬಿಡಿಸ್ತೀರಾ? ನಲಿತು ಪ್ಲಸ್ ಕುದುರೆ. ಕುದುರೆ. ನಲಿತು ಪ್ಲಸ್ ಕುದುರೆ. 2-3 ಆನ್ಸರ್ ಬಂತು ನಮ್ಗೆ. ನಲಿತು ಪ್ಲಸ್ ಕುದುರೆ. ಕುದುರೆ. ಓಕೆ, ನೆಕ್ಸ್ಟ್ ಕೈಯಾನು. ಕೈ ಪ್ಲಸ್ ಯಾಕೋ ಬರ್ತಾ ಇದೆ. ಕೈಯನ್ನು ಪ್ಲಸ್ ಆನು. ಯಾರ್ದು ಯಾಕೋ ಬರ್ತದೆ ನೋಡಿ ಒಂದ್ ಸ್ವಲ್ಪ. ಕಂಗೆಡು ಹೇಗೆ ಬಿಡಿಸೋದು? ಕಣ್ ಪ್ಲಸ್ ಕೆಡು. ಓಕೆ, ಆಮೇಲೆ ಕಂಗೆಡು ಅಂದ್ರೆ ಏನು? ದಿಕ್ಕೆಡುವುದು. ಕಣ್ಣಿನಿಂದ ಪ್ಲಸ್ ದಿಕ್ಕು ಕೆಡುವುದು. ಕಣ್ಣಿನಿಂದ ಅಂತ ನಾನು ಬಿಡಿಸ್ತೀನಿ. ಕಣ್ಣಿಮ್ ಅಂತಾನು ಬಿಡಿಸ್ಬೋದು. ಕೆಡು. ಓಕೆನಾ? ಈಗ ನೀವು ಇದನ್ನ ಯಾವ್ಯಾವ ಸಮಾಸಗಳು ಅಂತ ಅರ್ಥ ಮಾಡ್ಕೋಬೇಕು. ಈಗ ಹೂವಿನ ತೋಟ ಯಾವ ಸಮಾಸ ಆಗಿದೆ? ಕರ್ಮಧಾರಯ. ನೋಡಿ, ಕರ್ಮಧಾರೆ ಅಂತ ಒಬ್ರದ್ದು ಆನ್ಸರ್ ಬರ್ತಾ ಇದೆ. ತತ್ಪುರುಷ ಅಂತ ಒಬ್ರದ್ದು. ಯಾಕೆ ತತ್ಪುರುಷ? 2 ನಾಮಪದಗಳಿದಾವೆ. ಆಮೇಲೆ ಏನು ಅನ್ನೋ ಪದಕ್ಕೆ ಅರ್ಥ ಕೊಡ್ತಾ ಇದೆ. ಏನು ಅಂತ. ಓಕೆ, ಕಾಲಿನ ಬಳೆಗೆ ಕಾಲಿನ ಬಳೆ ಯಾವ ಸಮಾಸ? ತತ್ಪುರುಷ. ತತ್ಪುರುಷ. 4 ಮಡಿ ಯಾವ ಸಮಾಸ? ದ್ವಿಗು. ಯಾಕೆ? ಪೂರ್ವಪದ ಸಂಖ್ಯೆ ಇದೆ. ಸಂಖ್ಯೆ ಇದೆ. 3 ಅನ್ನೋದು ಯಾವುದು? ಅದು ದ್ವಿಗು. ಅದು ದ್ವಿಗು ಸಮಾಸ. ಯಾಕೆ? ಪೂರ್ವಪದ ಸಂಖ್ಯೆ ಇದೆ. ಇನಿದು ಮಾವು ಅಂತ ಯಾವ ಸಮಾಸ? ಕರ್ಮಧಾರಯ. ಯಾಕೆ? ಪೂರ್ವಪದದ ವಿಶೇಷತೆ ಹೇಳ್ತಾ ಇದೆ, ಗುಣವಾಚಕ. ಏನ್ ಗುಣವಾಚಕ ಇದು? ಇನಿದು ಅಂದ್ರೆ ಏನರ್ಥ? ಓಕೆ, ನಲ್ಲಿತು ಕುದುರೆ ಅಂತ ಇದೆ ಅಲ್ವಾ? ನಲ್ಲಿತು ಕುದುರೆ ಏನು? ನಲ್ಮೆಯ ಕುದುರೆ. ನಲ್ಲಿತು ಕುದುರೆ. ಓಕೆ, ನಲ್ಮೆಯ ಏನು? ಇದು ಕೂಡ ಯಾವ ಸಮಾಸ ಆಗುತ್ತೆ? ಕರ್ಮಧಾರೇನಾ? ಹೌದೌದು. ಕೈಯನ್ನು ಆನು ಯಾವ್ದಾಗುತ್ತೆ? ಕ್ರಿಯಾ ಸಮಾಸ. ಯಾಕೆ? ಕ್ರಿಯಾ ಸಮಾಸ. ಯಾಕೆ? ಪೂರ್ವಪದ ದ್ವಿತೀಯ ವಿಭಕ್ತಿಯಿಂದ ಕೂಡಿದೆ. ಆಮೇಲೆ
ವಿಭಕ್ತಿ ಪ್ರತ್ಯಯ. ಉತ್ತರ ಆಮೇಲೆ ಪದ ಹಾ ಕ್ರಿಯಾಪದ ಆಗಿದೆ. ಓಕೆ ಗುಡ್. ಕಣ್ಣಿನಿಂದ ಕೆಡು. ಕೈ ಕ್ರಿಯಾ ಕಣ್ಣಿನಿಂದ ಕೆಡು ಯಾವ ಸಮಾಸ? ಕ್ರಿಯಾ ಯಾಕೆ ಕ್ರಿಯಾ ಸಮಾಸ ಯಾಕೆ? ಹಾ ಕೆಲವೊಮ್ಮೆ ಕ್ರಿಯಾ ಸಮಾಸದಲ್ಲಿ ತೃತೀಯ ವಿಭಕ್ತಿ ಪದಗಳು ಬರುತ್ತೆ. ಬರುತ್ತೆ. ಉತ್ತರ ಪದದಲ್ಲಿ ಏನಿರುತ್ತೆ? ಕ್ರಿಯೆ ಕ್ರಿಯಾಪದ ಇರುತ್ತೆ ಅಲ್ವಾ? ಕರೆಕ್ಟಾ? ನೋಡಿ ನೀವು ಏನು ಅಂದ್ರೆ ಇದು ಪದವನ್ನ ಅರ್ಥ ಮಾಡಿಕೊಳ್ಳದೆ ಇದ್ರೆ ನಿಮ್ಗೆ ಅಲ್ಲಿ ಮಾರ್ಕ್ಸ್ ಹೋಗ್ಬಿಡುತ್ತೆ. ಓಕೆನಾ? ಸೊ ಈಗ ಸಿಂಪಲ್ ಆಗಿ ಇದನ್ನ ಹೇಗೆ ಅರ್ಥ ಮಾಡ್ಕೋಬಹುದು ನೋಡಿ. ನಿಮ್ಗೆ ಇಲ್ಲಿ ತತ್ಪುರುಷ ಸಮಾಸ ಹೇಳುವಾಗ ತತ್ಪುರುಷ ಸಮಾಸದಲ್ಲಿ ತತ್ಪುರುಷ ಅಂತ ಹೇಳಿದ್ರಿ, ಆದ್ರೆ ಹೂವಿನ ತೋಟ ಕಾಲಿನ ಬಳೆ ಯಾಕೆ ಅಂತ ಹೇಳಲಿಲ್ಲ. ನಾನು ಗಮನಿಸ್ದೆ. ಹೇಳ್ಬೋದಾ ಏನಿದೆ ಅಂತ? ಏನಿದೆ ಹೇಳ್ಬೋದಾ? ಹಲೋ, ಏನ್ ಸರ್ ಇನ್ನೊಮ್ಮೆ ಹೇಳಿ ಸರ್. ಅಲ್ಲಿ ತತ್ಪುರುಷ ಸಮಾಸ ಹೇಳಿದ್ರಲ್ಲ ನೀವು, ಆಗ ನೀವ್ ಯಾಕೆ ತತ್ಪುರುಷ ಸಮಾಸ ಅಂತ ಹೇಳಲಿಲ್ಲ? ಸರ್, ಉತ್ತರ ಪದ ಪೂರ್ವ ಪದಕ್ಕೆ ಏನು ಎಂಬ ಪ್ರಶ್ನೆಗೆ ಉತ್ತರ ನೀಡುತ್ತದೆ. ಏನು ಅಂತ ಏನಿದೆ ಅಲ್ಲಿ? ಓಕೆ, ಈಗ ಇಲ್ಲಿ ನೋಡೋಣ. ಓಕೆ, ಇರ್ಲಿ. ಓಕೆ, ಇಲ್ಲಿ ನೋಡಿ, ಸಿಂಪಲ್ ಆಗಿ ನೀವು ಹೇಗೆ ತಿಳ್ಕೊಬಹುದು ಅಂತ ನೋಡಿ. ಓಕೆ ನೋಡಿ, ಇಲ್ಲಿ ಮೊದಲನೇ ನೀವು ತತ್ಪುರುಷ ಸಮಾಸ ಹೇಳುವಾಗ ಓಕೆ, ತತ್ಪುರುಷ ಸಮಾಸದಲ್ಲಿ ಯಾವ ರೀತಿ ಇದು ಆಗುತ್ತೆ, ಪ್ರಕ್ರಿಯೆ ಹೇಗೆ, ಅದನ್ನ ಅರ್ಥ ಮಾಡ್ಕೋಬೇಕು. ಈಗ ನೋಡಿ, ಇಲ್ಲಿ ನೀವು ಹೇಳಿದ್ರಿ, ನಾನು ಮತ್ತೆ ಅಗೇನು ಪೂಪ ಊಪ ಅಂತ ಬರೀತೀನಿ. ಪೂಪ ಊಪ ಅಂದ್ರೆ ಏನಂತ ಅರ್ಥ? ಪೂರ್ವ ಪದ, ಉತ್ತರ ಪದ ಮತ್ತು ಸಮಾಸ ಪದ ಅಂತ ಬರೀತೀನಿ. ಓಕೆ, ನಾನು ಅಥವಾ ಸಮಸ್ತ ಪದ ಅಂತ ಹೇಳ್ತಾರೆ. ಓಕೆ, ಸಮಾಸ ಪದ ಅಥವಾ ಸಮಸ್ತ ಪದ. ಓಕೆನಾ? ಪೂಪ ಉಪ ಸಾಪ. ಓಕೆ, ಸಮಾಸ ಪದ. ಈಗ ಇಲ್ಲಿ ನೋಡಿ, ಪೂರ್ವ ಪದದಲ್ಲಿ ನಾಮಪದ ಇದೆ ಅಂತ ಹೇಳಿದ್ರಿ, ಕರೆಕ್ಟಾ? ಹೂ ಅನ್ನೋದು ನಾಮಪದ ತಾನೆ. ಆಮೇಲೆ ಉತ್ತರ ಪದವು ಏನಿದೆ, ತೋಟ ಅಂತ ಇದೆ, ಅದು ಕೂಡ ನಾಮಪದ ಇದೆ, ಹೌದಾ? ಅಂದ್ರೆ ಅದು ನಾಮಪದ ಇದೆ, ಕರೆಕ್ಟಾ? ಹಲೋ, ಈಗ ನೋಡಿ, ಇಲ್ಲಿ ನಾಮಪದ ಇದೆ, ಇಲ್ಲೂ ನಾಮಪದ ಇದೆ. ಇನ್ನೂ ಒಂದು ನೀವು ವಿಶೇಷವಾಗಿ ತಿಳ್ಕೊಳ್ಳೋದು, ತತ್ಪುರುಷ ಸಮಾಸದಲ್ಲಿ ವಿಭಕ್ತಿ ಪ್ರತ್ಯಯಗಳನ್ನ ಲೋಪ ಮಾಡಿಕೊಂಡು ಆಗುವಂಥದ್ದು. ಯಾವ ವಿಭಕ್ತಿ ಪ್ರತ್ಯಯಗಳನ್ನ ಲೋಪ ಮಾಡಿಕೊಂಡಿದೆ ಇಲ್ಲಿ ಅಂತಂದ್ರೆ, ತೃತೀಯ ವಿಭಕ್ತಿ ಲೋಪ ಆಗಿರುವಂತದ್ದು ಇರ್ಬೋದು, ಅಥವಾ ಚತುರ್ಥಿ ವಿಭಕ್ತಿ ಇರ್ಬೋದು, ಅಥವಾ ಚತುರ್ಥಿ ವಿಭಕ್ತಿ, ಪಂಚಮಿ ವಿಭಕ್ತಿ, ಷಷ್ಠಿ ವಿಭಕ್ತಿ ಮತ್ತು ಸಪ್ತಮಿ. ಇದನ್ನ ನೋಡ್ಬೇಕು, ಗಮನಿಸ್ಬೇಕು, ಇದು ಯಾವ್ಯಾವ ವಿಭಕ್ತಿಯಲ್ಲಿ ಇದೆ ಅಂತ ನೀವು ಗಮನಿಸ್ಬೇಕಾಗುತ್ತೆ. ಆಗ ನಿಮಗೆ ಇಲ್ಲೆಲ್ಲ ನಾಮಪದವೇ ಬರುತ್ತೆ. ಆದರೆ ಉತ್ತರ ಪದವೇ ಇದು ತುಂಬಾ ಮುಖ್ಯ. ಇದು ಮುಖ್ಯವಾದ ಪದ. ಇದಿಲ್ಲ ಅಂದ್ರೆ, ಈ ಪದ ಇಲ್ಲ ಅಂದ್ರೆ ನೀವು ಸಮಾಸವನ್ನು ಹೇಳಕ್ಕೆ ಬರಲ್ಲ. ಹೂವಿನ ಡ್ಯಾಶ್ ತೋಟ ಹೇಳಲಿಲ್ಲ ಅಂದ್ರೆ ಬರದೇ ಇಲ್ಲ ಸಮಾಸ ಪದ. ಓಕೆನಾ? ಅದನ್ನ ಇಲ್ಲಿ ಕಾಲಿನ ಡ್ಯಾಶ್ ಬಳೆ ಹೇಳಲೇಬೇಕು, ಇಲ್ಲದ್ರೆ ಸಮಾಸಕ್ಕೆ ಅದು ಮುಖ್ಯವಾಗಿ ಆಗಿರ್ತದೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಈಗ ತೃತೀಯ ವಿಭಕ್ತಿಯಿಂದ ಜಸ್ಟ್ ನಾನು ಒಂದೊಂದೇ ಉದಾಹರಣೆ ಕೊಡ್ತೀನಿ. ಈಗ ನೋಡಿ, ನಿಮ್ಮ ಪುಸ್ತಕದಲ್ಲೂ ಕೂಡ ಕೆಲವು ಉದಾಹರಣೆಗಳಿದಾವೆ ನೋಡಿ. ಕಣ್ಣಿನಿಂದ ಕುರುಡ ಅಂತ ಇದೆ ಅಂತ ಇಟ್ಕೊಳ್ಳಿ. ಕಣ್ಣಿನಿಂದ ಕುರುಡ. ಓಕೆನಾ? ಯಾವುದರಿಂದ ಕುರುಡ? ಕಣ್ಣಿಂದಲೇ ಕಣ್ಣಿನಿಂದ ಕುರುಡ ಅಂತ ಬಂತ ತೃತೀಯಕ್ಕೆ. ವಯಸ್ಸಿನಿಂದ ವೃದ್ಧ, ವಯೋವೃದ್ಧ ಇನ್ನೊಂದು ಉದಾಹರಣೆ. ಅದು ಆಯ್ತು. ಇಲ್ಲಿ ನೋಡಿ, ಒಂದು ಸ್ವಾಮಿಗೆ ದ್ರೋಹ ಅಂತ ಇಟ್ಕೊಳ್ಳಿ. ಅದೇನಾಗುತ್ತೆ? ಸ್ವಾಮಿ ದ್ರೋಹ. ಯಾರಿಗ್ ದ್ರೋಹ? ಸ್ವಾಮಿಗೆ. ಮಿತ್ರ ದ್ರೋಹ ಇದ್ರೆ ಯಾರಿಗ್ ದ್ರೋಹ?
ಮಿತ್ರ ಮಿತ್ರಗೆ ಮಿತ್ರನಿಗೆ ಮಿತ್ರನಿಗೆ ದ್ರೋಹ ಗೆ ಬಂತಲ್ವಾ ಇಲ್ಲಿ ಗೆ. ಓಕೆನಾ. ಪಂಚಮಿಯಲ್ಲಿ ಏನಾಗುತ್ತೆ, ಉದಾಹರಣೆಗೆ ಊರದ ಭಯ, ಹಾವಿನ ಭಯ, ವ್ಯಾಘ್ರ ಭಯ. ವ್ಯಾಘ್ರ ಭಯ ಯಾಕಂದ್ರೆ ವ್ಯಾಘ್ರ ಗೀತೆ ಇದೆಯಲ್ಲ, ಅದಕ್ಕೆ ವ್ಯಾಘ್ರದ ದೆಸೆಯಿಂದ. ಸ್ವಲ್ಪ ಈ ಇದು ಎಂಥ ಪದ ಅಂತ ಹೇಳ್ಬೋದು ಅಂದ್ರೆ ಸ್ವಲ್ಪ ಕಾವ್ಯ ಪ್ರಯೋಗದಲ್ಲಿ ಬಳಸುವಂತ ಪದಗಳು ಅಂತ ಇಟ್ಕೊಳ್ಳೋಣ. ವ್ಯಾಘ್ರದ ದೆಸೆಯಿಂದ ಭಯ. ಓಕೆ. ಸಾಮಾನ್ಯವಾಗಿ ಹಾರಿಬಲ್ ಥಿಂಗ್ಸ್ ಎಲ್ಲ ಇದರಲ್ಲಿ ಬರುತ್ತೆ. ಊರಗ ಭಯ, ವ್ಯಾಘ್ರ ಭಯ. ಓಕೆ, ಈ ತರ ಎಲ್ಲ ಇಲ್ಲಿ ಬರುತ್ತೆ. ಓಕೆ. ನೆಕ್ಸ್ಟ್ ಷಷ್ಠಿಯಲ್ಲಿ ನೋಡಿ, ನೀವ್ ಹೇಳಿದ್ರಲ್ಲ ಈಗ ಹೂವಿನ ತೋಟ. ಓಕೆ, ಹೂವಿನ ತೋಟ, ಬೆಟ್ಟದ ತಾವರೆ, ಆಮೇಲೆ ಕಾಲಿನ ಬಳೆ, ಕಾಲಿನ ಬಳೆ, ಇದೆಲ್ಲ ಇಲ್ಲಿ ಬರುತ್ತೆ. ಆ ಇದೆ ನೋಡಿ, ಎಲ್ಲ ಆ ಇದೆ. ಓಕೆ, ಷಷ್ಠಿಯಲ್ಲಿ. ಸಪ್ತಮಿಯಲ್ಲಿ ಏನ್ ಬರುತ್ತೆ, ತಲೆಯಲ್ಲಿ ನೋವು, ಹಗಲಿನಲ್ಲಿ ಕನಸು. ತಲೆಯಲ್ಲಿ ನೋವು, ಎಲ್ಲಿ ನೋವು, ತಲೆಯಲ್ಲಿ ನೋವು. ಗೊತ್ತಾಯ್ತಾ ನೋಡಿ, ಅಲ್ಲಿ ಅಂತ ಇದೆ ಇಲ್ಲಿ. ನಿಮ್ ಪುಸ್ತಕದಲ್ಲಿ ಉದಾಹರಣೆ ಇದೆ, ತಲೆಯಲ್ಲಿ ನೋವು ಅಂತ ಉದಾಹರಣೆ ಇದೆ, ನೋಡಿದೀರಾ? ನೋಡಿ, ಇದನ್ನ ಜಾಸ್ತಿ ಓದ್ಕೋಬೇಕು ನಿಮ್ಮ ಪುಸ್ತಕದಲ್ಲಿ ಇರುವಂತದ್ದನ್ನೇ. ಓಕೆ, ಇದು ಒಂದು. ಎರಡನೇದಲ್ಲಿ ಕರ್ಮಧಾರಯ ಸಮಾಸದಲ್ಲಿ ಏನಾಗುತ್ತೆ ನೋಡಿ. ಕರ್ಮಧಾರಯ ಸಮಾಸದಲ್ಲಿ ಏನಾಗುತ್ತೆ, ಕರ್ಮಧಾರಯ. ಓಕೆನಾ. ಕರ್ಮಧಾರಯದಲ್ಲಿ ಏನಾಗುತ್ತೆ, ಹಾಗೆ ನಾನು ಪೂರ್ವ ಪದ ಉತ್ತರ ಪದ ಅಂತ ಬರೀತೀನಿ. ಓಕೆ, ಮತ್ತೆ ಇಲ್ಲಿ ಸಮಾಸ ಪದ ಅಂತ ಬರೀತೀನಿ, ಅಥವಾ ಸಮಾಸ ಪದ ಅಂತ ನಾವು ಅಂದ್ಕೋಬಹುದು. ಇಲ್ಲಿ ವಿಶೇಷಣ ಇರಬೇಕು. ಯಾವುದು ವಿಶೇಷಣ? ಇಂಗ್ಲಿಷಲ್ಲಿ ಏನ್ ಹೇಳ್ತೀರಾ? ಇಂಗ್ಲಿಷಲ್ಲಿ ಏನ್ ಹೇಳ್ತೀರಾ ಅದಕ್ಕೆ? ಅಡ್ಜೆಕ್ಟಿವ್. ಆಮೇಲೆ ಇಲ್ಲಿ ನಾಮಪದನೇ ಇರುತ್ತೆ. ನಾಮಪದ, ಅದನ್ನ ನಾವು ಸ್ವಲ್ಪ ವಿಶೇಷ ಅಂತ ಕರಿತೀವಿ. ಅದನ್ನೇ ವಿಶೇಷ ಅಂತ ಕರೀತಾರೆ ಅದನ್ನೇ. ಓಕೆನಾ. ಸೊ ನೋಡಿ, ಇಲ್ಲಿ ಸಾಮಾನ್ಯವಾಗಿ ಬಣ್ಣವನ್ನ ಹೇಳಿದ್ರೆ ನಿಮಗೆ ನಿಮ್ಮ ಇದಕ್ ಬರೋದು. ಬಣ್ಣ ಹೇಳಿದ್ರೆ, ಗಾತ್ರ ಹೇಳಿದ್ರೆ, ಚಿಕ್ಕದು ದೊಡ್ಡದು ಆ ತರ ಗಾತ್ರ, ಆಕಾರ ಈ ತರ ಹೇಳಿದ್ರೆ, ಮತ್ತೆ ಇದರಲ್ಲಿ ಕಾವ್ಯದ ಭಾಷೆಗಳಲ್ಲಿ ಪದ ಪ್ರಯೋಗವಾಗಿರುವ ಅಲಂಕಾರಗಳು ಬಂದಿದ್ರೆ, ಉಪಮೆ ಆ ಥರದ್ದು, ಅದರಲ್ಲಿ ಸಾಮಾನ್ಯವಾಗಿ ರೂಪಕ ಅಲಂಕಾರದ್ದು ಆ ಥರದ್ದು ಈ ಥರದ್ದೆಲ್ಲ ಸಾಮಾನ್ಯವಾಗಿ ಬಂದಿರುತ್ತೆ. ಆ ಥರದ್ದು ಕೂಡ ಉಪಮೆನೂ ಬರ್ಬೋದು. ಆ ತರ ಅಲಂಕಾರ ಪದಗಳಿದ್ರೆ ಪೂರ್ವ ಪದದಲ್ಲಿ ಸಾಮಾನ್ಯವಾಗಿ ಅದು ಕರ್ಮಧಾರಯ ಸಮಾಸ ಆಗಿರುತ್ತೆ. ನಿಮಗೆ ಶಬರಿ ಪಾಠದಲ್ಲಿ ಒಂದು ಪದ ಇದೆ, ಏನಂತ? ಕಾರ್ಮೋಡ. ಶಬರಿ ಪಾಠ ಹೇಗ್ ಬಿಡಿಸೋದು ಇದನ್ನ? ಕರಿದಾದ ಪ್ಲಸ್ ಮೋಡ. ಎಕ್ಸಾಕ್ಟ್ಲಿ. ಕರಿದಾದ ಮೋಡ ಅಂತನಾದ್ರೂ ಬಿಡಿಸ್ಬೋದು, ಕಪ್ಪಾದ ಮೋಡ ಅಂತನಾದ್ರೂ ಬಿಡಿಸ್ಬೋದು. ಕರಿ ಅಥವಾ ಕಪ್ಪು ಎರಡು ಕೂಡ ಕಲರ್ ಆಗಿದೆ, ಹಾಗಾಗಿ ಅದು ಅಡ್ಜೆಕ್ಟಿವ್. ನೋಡಿ, ಅದಾಯ್ತು. ಈಗ ಚಿಕ್ಕ ಮಕ್ಕಳು ಅಂತ ಇರುತ್ತೆ ಅಂತ ಇಟ್ಕೊಳ್ಳಿ. ನೀವೆಲ್ಲ ಚಿಕ್ಕ ಮಕ್ಕಳು ಅಲ್ವಾ, ಹಾಗಾಗಿ ಚಿಕ್ಕ ಮಕ್ಕಳು ಅಂತ ಇರ್ತಾರೆ ಅಂತ ಇಟ್ಕೊಳ್ಳಿ. ಚಿಕ್ಕ ಮಕ್ಕಳು ಹೇಗ್ ಬಿಡಿಸ್ತೀರಾ? ಚಿಕ್ಕದಾದ ಪ್ಲಸ್ ಮಕ್ಕಳು. ನೀವು ಮಕ್ಕಳು ಅಂತ ಇದ್ರೆ ಇಲ್ಲಿ ಪುಲ್ಲಿಂಗ ಇದೆಯಲ್ಲ, ಅಂದ್ರೆ ಸಾರಿ ಬಹುವಚನ ಇದೆಯಲ್ಲ, ಚಿಕ್ಕವರು ಮಕ್ಕಳು ಅಂತ ಬಿಡಿಸೋಣ ಅಂತ ಇಟ್ಕೊಳ್ಳಿ. ನೋಡಿ, ಚಿಕ್ಕ ಅಂತ ಬಂತು. ಓಕೆನಾ. ಚಿಕ್ಕ ಅಂತ ಬಂದರೆ ಅದು ಕೂಡ ಏನಾಗುತ್ತೆ? ಓಕೆ, ದೊಡ್ಡ ಮಗ, ದೊಡ್ಡವನು ಮಗ, ಚಿಕ್ಕ ಮಗ, ಚಿಕ್ಕವನು ಮಗ. ಹಿರಿದಾದ ತೊರೆ, ಹೆದ್ದೊರೆ. ನಿಮ್ ಪುಸ್ತಕದಲ್ಲಿ ಇರೋದೆ ಹಿರಿದಾದ ತೊರೆ. ತೊರೆ ಅಂದ್ರೆ ನದಿ. ಹಿರಿದಾದ ತೊರೆ ನೋಡಿ ಅಲ್ವಾ? ನಿಮ್ ಪುಸ್ತಕದಲ್ಲಿರೋದೇ ಪದ ಇದು. ಇದು ಓದ್ಕೋಬೇಕು. ಇವು ಕೂಡ ಸಂದರ್ಭದಲ್ಲಿ ಕೇಳ್ಬಿಡ್ತಾರೆ ನೋಡಿ. ಹಿರಿದಾದ ತೊರೆ, ಹೆದ್ದೊರೆ ಅಂತ ಕರಿತೀವಿ, ಹೆಬ್ಬುಲಿ, ಹೆದ್ದೊರೆ, ಹೆಬ್ಬಾವು. ಗೊತ್ತಾಯ್ತಾ? ಅದೆಲ್ಲ ವಿಶೇಷಣ ಆಗಿರುತ್ತೆ. ಬೆಳ್ಳಕ್ಕಿ, ಬೆಳ್ಳಕ್ಕಿ, ಹೌದಾ? ಬೆಲ್ಮೊಗೆಲ್, ಬೆಳ್ಳಗೊಡೆ. ಓಕೆ, ಬಿಳಿದಾದ ಹಕ್ಕಿ, ಕೇಸಕ್ಕಿ. ಅದು ಕೇಸಕ್ಕಿ ಅನ್ನೋದು ಹಕ್ಕಿ ಅಲ್ಲ, ಮತ್ತೆ ಅದೊಂದು ಸ್ವಲ್ಪ ಡಿಫರೆನ್ಸ್ ನೋಡ್ಕೊಳ್ಳಿ. ಇದು ಹಕ್ಕಿ ಆಗುತ್ತೆ, ಇದು ಬೆಳ್ಳಕ್ಕಿ. ಇಲ್ಲಿ ಕೇಸಕ್ಕಿ ಇದೆ ನೋಡಿ. ಸಮಟೈಮ್ಸ್ ಇದು ಭಯಂಕರ ಕನ್ಫ್ಯೂಷನ್. ಇದು ಕೆಂಪಾದ ಅಕ್ಕಿ,
ಕೆಂಪಾದ ಅಕ್ಕಿ, ಅಕ್ಕಿ ಇದು ಕೇಸಕ್ಕಿ, ಈ ತರ ಕೆಂದಾವರೆ, ಕೆಂಪಾದ ತಾವರೆ. ಆಕ್ಚುಲಿ ಕೆಚ್ಚನೆ ತಾವರೆ ಅಂತ, ಅದಿರ್ಲಿ ತೊಂದರೆ ಇಲ್ಲ. ಕೆಂಪು ಕೆಚ್ಚನೆ ಅದು ಸಾಮಾನ್ಯ ಗುಣವಾಚ ಹೇಳುತ್ತೆ. ಓಕೆನಾ? ಈ ತರ ಪದಗಳು. ಓಕೆ, ನಿಮ್ಮ ಪುಸ್ತಕದಲ್ಲಿ ನೋಡಿ ಅದನ್ನ 2 ಪದ ಕೊಟ್ಟಿದ್ದಾರೆ. ಒಂದು ಇನಿದು, 3 ಪದ ಇನಿದು ಮಾವು. ನೋಡಿ ಇನಿದು ಅಂದ್ರೆ ಏನು ಅಂತ ಹೇಳಿದ್ರೆ, ಯಾರಾದ್ರೂ ಹೇಳಿದ್ರೆ ವೆರಿ ಟೇಸ್ಟಿ, ಸವಿ, ರುಚಿ, ಸವಿಯಾದ, ರುಚಿಯಾದ ಮಾವಿನ ಹಣ್ಣು. ಆ ಮಾವಿನ ಅದರ ಅಬ್ಜೆಕ್ಟಿವ್ ಏನಂದ್ರೆ ತುಂಬಾ ರುಚಿಯಾಗಿದೆ, ಟೇಸ್ಟಿಯಾಗಿದೆ, ಸವಿಯಾಗಿದೆ. ಮೆಲ್ಲಿತು, ಮಧುರವಾದ ಮಾತು, ಮಧುರ, ಮೆಲೋಡಿ ಆರ್ ಸ್ವೀಟ್ ಏನ್ ಹೇಳ್ತೀರ ಆ ತರ. ಓಕೆ, ಹೊಸದು, ಅದು ಗೊತ್ತಾಗುತ್ತೆ ನಿಮಗೆ, ಹೊಸದು ಕನ್ನಡ. ನೋಡಿ ಈ ತರ ಪದಗಳು ಬರ್ತಿದೆ. ಓಕೆನಾ? ಕ್ಲಾರಿಟಿ ಸಿಗ್ತಾ ಈಗ? ಹೌದು ಸರ್. ಈಗ ದ್ವಿಗು ಸಮಾಸಕ್ಕೆ ನಿಮಗೆ ಗೊತ್ತಿದೆ. ದ್ವಿಗು ಸಮಾಸಕ್ಕೆ ಆಲ್ರೆಡಿ ನೋಡಿ 3 ಗಾವುದ, 3 ಕಣ್ಣು, ಸಪ್ತಗಳಾದ ಸ್ವರ. ಯಾಕೆಂದ್ರೆ ಸಪ್ತಗಳಾದ ಯಾಕೆ ಬಿಡಿಸ್ತಾ ಇದೀವಿ ಅಂದ್ರೆ ಸ್ವರಗಳು ಅನ್ನುವಾಗ ಸಾಮಾನ್ಯವಾಗಿ 7 ಇರುತ್ತೆ ಅಂತ ಆ ಕಾರಣಕ್ಕೆ ಸಪ್ತಗಳಾದ. ಆಮೇಲೆ ಪಂಚೇಂದ್ರಿಯ, ಪಂಚಗಳಾದ ಇಂದ್ರಿಯ ನಿಮ್ಮ ಇದರಲ್ಲಿ ಬರುತ್ತೆ. ಯಾವ್ದ್ರಲ್ಲಿ? ಯಾವುದು ವ್ಯಾಘ್ರಗೀತೆ ಪಾಠದಲ್ಲಿ ಬರುತ್ತೆ ಪದ. ಓಕೆ, ಅದು ನಿಮಗೆ ಗೊತ್ತಾಗುತ್ತೆ. ಓಕೆ, ಇಲ್ಲಿ ನೋಡಿ ದ್ವಂದ್ವ ಸಮಾಸದಲ್ಲಿ ಏನು, ಎಲ್ಲಾ ನಾಮಪದಗಳು ಈಕ್ವಲ್. ಈಗ ನೋಡಿ ರಮೇಶ ಅಂತ ಯಾರೋ ಇದ್ದೀರಿ, ಅಥವಾ ಸುರೇಶ ಅಂತ ಯಾರೋ ಇದ್ದೀರಿ ಫ್ರೆಂಡ್ಸು, ನೀವು 3-4 ಜನ. ರಮೇಶ ಎಷ್ಟು ಇಂಪಾರ್ಟೆಂಟು, ಸುರೇಶ ಅಷ್ಟೇ ಇಂಪಾರ್ಟೆಂಟ್. ಹಾಗಾಗಿ 2 ಜನರು ಬಹಳ ಮುಖ್ಯ, ರಮೇಶನು ಸುರೇಶನು ಆ ಥರ. ಓಕೆನಾ? ಸೊ ಅದು ದ್ವಂದ್ವ ಸಮಾಸ ಆಗಿರುತ್ತದೆ ಅಂತ. ನೋಡಿ ಕರಿಯು, ತುರಗವು, ರಥವು ಅಂತಿದೆ. ಹಾಗಾದ್ರೆ ಏನಿದು? ಕರಿ ಅಂದ್ರೆ ಏನು? ಕರಿ ಅಂದ್ರೆ ಏನು? ಆನೆ. ಆನೆ. ನೋಡಿ ಇದು ಮೀನಿಂಗ್ ಗೊತ್ತಿರ್ಬೇಕಲ್ಲ, ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಓಕೆ, ತುರಗ ಅಂದ್ರೆ ಏನು? ತುರಗ ವೀರಲವ ಪದ್ಯದಲ್ಲಿ ಬಂತಲ್ಲ, ಕುದುರೆ, ಕುದುರೆ, ಅಶ್ವ, ಹಯ, ವಾಜಿ, ಎಲ್ಲ ಒಂದೇ ಸೇಮ್ ಪದಗಳು. ಗೊತ್ತಾಯ್ತಾ? ಅದು ನಿಮ್ಗೆ ಮೀನಿಂಗಿಗೂ ಬಂದ್ಬಿಡ್ಬೋದು, ಹಯ ಅದೆಲ್ಲ. ಓಕೆ, ರಥ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆ, ತೇರು, ರಥ ಅಲ್ವಾ? ಸೊ ಅದು. ಇನ್ನು ಇದು ನಿಮ್ಗೆ ಅರ್ಥ ಆಯ್ತಲ್ಲ. ಈ ಎಲ್ಲ ನಮ್ಮ ಈಗ ಭಾವನ ಮತ್ತೆ ಯಾರೋ ಪಾವನ ಯಾರ್ಯಾರೋ ಇರ್ತೀರ. ಭಾವನಳು, ಪಾವನಳು, ಅಲ್ಲಿ ಲಿಂಗ ಸಾಮಾನ್ಯ ಸ್ತ್ರೀಲಿಂಗ ಬಂದಾಗ ಳು ಅಂತ ಬರುತ್ತೆ, ಪುಲ್ಲಿಂಗ ಬಂದಾಗ ನು ಅಂತ ಬರುತ್ತೆ. ಸೂರ್ಯ ಚಂದ್ರ, ಸೂರ್ಯನು ಚಂದ್ರನು ಆ ತರ ಬಿಡಿಸ್ತಾರೆ. ಸಾಮಾನ್ಯವಾಗಿ ಈ ತರದೆಲ್ಲ ಒಂಚೂರು ನೋಡ್ಕೊಂಡು ನಿಮ್ಗೆ ಬಿಡಿಸೋದಿಲ್ಲದೆ ಇರೋದ್ರಿಂದ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಮೈಯನ್ನು ಮುಚ್ಚು ಅಂತಿದೆ ನೋಡಿ. ಇಲ್ಲಿ ಕ್ರಿಯಾ ಸಮಾಸದಲ್ಲಿ ಏನಾಗುತ್ತೆ ಅಂದ್ರೆ ದ್ವಿತೀಯ ವಿಭಕ್ತಿಯಿಂದ ಪೂರ್ವ ಪದ ಇದೆಯಲ್ಲ, ಇಲ್ಲಿ ನೋಡಿ ದ್ವಿತೀಯ ವಿಭಕ್ತಿ ಇದೆ. ಓಕೆನಾ? ಸಮ್ಟೈಮ್ಸು ಈ ತರ ತೃತೀಯ ವಿಭಕ್ತಿ ಬರುತ್ತೆ ನೋಡಿ. ಸಮ್ಟೈಮ್ಸು ತೃತೀಯ ವಿಭಕ್ತಿ ಬರುತ್ತೆ. ಓಕೆನಾ? ಕಂಗೆಡು ಇಲ್ಲೇ ಇದೆ ನೋಡಿ ಪದ, ಕಂಗೆಡು. ಇಲ್ಲಿ ನೋಡಿ ಕಣ್ಣಂ ತೆರೆ ಅಂತ ಇದೆ, ಕಾಣಿಸ್ತಿದ್ಯಾ? ಕಣ್ಣು ತೆರೆ. ಹಂಗಂದ್ರೆ ಅರ್ಥ ಏನ್ ಗೊತ್ತಾ? ನೀವು ಹಳೆಗನ್ನಡದಲ್ಲಿ ಕಣ್ಣಂ, ಕಣ್ಣನ್ನು ಅಂತ ಅರ್ಥ. ಕಣ್ಣನ್ನು ತೆರೆ ಅಂತ ಬರುತ್ತದೆ, ಕಣ್ಣನ್ನು ತೆರೆ. ಓಕೆ, ಸೊ ಹಾಗಾಗಿ ಕ್ರಿಯಾ ಸಮಾಸದಲ್ಲೂ ಕೂಡ ಏನಾಗುತ್ತೆ, ಜಸ್ಟ್ ಇದಾಗಿರುತ್ತೆ. ಸೊ ಸಮಾಸ ಮತ್ತೆ ಸಂಧಿಗಳನ್ನ ಆದಷ್ಟು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅದು ತುಂಬಾನೇ ಎಷ್ಟು ಹೇಳಿದ್ರು ಎಷ್ಟಾದ್ರೂ ಅದು ನೆನಪಿಗಿರಲ್ಲ, ನಮ್ಗೆ ಗೊತ್ತು. ನೀವು ಮಕ್ಕಳಾಗಿರೋದ್ರಿಂದ ನೆನಪಲ್ಲಿ ಇಟ್ಕೊಳ್ಳೋದು ತುಂಬ ಕಷ್ಟ. ಅದು ಅಷ್ಟು ಈಸಿ ಇಲ್ಲ. ದೊಡ್ಡವರಾದ ನಮ್ಗೆ ಕೂಡ ಕೆಲವೊಂದು ಸಂಧಿಗಳು, ಸಮಾಸಗಳು ನಮ್ಗೆ ಅರ್ಥ ಆಗಲ್ಲ ತಕ್ಷಣಕ್ಕೆ ಹೊಸ ಹೊಸ ಪದಗಳು ಬಂದಾಗ. ಬಟ್ ಮಕ್ಳುಗಳು ನೀವು ಇಷ್ಟು ಚೆನ್ನಾಗಿ ಕಲ್ತಿದ್ದೀರಿ, ಇಷ್ಟು ಚೆನ್ನಾಗಿ ಹೇಳ್ತೀರಿ, ವೆರಿ ಗುಡ್. ತುಂಬಾ ನಿಮ್ ಪರೀಕ್ಷೆ ತುಂಬಾ ಸುಲಭ ಆಗ್ಲಿ ಎಲ್ರಿಗೂ. ಓಕೆನಾ? ಏನಾದ್ರು ಕ್ವಶನ್ ಇದ್ರೆ ಕೇಳಿ. ಯಾರಿಗಾದ್ರೂ ಏನಾದ್ರು ಕ್ವಶನ್ ಇದೆಯಾ ಕೇಳ್ಬೋದು. ಆಕ್ಚುಲಿ ನಾನು ಇಡೀ ಪುಸ್ತಕದ ಕೆಲವೊಂದು ಏನು ಅಂದ್ರೆ ಈ ತರ ಎಲ್ಲ ಪುಸ್ತಕದ ಒಂದು ಇದನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ. ಸೊ ನನ್ಗೆ ಗೊತ್ತಿತ್ತು ಈ ತರದೊಂದು ಬರುತ್ತೆ ಅಂತ. ಎಲ್ಲ ಪುಸ್ತಕದಲ್ಲಿ ಇರುವಂತಹ ಕೊನೆ ಭಾಗದಲ್ಲಿ ಇರುವಂತದ್ದನ್ನು
ಅದು ಸಂಧಿ ಇರ್ಬೋದು, ಸಮಾಸ ಇರ್ಬೋದು, ಈ ತರ ನೋಡಿ ಅರಿವೆ ಹರಿವೆ ಅಂತ ಅರ್ಥ ವ್ಯತ್ಯಾಸ ಪದಗಳಿರ್ಬೋದು, ಏರಿಕೆ ಹೇರಿಕೆ ಅನ್ನೋ ಈ ತರದ ಪದಗಳಿರ್ಬೋದು, ಎಲ್ಲವನ್ನ ಓದ್ಬೇಕು. ಟೆಕ್ಸ್ಟ್ ಬುಕ್ ಜಾಸ್ತಿ ಓದ್ಬೇಕು. ಟೆಕ್ಸ್ಟ್ ಬುಕ್ ಅಲ್ಲಿ ಇರುವಂತದ್ದೇ ಸಾಮಾನ್ಯವಾಗಿ ಬರುತ್ತೆ. ಓಕೆನಾ? ಏನಾದ್ರು ಪ್ರಶ್ನೆ ಇದೆಯಾ ಕೇಳಿ. ಗಿರಿ ಸರ್, ಸರ್ ಏನಾದ್ರು ಪ್ರಶ್ನೆಗಳಿದ್ರೆ ಮಕ್ಕಳು ಕೇಳ್ಬೋದು. ಮಕ್ಕಳು ಏನಾದರೂ ಇದ್ರೆ ಹೇಳಿ ಪ್ರಶ್ನೆಗಳು. ಆಮೇಲೆ ಇದಕ್ಕೆ ನಾವು ಅದನ್ನ ಏನು ಅಂದ್ರೆ ಇಲ್ಲಿ ಮಕ್ಕಳು ಏನು ಹೇಳಿದಿರಿ ಮಕ್ಕಳೇ ನಿಮ್ಗೆ. ಸೊ ನೆಕ್ಸ್ಟ್ ಮುಂದೆ ಬರುವಂತ ದಿನಗಳಲ್ಲಿ ಈ ತರದನ್ನ ಕೆಲವೊಂದನ್ನ ಹೇಳುವಂತ ಪ್ರಯತ್ನವನ್ನ ಮಾಡೋಣ. ಓಕೆ. ಈಗ ಸಂಧಿ ಸಮಾಸ ಮಾತ್ರ ಕವರ್ ಮಾಡ್ಲಿಕ್ಕೆ ಆಯ್ತು. ಉಳಿದ ಅಂಶಗಳನ್ನ ಮುಂದಿನ ತರಗತಿಯಲ್ಲಿ ಚರ್ಚೆ ಮಾಡುವಂತ. ನೀವು ಇನ್ನು ಅಭ್ಯಾಸ ಮಾಡ್ತಾ ಇದ್ದಾಗ ಇನ್ನು ನಿಮ್ಗೆ ಅನೇಕ ಪದಗಳು ನಿಮಗೆ ಈಗ ಕಷ್ಟ ಆಗ್ತಾ ಇರುವಂತ ಪದಗಳನ್ನು ಕೂಡ ನೀವು ಏನ್ ಮಾಡ್ಬೋದು ಅಂದ್ರೆ ಮುಂದಿನ ಸೆಷನ್ ಅಲ್ಲಿ ಬಂದಾಗ ನೀವು ಅದನ್ನ ತರಬಹುದು. ಓಕೆನಾ? ಏನಾದ್ರು ಡೌಟ್ ಇದ್ರೆ ಕೇಳಿ ಮಕ್ಕಳೇ. ಡೌಟ್ ಇಲ್ಲ ಸರ್. ನೆಕ್ಸ್ಟ್ ಸ್ಯಾಟರ್ಡೆ ಸೊ ಇದೇ ಟೈಮಲ್ಲಿ 5:30ಗೆ ಇನ್ನೊಂದು ಕ್ಲಾಸ್ ನಾವು ಅಂದ್ಕೊಂಡಿದ್ದೇವೆ ಮಾಡೋಣ ಅಂತ. ಓಕೆ, ನಿಮಗೆ ಒಂದು 2-3 ಡೇಸ್ ಮುಂಚಿತವಾಗಿ ಮೆಸೇಜ್ ಕಳಿಸ್ತೇವೆ. ಓಕೆ, ಸೊ ಜಾಯ್ನ್ ಆಗಿ, ಎಲ್ಲರೂ ಜಾಯ್ನ್ ಆಗಿ. ನಿಮ್ಮ ಯಾರು ಸ್ನೇಹಿತರಿದ್ದಾರೆ ಅವ್ರಿಗೂ ಜಾಯ್ನ್ ಆಗ್ಲಿಕ್ಕೆ ಹೇಳಿ. ಸೊ ಈ ತಿಂಗಳಲ್ಲಿ ನಾವೊಂದು 3 ಕ್ಲಾಸ್ ಅಂದ್ಕೊಂಡಿದ್ದೇವೆ. ಇದು ಒಂದಾಯಿತು, ನೆಕ್ಸ್ಟ್ 13th ಒಂದು, ಹಾಗೆ 20th ಡಿಸೆಂಬರ್ಗೆ ಒಂದು 3 ಕ್ಲಾಸ್ ಮಾಡ್ತೇವೆ. ಇನ್ನು ಜನವರಿಯಲ್ಲಿ ನಿಮಗೆ ಪ್ರತಿ ಸ್ಯಾಟರ್ಡೆ ಒಂದೊಂದು ಕ್ಲಾಸ್ ಮಾಡ್ತೇವೆ ಜನವರಿಯಲ್ಲಿ, ಮತ್ತು ಫೆಬ್ರವರಿ ಫಸ್ಟ್ ವೀಕ್ವರೆಗೆ ಮಾಡ್ತೇವೆ. ಸೊ ಇವೆಲ್ಲ ಫ್ರೀ ಆಗಿರುತ್ತೆ ಮಕ್ಕಳೇ, ಇದೆಲ್ಲ ಕ್ಲಾಸಸ್ ಫ್ರೀ ಆಗಿರುತ್ತೆ. ಗ್ರಾಮರ್ ಕವರ್ ಮಾಡ್ತೇವೆ, ಮತ್ತು ಪತ್ರಲೇಖನ, ಪ್ರಬಂಧ, ವರದಿ, ಪ್ಯಾಸೇಜ್ಗಳ ಬಗ್ಗೆ, ಮತ್ತು ಗದ್ಯ ಪದ್ಯ ಪೂರಕ ಪಾಠಗಳ ಬಗ್ಗೆ ಎಲ್ಲವನ್ನು ಕವರ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ನೀವು ಜಾಯ್ನ್ ಆಗಬೇಕು, ಅದರ ಸದುಪಯೋಗ ಪಡಿಸ್ಕೊಳ್ಬೇಕು. ಜೊತೆಗೆ ನಿಮ್ಮ ಸ್ನೇಹಿತರಿಗೂ ತಿಳಿಸಿ. ಇದೆಲ್ಲ ಉಚಿತವಾಗಿರುತ್ತೆ. ಓಕೆ, ನಿಮ್ಮ ಟೀಚರ್ಸ್ಗೆ ಈ ಲಿಂಕ್ ಎಲ್ಲ ಸಿಕ್ಕುತ್ತೆ, CBSE ಗ್ರೂಪಲ್ಲಿ ಕಳಿಸ್ತೇವೆ. ಸೊ ನಿಮ್ಮ ಕನ್ನಡ ಟೀಚರ್ಸ್ ಜೊತೆಗೆ ಕಾಂಟ್ಯಾಕ್ಟಲ್ಲಿರಿ, ಜಾಯ್ನ್ ಆಗಿ, ಮಿಸ್ ಮಾಡಬೇಡಿ. ನಿಮಗೆ ಒಂದು ಕಂಟಿನ್ಯೂಯೇಷನ್ ಸಿಗುತ್ತೆ, ನಿಮಗೆ ಒಂದು ಲಿಂಕ್ ಸಿಗುತ್ತೆ ಎಲ್ಲ ಕ್ಲಾಸಸ್ ಜಾಯ್ನ್ ಆಗೋದ್ರಿಂದ. ಓಕೆ, ನಿಮ್ಮ ತರಗತಿಯಲ್ಲಿ ಇದೆಲ್ಲ ಆಗಿರುತ್ತೆ. ಒಂದು ರೀತಿಯಿಂದ ನಿಮಗೆ ಪುನರಾವರ್ತನೆ ಅಂದರೆ ರಿವಿಷನ್ ಆಗುತ್ತೆ, ನಿಮಗೆ ಒಂಥರ ಪುನರ್ಮನನ ಆಗುತ್ತೆ. ಸೊ ನಿಮ್ಗೆ ಅನುಕೂಲ ಆಗಲಿ ಅಂತೇಳಿ ನಾವು ಮಾಡ್ತಾ ಇದ್ದೇವೆ ಶಿವಪಥದಿಂದ. ಸೊ ಅದರ ಉಪಯೋಗ ತಗೊಳ್ಬೇಕು ನೀವು ಸರಿಯಾಗಿ. ಓಕೆ, ಸರಿ, ಹಾಗಾದರೆ ಯಾವುದೇ ಪ್ರಶ್ನೆಗಳಿಲ್ಲ ಅಂದರೆ ನಾವು ಕ್ಲೋಸ್ ಮಾಡೋಣ. ಸೊ ಮುಂದಿನ ತರಗತಿ ಸರ್, ಇದು ಆಕ್ಚುಲಿ ಅರ್ಥರೂಪ ಕ್ರಿಯಾಪದಗಳ ಬಗ್ಗೆ ತಿಳಿಸ್ಬೇಕಿತ್ತು ಸರ್. ಅದು ಹಾಕೊಂಡಿದೀವಿ ಇದ್ರಲ್ಲಿ, ನಮ್ಮ ಶೆಡ್ಯೂಲ್ ಅಲ್ಲಿ ಇದೆ ಅದು ಅರ್ಥರೂಪ ಕ್ರಿಯಾಪದದ್ದು. ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ ತಗೊಳ್ಳಿ ಸರ್. ನೆಕ್ಸ್ಟ್ ಕ್ಲಾಸಲ್ಲಿ ವಿದ್ಯಾರ್ಥಕ, ನಿಷೇಧಾರ್ಥಕ, ಸಂಭಾವನಾರ್ಥಕ ಅಲ್ವಾ? ಸೊ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡೋಣ. ಖಂಡಿತವಾಗ್ಲೂ ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಕೊಡ್ತೇವೆ ಸರ್. ತಾವು ಟೀಚರ್ ಅಥವಾ ಸ್ಟೂಡೆಂಟ್ ಸರ್? ತೊಂದರೆ ಇಲ್ಲ ಸರ್. ದೇವಕರ್ ಸರ್, ಹೇಗೆ ಕ್ಲೋಸ್ ಮಾಡೋಣ? ಏನ್ ಹೇಳಿ, ಏನೊಂದು ಪ್ರಶ್ನೆಗಳಿದೆಯಾ ಮಕ್ಕಳೇ? ನೀವು ಈಗ 4:30 ಕ್ಲಾಸ್ ಸ್ಟಾರ್ಟ್ ಮಾಡ್ತೀರಲ್ಲ ಸರ್? ನಮ್ದೊಂದು 5:30 6 o'clock ಇಂದ 6:30 ತನಕ ನಮ್ಗೆ ಒಂದು ಕ್ಲಾಸ್ ಸ್ವಲ್ಪ ಮಿಸ್ ಆಗುತ್ತೆ ಸರ್. ಅಂದ್ರೆ ನಮಾಜ್ ಮಾಡ್ಲಿಕ್ಕೆ ಎಲ್ಲ ಇರುತ್ತೆ ಸರ್, ಹಾಗೆ ಅದೊಂದು ಕ್ಲಾಸ್ ಮಿಸ್ ಆಗ್ತದೆ. ಒಂದು 1/2 hour ಕ್ಲಾಸ್ ಮಿಸ್ ಆಗ್ತಾ ಇದೆ. ಒಂದು ನೋಡೋಣ, ಯಾಕಂದ್ರೆ ಅವ್ರಿಗೆ ಬೇರೆ ಬೇರೆ ಮತ್ತೆ ಕ್ಲಾಸಸ್ ಇರುತ್ತೆ. ಅಂದ್ರೆ ನೀವೇನು 6:30 ಕ್ಲಾಸ್ ತುಂಬಾ ಇಷ್ಟ ಆಯ್ತು ಸರ್. ಥ್ಯಾಂಕ್ ಯು. ನೋಡುವ. ಈಗ ಹೇಗೆ ಅಂದರೆ ಬೇರೆ ಕ್ಲಾಸಸ್ ಇರುತ್ತೆ, ಮತ್ತೆ ಈಗ 7:30ಗೆ ಬೇರೆ ಕ್ಲಾಸಸ್ ಇರುತ್ತೆ, ಅವರು ಪ್ರಿಪೇರ್ ಆಗಬೇಕಾಗುತ್ತೆ. ಹಾಗಾಗಿ ನೋಡೋಣ, ಪ್ರಯತ್ನ ಮಾಡ್ತೇವೆ, ನಿಮ್ಮ ಸಜೆಷನ್ ತಗೊಳ್ತೇವೆ.
ಸಾಧ್ಯ ಆದರೆ ಆಯ್ತು, ಅಲ್ಲ ಚೇಂಜ್ ಮಾಡ್ತೇವೆ. ನಿಮ್ಮ ಗ್ರೂಪ್ ಅಲ್ಲಿ ಒಂದು ರಿಕ್ವೆಸ್ಟ್ ಹಾಕಿರಿ, ಎಷ್ಟು ಜನ ಆತರ ನೋಡೋಣ, ಆ ಟೈಮಿಂಗ್ ಅಡ್ಜಸ್ಟ್ ಆದ್ರೆ ಮಾಡ್ಬೋದು. ಅದಕ್ಕೆ ಹಾಗೆ ಖಂಡಿತ ನೋಡೋಣ, ನಿಮ್ಮ ಸಜೆಷನ್ ತಗೊಳ್ತೀವಿ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಮತ್ತೆ ಯಾರ್ದಾದ್ರೂ ಏನಾದರೂ ಪ್ರಶ್ನೆಗಳಿದೆಯಾ? ಟೀಚರ್ಸ್ ಯಾರಾದರೂ ಇದ್ದರೆ ಸಜೆಷನ್ ಕೊಡ್ಬೋದು, ಏನಾದರೂ ಇದ್ದರೆ. ಈ ಸಹೋದಯದು ಬೆಂಗಳೂರು ಸಹೋದಯದ ಎಕ್ಸಾಮ್ ಕನ್ನಡ ಪೇಪರ್ ಯಾವಾಗಿದೆ ಸರ್? ಸರ್ ಅದು 17ಕ್ಕಿದೆ ಸರ್. 17ರಿಂದ ಪ್ರಾರಂಭ. 17ಕ್ಕೆ ಕನ್ನಡ ಪೇಪರು, ನಾಳೆಯಿಂದನೇ ಪ್ರಾರಂಭ ಆಗುತ್ತೆ, ನಾಡಿದಿಂದ. ಹಾಗಾದ್ರೆ 13 ಒಂದು ಕ್ಲಾಸ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ. ನೆಕ್ಸ್ಟ್ ಸ್ಯಾಟರ್ಡೆ ಒಂದು ಕ್ಲಾಸ್ ಮಾಡುವ ಅನಿಸುತ್ತೆ. 20ಗೆ ಅವ್ರಿಗೆ ಸಾಧ್ಯ ಆದರೆ ಅವರು ಜಾಯಿನ್ ಆಗ್ಬೋದು. ಒಂದು ಏನಾಗುತ್ತೆ 1 hour. ನೆಕ್ಸ್ಟ್ ವೀಕ್ ಒಂದು ಕ್ಲಾಸ್ ಮಾಡೋಣ ತೊಳಿ ಸರ್, ಒಂದು ಅರೇಂಜ್ ಮಾಡೋಣ. ಸರಿ, ಹಾಗಾದರೆ ಕ್ಲೋಸ್ ಮಾಡೋಣ ಅನಿಸುತ್ತೆ ಸರ್. ಇವರು ನಾಗರಾಜ್ ಸರ್, ಮಾಲ್ತಿ ಸರ್, ಏನಾದರೂ ಸಜೆಷನ್ಸ್? ಏನ್ ಸಜೆಷನ್ ಇಲ್ಲ ಸರ್, ಸಂಜೆ ಮಾತಾಡೋಣ. ಇಲ್ಲ, ಚೆನ್ನಾಗಿ ಬಂತು, ಚೆನ್ನಾಗಿ ಮಾಡತ್ತೆ. ಮತ್ತೇನ ಹೇಗ್ ಮಾಡೋದು ಮಾತಾಡಿದ್ರೆ ಡಿಸ್ಕಸ್ ಮಾಡೋಣ ನಾವು. ಹಾಂ, ಓಕೆ ಓಕೆ ಓಕೆ. ಎಲ್ಲ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ನಿಮ್ಮ ಪ್ರೀ ಬೋರ್ಡ್ ಏನು ಪ್ರಾರಂಭ ಆಗ್ತಾ ಇದೆ, ಅದಕ್ಕೆ ನಿಮಗೆ ಶುಭವಾಗಲಿ. ಹಾಗೆ ಎಲ್ಲ ಬೇರೆ ಬೇರೆ ಶಿಕ್ಷಕರು ಕೂಡ ಜಾಯ್ನ್ ಆಗಿದ್ರಿ, ತಮಗೂ ಕೂಡ ಧನ್ಯವಾದಗಳು. ವಿಶೇಷವಾಗಿ ಈ ದಿನದ ತರಗತಿಯನ್ನು ನಡೆಸಿಕೊಟ್ಟಂಥ ದಿವಾಕರ್ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ನಮ್ಮ ಯಶೋ ಬಳಗದ ಎಲ್ಲ ಸ್ನೇಹಿತರು ಕೂಡ ಧನ್ಯವಾದಗಳನ್ನು ಹೇಳ್ತೇನೆ. ಶುಭವಾಗಲಿ, ಶುಭರಾತ್ರಿ. ಥ್ಯಾಂಕ್ ಯು ಸರ್, ಶುಭರಾತ್ರಿ. ಮಾತಾಡಿ, ಯಾರು ಮಾತಾಡ್ತಾ ಇದ್ರಲ್ಲ, ಮಾತಾಡಿ, ಪರವಾಗಿಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಕ್ವಿಟ್ ಆಗ್ಬೋದು. ಥ್ಯಾಂಕ್ ಯು.